ಮತ್ತೊಮ್ಮೆ ಗುರುಗಳ ಸಂದೇಶದೆಡೆಗೆ ಮರಳೋಣ. ಈಗ ನಮ್ಮ ನೆಚ್ಚಿನ ಗುರುಗಳಾದಂತಹ ಯೂಸೆಫ್ ಸರ್ ಅವರು ನಮ್ಮೆಲ್ಲರನ್ನ ಕುರಿತು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಯೋಸೆಫ್ ಸರ್. ಯಾಕೆಂತ ಹೇಳಿದ್ರೆ ಈ ಪದ ಯಾಕೆ ಹೇಳ್ತೇವೆ ಅಂದರೆ, ಯಾವುದೇ ಕೆಲಸ ಮಾಡಬೇಕಾದ್ರೂ ಕೂಡ ನಾವು ದೇವರಿಗೆ ಸ್ತೋತ್ರ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಈಗ ಕಾರ್ಯಕ್ರಮ ಪ್ರಾರಂಭ ಮಾಡೋ ಮುಂಚೆ ನೀವೆಲ್ಲರೂ ಕೂಡ ಪ್ರಾರ್ಥನೆ ಮಾಡಿದ್ದೀರಿ, ಇಲ್ಲಿ ಪ್ರಾರ್ಥನೆ ಭಾಗವಹಿಸಿದ್ದು. ಯಾಕೆಂತ ಹೇಳಿದ್ರೆ ದೇವರ ಆಶೆ ಇಲ್ಲದಿಲ್ಲದರೆ ನಮಗೆ ಏನನ್ನು ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಅಲ್ಲಿ ಅಳಿಸೋಕ್ಕಾಗೋದಿಲ್ಲ. ಈಗಾಗಲೇ ಮಾಸ್ಟರ್ ಹೇಳಿದ್ರು, ಈ ಸಂಸ್ಥೆಯಲ್ಲಿ ನಾನು ಸುಮಾರು ವರ್ಷಗಳ ಕಾಲ ಇಲ್ಲಿ ಓದಿದ್ದೀನಿ ಮತ್ತು ಇದು ಕಲ್ತಿದ್ದೀನಿ, ಆಯಾ ಕೆಲಸಗಳಲ್ಲಿ ಮಾಡ್ತೀನಿ ಅಂತ ಎಲ್ಲ ಹೇಳ್ತಿದ್ರಿ. ಭಾಳ ಸಂತೋಷ. ಇದನ್ನು ನಾನು ಹೇಗೆ ವ್ಯಕ್ತಪಡಿಸ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ. ಹೆಚ್ಚು ಸಂತೋಷ ಆಗ್ತಾಯಿದೆ. ನಿಮ್ಮೆಲ್ಲರೂ ನೋಡಿ, ಈಗ ಬ್ಯಾಚ್ನಲ್ಲಿ ಪ್ರತಿಯೊಬ್ಬರು ಕೆಲಸದಲ್ಲಿ ಇದ್ದೀರಾ, ಪ್ರತಿಯೊಬ್ಬರು ಕೂಡ ಸಾಧನೆಯನ್ನು ಮಾಡಿದ್ದೀರಿ ಎಲ್ಲರೂ. ಇದು ನಮ್ಮ ಗುರುಗಳು ಮತ್ತು ನಾವು ಹೇಳ್ಕೊಟ್ಟಂಥ ವಿದ್ಯಾಭ್ಯಾಸದಿಂದ ಅಂತ ತಿಳ್ಕೊಂಡಿದ್ರೆ ಓಕೆ, ಅದು ಆಶೀರ್ವಾದ ನಿಮಗೆ. ಕೆಲವರು ನನಗೆ ಅದು ಆಶೀರ್ವಾದ ಇಲ್ಲ ಅಂತ ಹೋದರೆ ಅದು ಆಶೀರ್ವಾದ ಅಲ್ಲ. ಯಾಕಂತ ಹೇಳಿದ್ರೆ ತಂದೆ ತಾಯಿಯನ್ನು ಬಿಟ್ಟ ನಂತರ ನಿಮಗೆ ಸಿಗ್ತಕ್ಕಂಥದ್ದು ಗುರುಗಳೇ. ಸೆಕೆಂಡ್ ಸ್ಟೇಜು. ಫಸ್ಟ್ ಸ್ಟೇಜು ತಂದೆ ತಾಯಿಗಳು ಅಲ್ವೇ. ಆಮೇಲೆ ಗುರು ವೃಂದದಲ್ಲಿ ನಾವು ಇಲ್ಲಿ ಏನು ಹೇಳ್ಕೊಡ್ತೀವಿ ಶಾಲೆಯಲ್ಲಿ, ಅದು ನಿಮಗೆ ನಿಮ್ಮ ಜೀವನ ಪರ್ಯಂತರ ಬರ್ತಕ್ಕಂಥದ್ದು. ಕೆಲವರಿಗೆ ಭಾಷಾ ಜ್ಞಾನದ ಆಗಿದೆ, ಕೆಲವರಿಗೆ ಬೇರೆ ಇನ್ನೊಂದು ರೀತಿಯಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ನಿಮಗೆ ಜ್ಞಾನಗಳು ಉಂಟಾಗಿದೆ ಈಗ. ಮತ್ತು ನಮ್ಮಲ್ಲೂ ಕೂಡ CRP ಆಗಿರೋರು ಕೂಡ ಇದ್ದಾರೆ ಇಲ್ಲಿ, ವಿದ್ಯಾ ಇಲಾಖೆಯವರು ಕೂಡ ಸೊಬಳವರು, ಮತ್ತು ಲೆಕ್ಚರರ್ ಕೂಡ ಆಗಿದ್ದಾರೆ. ಮತ್ತು ಇನ್ನೊಬ್ಬರು ಮಲಯನಪುರದಲ್ಲಿದ್ದಾರೆ, ಅವರು ಕೂಡ ಲೆಕ್ಚರರ್ ಆಗಿದ್ದಾರೆ. ಅದು ಎಕನಾಮಿಕ್ಸ್ ಇನ್ ಇಂಗ್ಲೀಷ್ ಅವ್ರು ಹೇಳ್ತಾಯಿದ್ರು ನನಗೆ. ಅದ್ರ ಕೇಳ್ಬಿಟ್ಟು ನನಗೆ ಭಾಳ ಮಾತಾಡಲಿಕ್ಕೆ ಆಗಲಿಲ್ಲ, ನನಗೆ ಭಾಳ ಸಂತೋಷ. ಅದೇ ರೀತಿ ನಿಮ್ಮ ಮಕ್ಕಳಿಗೆ ನಿಮ್ಗೆ ಯಾರ್ಯಾರಿಗೆ ಚಾನ್ಸ್ ಇದೆ ಟೀಚ್ ಮಾಡಲಿಕ್ಕೆ, ಅವರಿಗೆ ನಾವು ಏನು ಹೇಳ್ಕೊಟ್ಟಿದ್ದೀವಿ ಅದಕ್ಕಿಂತಲೂ ಹೆಚ್ಚಾಗಿ ನೀವು ಅವರಿಗೆ ಹೇಳ್ಕೊಡಿ ಅಂತ ನಾನು ನಿಮ್ಮಲ್ಲಿ ಪ್ರಾರ್ಥನೆ. ಮತ್ತು ಹಿರಿಯರೆಲ್ಲ ನೀವು ನೆನೆಸ್ಕೊಂಡು ಈ ಸಮಾರಂಭಕ್ಕೆ ಬಂದಿದ್ರಲ್ಲ ಕರೀಲಿಕ್ಕೆ ಅಂತೇಳಿ ಭಾಳ ಖುಷಿ ಆಗ್ತದೆ ನನಗೆ ನೋಡಲಿಕ್ಕೆ. ಈಗ ಸುಮಾರು ಬೊಂಬೈಯಿಂದ ಕೂಡ ಬಂದಿದ್ದಾರಲ್ಲ, ಬೊಂಬೈಯಿಂದ ಬಂದಿದ್ದೀರಿ, ಮತ್ತು ಬೇರೆ ಬೇರೆ ಕಡೆಗಳಿಂದ ಬಂದಿದ್ದೀರಿ. ಅದು ಋಣ, ಅದು ನಿಮಗಿರ್ತಕ್ಕಂಥ ಗುರುವಿನ ಋಣ. ಈ ಗುರುವಿನ ಋಣ ತೀರಿಸ್ಬೇಕಾದ್ರೆ ನೀವು ಗುರುಗಳಿಗೆ ನೀವು ಕೊಡ್ತಕ್ಕಂಥ ಏನು ಪ್ರಾರ್ಥನೆ ಮಾಡಿ ಸಾಕು, ಅಷ್ಟೇ. ನೀವೇನು ತಂದು ತಲೆ ಮೇಲೆ ಒರೆಸ್ಬೇಡಿ ಕಿರೀಟಗಳನ್ನ, ಆದರೆ ನಿಮ್ಮ ಪ್ರೀತಿಯನ್ನು ತೋರಿಸಿ ಪ್ರಾರ್ಥನೆ ಮಾಡಿ ನಾವು ಸಹ ನಿಮಗೆ ಬ್ಲೆಸ್ ಮಾಡ್ತೀವಿ. ನಿಮ್ಮ ಮಕ್ಕಳೆಲ್ಲ ಚೆನ್ನಾಗಿ ಓದಿಸಿ ಅಷ್ಟೇ. ಯಾಕೆಂತ ಹೇಳಿದ್ರೆ ತಾಯಿದ್ರು ಆಗಿದ್ರು ಎಲ್ಲರೂ ಮಕ್ಕಳಿದ್ದಾರೆ, ಇಬ್ಬರು ಕೂಡ ದಾಖಲೆಗಳನ್ನು ಮಾಡಿದ್ರೆ ನಮಗಿಂತ ಹೆಚ್ಚಾಗಿ ಇರಲಿ ಸಂತೋಷ. ಆ ಮುಖನ ಅಟ್ಲೀಸ್ಟು ಒಂದು ಶಿಸ್ತಿನ ಕ್ರಮವನ್ನು ಕಲಿಸಿ ಅವರಿಗೆ ಎಲ್ರಿಗೂ. ನಿಮ್ಮ ಮಕ್ಕಳು ಎಲ್ಲೇ ಓದ್ತಾರೆ, ಯಾರು ಮಾಡ್ತಾರೆ, ನಾವು ಮದುವೆ ಆಗೋ ತನಕ ಚೆನ್ನಾಗಿ ನೋಡ್ಕೊಳ್ಳಿ. ಜೊತೆಗೆ ಹಿರಿಯನ ಮನೆಯಲ್ಲಿ ಗಮನಿಸಿ. ಮದುವೆ ಆದ ತಕ್ಷಣ ತಂದೆಗಳಿಂದ ದೂರ ಆಗಬೇಡ್ದು, ಆಗ್ತಾರೆ ಕೆಲವು ಕಡೆ. ಆದರೆ ನಿಮಗೆ ಈ ಸಂಸ್ಥೆಯಲ್ಲಿ ಕೊಟ್ಟಿರ್ತಕ್ಕ ವಿದ್ಯಾಭ್ಯಾಸ ಭಾಳ ಉನ್ನತವಾದದ್ದು. ಪ್ರತಿಯೊಬ್ಬ ಶಿಕ್ಷಕಿಯರು ನಿಮಗೆ ಜ್ಞಾನವನ್ನು ಕೊಟ್ಟಿದ್ದಾರೆ. ಆ ಜ್ಞಾನ ಇಲ್ಲಂದರೆ ಅವ್ರು ಕಷ್ಟಪಟ್ಟು ಕೊಡ್ತಕ್ಕಂಥದ್ದು. ಜೀವನದಲ್ಲಿ ಉತ್ತಮ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಿ ಮತ್ತು ನಿಮ್ಮ ಮಕ್ಕಳಿಗೂ ಅದೇ ಮೌಲ್ಯಗಳನ್ನು ಕಲಿಸಿ ಎಂದು ಹೇಳಿದಂತಹ ಯೋಸೆಫ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ನಿವೃತ್ತ ಕನ್ನಡ ಶಿಕ್ಷಕರಾದಂತಹ NS ಪುಟ್ಟವೀರಪ್ಪ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ, ಸುಮಾರು 25 ವರ್ಷಗಳ ನಂತರ ನಿಮ್ಮನ್ನು ಭೇಟಿ ಮಾಡ್ತಕ್ಕಂಥ ಒಂದು ಸದಾವಕಾಶವನ್ನು ನೀವು ಕಲ್ಪಿಸಿಕೊಟ್ಟಿರೋದಕ್ಕೋಸ್ಕರ ನಿಮಗೆ ಮೊಟ್ಟ ಮೊದಲು ನಾವು ಆಭಾರಿಯಾಗಿದ್ದೇವೆ ಹಾಗೂ ಕೃತಜ್ಞನಾಗಿದ್ದೇನೆ. ಈಗಾಗಲೇ ನಮ್ಮ ಮುಖ್ಯೋಪಾಧ್ಯಾಯರಾದಂಥ ಜೋಸೆಫ್ ರಾಜ್ರವರು ಭಾಳ ಅದ್ಭುತವಾದ ವಿಚಾರವನ್ನು ಮಂಡಿಸಿದ್ದಾರೆ. ಅವ್ರು ಹೇಳಿದ ಮೇಲೆ ನಾನು ಹೇಳೋದು ಏನೂ ಇಲ್ಲ, ಹೊಸದಾಗೇನೂ ಹೇಳ್ತಾ ಇಲ್ಲ. ಯಾಕೆ ಅಂದರೆ ನಿಮ್ಮ ವೃತ್ತಿಗಳು, ನೀವು ಬೆಳೆದು ಬಂದ ಹಾದಿ, ನೀವು ಇದುವರೆಗೂ ಕಾಪಾಡಿಕೊಂಡು ಬಂದಂಥ ನಮ್ಮ ಭಾರತೀಯತೆ, ಇದನ್ನೆಲ್ಲ ನಾನೀಗ
ನೀವು ಕೊಡ್ತಕ್ಕಂಥ ಗೌರವದಲ್ಲಿ ಗಮನಿಸಿದ್ದೀನಿ. ಹಾಗಾಗಿ ಇದಕ್ಕೆ ನಾನು ಹೇಳೋವಂಥದ್ದು ಏನು ಉಳಿದಿಲ್ಲ. ಆದರೂ ಸಹ ಈಗಾಗಲೇ ನೀವೆಲ್ಲ ಎಜುಕೇಟೆಡ್ ಅಂತ ನಾವು ಕರಿತೀವಿ. ಎಜುಕೇಟೆಡ್ ಅಂದರೆ ಎಜುಕೇಷನ್ ಅಂತ. ಈ ಎಜುಕೇಷನ್ನಲ್ಲಿ ಇ ಇಂದ ನೀವು ಎನ್ವರೆಗೂ ನೋಡಿ. ಅದರಲ್ಲಿ ಇ ಅಂದರೆ ಎನರ್ಜಿ, ಗೊತ್ತಿದೆ ನಿಮಗೆಲ್ಲ, ಹೊಸ ವಿಚಾರ ಏನಲ್ಲ. ಡಿ ಅಂದರೆ ಡಿಗ್ನಿಟಿ, ಎ ಡು, ಯು, ಯು ಅಂದರೆ ಯೂನಿಯನ್, ಸಿ, ಸಿ ಅಂದರೆ ಕಾಮನ್ ಸೆನ್ಸ್ ಅಥವಾ ಕ್ರಿಯೇಟಿವ್, ಯಾವುದಾದ್ರು ಆಗ್ಬೋದು. ಸಿ ಎ ಆ್ಯಕ್ಷನ್, ಎಜುಕೇಷನ್, ಎ ಟಿ ಟ್ಯಾಲೆಂಟ್, ಐ ಇಂಟೆಲಿಜೆನ್ಸ್, ಹೌದಾ? ಇನ್ನು ಓ ಆಪ್ಷನ್, ಚಾಯ್ಸ್ ಅಂತೀವಲ್ಲ, ಆಪ್ಷನ್ ಆಯ್ಕೆ ನಿಮ್ಮದು. ಕೊನೆಯದು ಎನ್, ಭಾಳ ಮುಖ್ಯವಾದದ್ದು ಮಕ್ಕಳೇ, ವಿದ್ಯಾರ್ಥಿಗಳೇ. ಎನ್ ನ್ಯಾಷನ್ಯಾಲಿಟಿ. ನಾವು ಮೊದಲು ಭಾರತೀಯರು ಈ ದೇಶದಲ್ಲಿ ಹುಟ್ಟಿದ್ದೀವಲ್ಲ. ನೀವು ಪ್ರತಿದಿನ ಪೇಪರ್ನಲ್ಲಿ ನೋಡ್ತಿದ್ರೆ ಎಂತೆಂಥ ವಿದ್ಯಮಾನಗಳು ನಡೀತಾ ಇದ್ದಾವೆ. ಆದರೆ ನಮ್ಮ ದೇಶ, ಭಾರತ ದೇಶ, ಎಷ್ಟು ಸಾವಿರ ವೇದಗಳ ಕಾಲದಿಂದ ಹಿಡಿದು, ಪುರಾತನ ಕಾಲದಿಂದ ಹಿಡಿದು ಸರ್ವಧರ್ಮ ಸಮಾನತೆಯನ್ನು ಕಾಪಾಡಿಕೊಂಡು ನಮ್ಮಲ್ಲಿರುವಷ್ಟು ಧರ್ಮ ಆಗಲಿ, ನಮ್ಮಲ್ಲಿಷ್ಟು ಭಾಷೆ ಆಗಲಿ, ನಮ್ಮಲ್ಲಿರ್ತಕ್ಕಂಥ ಇದು ಎಲ್ಲವನ್ನು ಜಗತ್ತಿನಲ್ಲಿ ನಾವು ಎಲ್ಲೂ ನೋಡೋಕ್ಕಾಗಲ್ಲ. ಅದು ನಮ್ಮ ಭಾರತೀಯದ ಒಂದು ನ್ಯಾಷನ್ಯಾಲಿಟಿ. ಆ ನ್ಯಾಷನ್ಯಾಲಿಟಿಯನ್ನು ಕಾಪಾಡ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲೆ, ನಮ್ಮ ಮೇಲೆ, ನಿಮ್ಮ ಮುಂದಿನ ಜನಾಂಗದ ಮೇಲೆ ಇದೆ. ವಿದ್ಯಾರ್ಥಿಗಳೇ, ನಾನು ಹೊಸದಾಗಿ ಹೇಳೋವಂಥದ್ದು ಏನಿಲ್ಲ. ಈಗಾಗಲೇ ತರಗತಿಯಲ್ಲಿ ಸಾಕಷ್ಟು ಹೇಳಿದ್ದೀನಿ. ಅದು ಎಷ್ಟು ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ನಾನು ಅದನ್ನು ನೆನಪು ಮಾಡೋಕ್ಕೋಸ್ಕರವಾಗಿ ಬಂದು ಹೇಳ್ತಾ ಇದ್ದೀನಿ ಅಷ್ಟೇ. ಇದರಲ್ಲಿ ಏನು ತಪ್ಪು ತಿಳ್ಕೊಬೇಡಿ. ಯಾಕೆಂದರೆ ಅನುಭವ ಅಂತಕ್ಕಂಥದ್ದು ನಿಮಗೆ ಸಾಕಷ್ಟು ಆಗಿದೆ. ಚಿಕ್ಕ ಮಗುವಿನಿಂದ ಹಿಡಿದು ತಾಯಿ ಹೊಟ್ಟೆಯಿಂದ ಈಚೆಗೆ ಬರೋವರೆಗೂ ಅನುಭವ ಅನ್ನೋದು ಎಲ್ಲರಿಗೂ ಆಗ್ತಾ ಇರುತ್ತೆ. ಆ ಅನುಭವ ಆದ ಮೇಲೇ ನಾವು ಒಂದೊಂದಾಗಿ ಹಂತವನ್ನು ಏರ್ತಾ ಹೋಗ್ತೀವಿ. ನಾನು ಶಾಲೆಗೆ ನಿಮಗೆ ಪಾಠ ಮಾಡೋಕ್ಕೆ ಬರುವಾಗ ನಾನು ತಿಳ್ಕೊಂಡು ಬಂದು ನಿಮಗೆ ಪಾಠ ಮಾಡಬೇಕಾಗಿತ್ತು. ನಾನು ನಿಮ್ಮಿಂದಲೂ ನಾನು ಕಲ್ತಿದ್ದೀನಿ. ಹಾಗೆ ನನ್ನಿಂದ ಎಷ್ಟು ಕಲ್ತಿದ್ದೀರೋ ಅದು ಗೊತ್ತಿಲ್ಲ, ಆದರೂ ನಾನು ನಿಮ್ಮಿಂದ ಬಹಳಷ್ಟು ಕಲ್ತಿದ್ದೀನಿ. ಹಾಗಾಗಿ ಈ ಕಲಿಕೆಯ ಅನುಭವ ಅಂತಕ್ಕಂಥದ್ದು ವಿದ್ಯಾರ್ಥಿ ಮತ್ತು ಪಾಠ ಮಾಡ್ತಕ್ಕಂಥ ಶಿಕ್ಷಕರು, ಗುರುಗಳು, ಇವರು ಸಮಾನವಾಗಿ ಅದಕ್ಕೆ ಗೌರವ ಕೊಡ್ತಾ ಬಂದಾಗ ಮಾತ್ರ ನಾವು ಬೆಳೀಲಿಕ್ಕೆ ಸಾಧ್ಯ. ಅದಕ್ಕೆ ಡಿ ವಿ ಜಿಯವರು ಒಂದು ಕಡೆ ಹೇಳ್ತಾರೆ, ಅನುಭವದ ಪಾಲೊಳು ವಿಚಾರ ಮಂಥನವಾಗಿ ಜನಿಯಿಸುಕೊಂ ನವನೀತವದೇ ಜಸವು ಜನಜೀವನಕ್ಕೆ ಮಂಕುತಿಮ್ಮ. ನೋಡಿ, ಅನುಭವ ನಿಮಗೆ ಸಾಕಷ್ಟು ಅನುಭವ ಆಗಿದೆ. ನಿಮಗೆ ಅನುಭವ ಪಡ್ತೀರಿ, ನೀವು ವೃತ್ತಿ ಮಾಡ್ತಾಯಿದ್ದೀರಿ, ಅಲ್ಲಿ ಪ್ರತಿದಿನ ಅನುಭವ ಆಗುತ್ತೆ. ನಿಮ್ಮ ಅನುಭವನ ನೀವು ತಿದ್ದುಕೊಳ್ಳಿಕ್ಕೆ ಅವಕಾಶ. ಅದು ಅನುಭವ ಅನ್ನೋದು ಒಂದು ಹಾಲಿದ್ದೆ. ಅದು ಹಾಲು ಕಾಯಿಸಿ ಬೆಣ್ಣೆ ಮಾಡಿದರೆ ಅದು ತುಪ್ಪ ಆಗುತ್ತೆ, ಬೆಣ್ಣೆ ಕೆಟ್ಟು ಹೋಗುತ್ತೆ. ಆದರೆ ತುಪ್ಪ ಕಾಯಿಸಿದರೆ ಎಷ್ಟು ವರ್ಷ ಬೇಕಾದ್ರೂ ಇಟ್ಕೋಬೋದು. ನೋಡಿ, ಅನುಭವದ ಪಾಲೊಳು ವಿಚಾರ ಮಂಥನವಾಗಿ ವಿಚಾರ ಮಾಡ್ತಾ ಹೋಗಿ. ಈ ಜಗತ್ತಿನಲ್ಲಿ ಎಷ್ಟು ಜನ ಆಗಿ ಹೋಗಿದ್ದಾರೆ, ಎಷ್ಟು ಜನ ನಮಗೆ ಮಾರ್ಗದರ್ಶಕರಾಗಿದ್ದಾರೆ. ಅವ್ರದ್ದೆಲ್ಲ ವಿಚಾರವನ್ನು ನೋಡ್ತಾ ಹೋಗಿ ಯಾರಿಗೂ ಅಷ್ಟು ಸುಲಭವಾಗಿ ದಕ್ಕಲಿಲ್ಲ ಯಶಸ್ಸು. ದಕ್ಕಬೇಕಾದರೆ ಅವರ ಅನುಭವವನ್ನು ಹದಗೊಳಿಸ್ಕೊಂಡು ಹೋದರು. ನಾನು ನಿಮಗೊಂದು ಕತೆ ಹೇಳ್ಬಿಡ್ತೀನಿ. ಕತೆ ಹೇಳಿ ನಾನು ಮುಗಿಸೋಣ ಅಂತ ಯೋಚನೆ ಮಾಡಿದ್ದೀನಿ. ಒಂದು ಮೊಸರನ್ನ ಗಡಿಗೆ ಇತ್ತು, ಮೊಸರದ್ದು. ಆ ಗಡಿಗೆ ಒಳಗಡೆ 2 ಕಪ್ಪೆ ನೆಗೆದುಬಿಟ್ಟು, ಆ 2 ಕಪ್ಪೆ ನೆಗೆದು ಒಳಗಡೆ ಮೊಸರೊಳಗಡೆ ಸೇರ್ಕೊಬಿಟ್ವಲ್ಲ, ಒಂದು ಕಪ್ಪೆ ಮೇಲೆ ಹಾರಕ್ಕೆ ಪ್ರಯತ್ನ ಮಾಡ್ತಿತ್ತು, ಇನ್ನೊಂದು ಅದು ಅದರಿಂದ ಹಾರಕ್ಕೆ ಮಾಡ್ತಿತ್ತು. ಒಂದು ಕಪ್ಪೆ ಹಾರಕ್ಕೆ ಸಾಕಾಗಿ ಸುಸ್ತಾಗಿ ನನ್ನ ಕೈಯಲ್ಲಿ ಆಗಲ್ಲ, ಐ ಡೋಂಟ್ ವಾಂಟ್ ಅಂತ ಹೇಳಿಬಿಟ್ಟು ಮುಳಿಕೊಬಿಟ್ಟು ಸತ್ತೋಗ್ಬಿಡ್ತು. ಆದರೆ ಇನ್ನೊಂದು ಕಪ್ಪೆ ಇತ್ತಲ್ಲ, ಏನೇ ಆಗಲಿ ನಾನು ಮಾತ್ರ ಹೊರಗಡೆ ಹೋಗಲೇಬೇಕು, ದಾಟಲೇಬೇಕು ಅಂತ. ಇದು ಮೇಲೆ ಕೆಳಗೆ ಕುಣಿದು ಆ ಮೊಸರು ಇದ್ದು ಬೆಣ್ಣೆ ಆಯಿತು, ಬೆಣ್ಣೆ ಉಂಡೆ ಆಗ್ಬಿಡ್ತು. ಬೆಣ್ಣೆ ಉಂಡೆ ಆಗಿದ್ದು ಮೇಲೆ ತೇಲ್ತು.
ಅದ್ರ ಮೇಲೆ ಇದು ಕೂತ್ಕೊಂಡು ಮ್ಯಾಕ್ನಾಗಿತ್ತು. ನೋಡ್ದ, ನೀನುಗ ಆಗಲಿಲ್ಲ, ನಾನು ಗೆದ್ದೆ ಅಂತ. ಇದನ್ನು ಯಾರು ಹೇಳಿದ್ದು ಅಂದರೆ ರಾಮಕೃಷ್ಣ ಪರಮಹಂಸರು ವಿವೇಕಾನಂದರಿಗೆ ಹೇಳಿದರು. ವಿವೇಕಾನಂದರು ಅವ್ರ ಶಿಷ್ಯರಿಗೆ ಹೇಳಿದ್ದು ಆ ಕತೆ ಇದು. ಆದ್ದರಿಂದ ನಾವು ಯಾವುದರಲ್ಲೂ ಸೋತೆ ನಮ್ಮ ಕೈಲಿ ಆಗೋದೇ ಇಲ್ಲ, ನಮ್ಮ ಕೈಲಿ ಮಾಡೋಕ್ಕೆ ಆಗಲ್ಲ, ನಮ್ಮ ಹಣೆ ಬರನೇ ಇಷ್ಟು, ನಮ್ಮ ಅದೃಷ್ಟನೇ ಇಷ್ಟು, ನಮಗೆ ಬಡತನ ಇದೆ, ನಾವು ಕೂಲಿಗಾರರು, ನಾವು ವ್ಯವಸಾಯಗಾರರು, ನಮಗೇನು ಗೊತ್ತು ಅಂತ ಯಾರೂ ಇದನ್ನು ಮಾಡ್ಕೋಬೇಡಿ. ಅದಕ್ಕೆ ಡಿ ವಿ ಜಿಯವರು ಇನ್ನೊಂದು ಮಾತು ಹೇಳ್ತಾರೆ, ಸತ್ಯನೆಂದೆನಬೇಡ, ಸೋತೆನೆಂದೆನಬೇಡ, ಬತ್ತಿ ತೆನ್ನೊಳು ಸತ್ವ ದೂಟೆ ಎಂದೆನಬೇಡ. ಸತ್ವವು ಇದೆ ನಮ್ಮಲ್ಲಿ ಅಂಥೇಳಿ, ಬತ್ತಿ ತೆನ್ನೊಳು ಸತ್ವ ದೂಟೆ ಎಂದೆನಬೇಡ, ಮತ್ತೆ ತೋರ್ಪುದು ನಾಳೆ ಮಂಕುತಿಮ್ಮ ಅಂತ. ಖಂಡಿತವಾಗಿಯೂ ನಿಮಗೆ ಒಳ್ಳೆಯ ಪ್ರಯತ್ನ ಇದ್ದರೆ, ಒಳ್ಳೆಯ ಇದನ್ನು ಮಾಡ್ತಾ ಹೋದರೆ ಯಶಸ್ಸು ಖಂಡಿತ ಸಿಗುತ್ತೆ. ಇದನ್ನು ಸದಾ ನೆನಪಿನಲ್ಲಿ ಇಟ್ಕೊಳ್ಳಿ. ಒಳ್ಳೆಯ ನಾಗರಿಕರಾಗಿ ನೀವು ಕೊಟ್ಟಂಥ ಗೌರವ, ಆ ಗುರುವಿನ ಮಹತ್ವವನ್ನು ನೀವು ಇವತ್ತು ಪ್ರತಿಪಾದಿಸಿದಿರಿ, ತೋರಿಸಿದಿರಿ. ನಮಗೂ ಬಹಳ, ನಮ್ಮ ಎಲ್ಲ ಶಿಕ್ಷಕರೊಂದರಿಗೂ ತುಂಬ ಸಂತೋಷ ಆಗಿದೆ. ಎಷ್ಟೋ ದಿವಸ ಆಯಿತು ನೋಡೇ ಇತ್ತಿಲ್ಲ. ನೋಡಿ, ನಮ್ಮ ಜೊತೆಯಲ್ಲಿ ಕೆಲಸ ಮಾಡಿದವರು ಮರ್ಸಿ ಮೇಡಮು, ಸವಿತಾ ಮೇಡಮು, ಇವರು ಯಾರೂ ನೋಡೋಕ್ಕೆ ಆಗಿಲ್ಲ, ಬಂದ್ಬಿಟ್ಟಿದ್ದಾರೆ ಇವತ್ತು. ನಿಮ್ಮಿಂದ ಅದು ನಿಮ್ಮಿಂದ ಆಗಿದ್ದು. ಅವ್ರು ಎಲ್ಲಿಗೆ ಹೋದ್ರು, ನಮ್ಮ ಸ್ಕೂಲ್ ಬಿಟ್ಟು ಹೋಗ್ಬಿಟ್ಟು ಬೇರೆ ಕಡೆ ಹೋಗಿದ್ರು. ಅವರು ಒಬ್ಬರು ಪಾಂಡುಪುರ ಹೋಗಿದ್ರು, ಇನ್ನೊಬ್ಬರು ಎಲ್ಲಿ ಹೋಗಿದ್ರು ಗೊತ್ತಾ, ಹುಲ್ಲಳ್ಳಿಗೆ ಹೋಗಿದ್ರು. ಆವತ್ತಿಂದ ಇವತ್ತವರೆಗೂ ಭೇಟಿನೇ ಆಗಿಲ್ಲ, ನೋಡೂ ಇಲ್ಲ, ಒಂದು ಫೋನು ಇಲ್ಲ, ಮಾತುಕತೆಯೂ ಇಲ್ಲ, ಏನಾದ್ರಿ ಅನ್ನೋದು ಗೊತ್ತಿಲ್ಲ. ಹಾಗೆ ಅಂಥ ಒಂದು ಅವಕಾಶನ ಎಲ್ಲಿ ಸುಮಾರು ಜನ ಇದ್ದಾರೆ ಇಲ್ಲಿ. ನಮ್ಮ ಚಿನ್ನಯ್ಯ ಮಾಸ್ಟ್ರು ಕಳಸಾರಿ ಬರೋಕ್ಕಾಗಲಿಲ್ಲ, ಅವರಿಗೆ ಹುಷಾರಿತ್ತಿಲ್ಲ ಅಂದರು. ಅವರನ್ನು ನೋಡ್ದಂಗೆ ಆಯಿತು. ಇನ್ನು ಬಾಕಿಯವ್ರು ನಮ್ಮ ಲಕ್ಷ್ಮಣ ಮಾಸ್ಟ್ರು, ಓ ಮೈ ಗಾಡ್, ನಮ್ಮ ಮಕ್ಕಳು ನನ್ನ ಮಗಳದ್ದು ನೆನೆಸ್ಕೊತಾನೆ ಇರ್ತಾರಪ್ಪ. ಹಾಂ, ಲಕ್ಷ್ಮಣ ಮಾಸ್ಟ್ರು ಸಿಕ್ಕಿದ್ರಾ, ಬಂದಿದ್ರಾ ಅಂತ. ಇಲ್ಲ, ಕಳಸರಲ್ಲೂ ಬಂದಿಲ್ಲ, ಆಸರಲ್ಲೂ ಬಂದಿಲ್ಲ ಅಂದೆ. ಇವತ್ತು ಬಂದಾಗ ನೋಡ್ದಂಗೆ ಆಯಿತು. ಒಟ್ಟಾರೆ ನಿಮ್ಮನ್ನು ವಿದ್ಯಾರ್ಥಿಗಳು ಅನ್ನಲ್ಲ, ನೀವು ನಮ್ಮ ಆತ್ಮೀಯ ಸ್ನೇಹಿತರಾಗಿದ್ದೀರಿ. ಈಗ ಒಳ್ಳೆಯ ವಿಚಾರ ಆಗಿದ್ದೀರಿ. ನಾವು ಸಹ ಹೇಗೆ ನಡ್ಕೋಬೇಕು ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ನೀವು ಹಾಗೆ ನಿಮ್ಮ ಜೀವನದಲ್ಲಿ ನಮ್ಮ ಒಂದೆರಡು ನುಡಿಗಳು, ನಮ್ಮ ಎರಡು ನಡವಳಿಕೆಗಳು ನಿಮ್ಮ ಜೀವನದಲ್ಲಿ ಅನುಷ್ಠಾನ ಆದರೆ ಅದಕ್ಕೆ ನಾವು ಧನ್ಯವಾದ ಅಂತ ಹೇಳ್ತಾ ನನ್ನ ಮಾತು ಮುಗಿಸಿ. ಎನಿಬಡಿ ಇನ್ ದ ಕ್ಲಾಸ್, ನೋಬಡಿ ಇನ್ ದ ಕ್ಲಾಸ್ ಅಂತ ಹೇಳಿ ಪದೇ ಪದೇ ನಮ್ಮನ್ನು ಕ್ಲಾಸಲ್ಲಿ ಎಚ್ಚರವಾಗಿ ಇಟ್ಕೊಳ್ತಾ ಇದ್ದಂತಹ ನಮ್ಮ ಪುಟ್ಟವೀರಪ್ಪ ಸರ್ ಅವರು ಇವತ್ತು ಎಜುಕೇಷನ್ ಅಂದರೆ ಏನು, ಪ್ರತಿಭೆ, ಸಾಮಾನ್ಯ ಪ್ರಜ್ಞೆ, ಆಯ್ಕೆ, ಸೃಜನಶೀಲತೆ, ರಾಷ್ಟ್ರೀಯತೆ ಇದನ್ನು ಬೆಳೆಸ್ಕೊಳ್ಳುವಂಥದ್ದೇ ಎಜುಕೇಷನ್ ಅನ್ನೋದನ್ನು ತಮ್ಮ ಮಾತುಗಳ ಮೂಲಕ ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಅವರಿಗೆ ಧನ್ಯವಾದಗಳು. ಮುಂದೆ ನಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಿ ಹಿಂದಿ ಭಾಷೆಯ ಶಿಕ್ಷಕರಾಗಿದ್ದಂತಹ ನಟರಾಜು ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಚೈತ್ರ ಪದೇ 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 ಹೇಳ್ತಾ ಇದ್ದಾಳೆ ಹಿಂದಿ 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 ಅಂತ. ನಾನು ಏನು ಮಾಡಲಿ, ಬಾರ್ ಬಾರ್ ಆತಿ ಹೈ ಮುಜ್ಕೋ, ಮಧುರ ಯಾದ್ ಬಚಪನ್ ತೇರಿ, ಆ ಗಯಾ ತೂ मेरे सबसे मधुर खुशी मेरी, गया ले गया तू सबसे खुशी मेरी. ठीक है ना? अच्छा, ವೇದಿಕೆ ಮೇಲೆ ಆಸೀನರಿರುವ ನಮ್ಮ ಬಾಲರಪಟ್ಟಣ ವಿದ್ಯಾಸಂಸ್ಥೆಯ ಬ್ರದರ್ ಅವರೇ, ಹಾಗೂ ನನ್ನ ಎಲ್ಲ ಹಿರಿಯ ಹಾಗೂ ಕಿರಿಯ ಆತ್ಮೀಯ ವೃತ್ತಿ ಬಾಂಧವರೇ, ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಇರ್ತಕ್ಕಂಥ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ನಾನು ಯಾಕೆ ಈ ರೀತಿ ಸಂಬೋಧನೆಯನ್ನು ಮಾಡ್ತಾಯಿದ್ದೀನಿ ಅಂತ ಹೇಳಿದ್ರೆ, ಇವತ್ತು ನೀವು ಯಾರೂ ನಮ್ಮ ವಿದ್ಯಾರ್ಥಿಗಳಲ್ಲ, ಆಗಿದ್ದೀರಿ. ಹೌದಾ? ಇಲ್ಲ 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 ಇಲ್ಲ, ಖಂಡಿತ ಇಲ್ಲ. ನಾವು ಹಾಗೆ ನೆನೆಸಿದ್ರೆ ಬಹುಶಃ ಅದು ನಮ್ಮ ಮೂರ್ಖತನಕ್ಕೆ ಎಡೆ ಮಾಡಿಕೊಟ್ಟಾಗ ಆಗ್ಬೋದೇನೋ. लालयेत पंचवर्षाणि ताडयेत दशवर्षाणि प्राप्तेषु षोडशे वर्षे पुत्रं मित्रं वदाचरेत.
ಅದು ನೀವು ಯಾವಾಗ ಷೋಡಶ ವರ್ಷ 16 ವರ್ಷಗಳು ದಾಟಿದ ನಂತರ ನಾವು ಎಲ್ಲರನ್ನೂ ಕೂಡ ಮಿತ್ರರನ್ನಾಗಿ ನೋಡಬೇಕಾದಂಥ ಸಂದರ್ಭ ಬಂದಿದೆ. ಒಂದು ವೇಳೆ ನಾವು ಹಾಗೆ ನೋಡಲಿಲ್ಲ ಅಂದರೆ ಅದು ನಮ್ಮ ಘನತೆಗೇನೆ ಕುಂದುಂಟಾಗುವಂಥ ಸಂದರ್ಭನೂ ಕೂಡ ಬರ್ತದೆ. ಇರಲಿ, ಅದೇನೇ ಇರಲಿ, ತುಂಬ ಸಂತೋಷದ ಸಮಾಚಾರ ಅಂತ ಹೇಳಿದ್ರೆ ಎರಡು, ಈಗಾಗಲೇ ನಮ್ಮ ಮಾನ್ಯ ಸ್ನೇಹಿತರುಗಳು ಹೇಳಿದಾಗೆ, ಮೊದಲನೇದಾಗಿ ನಮ್ಮ ಎಲ್ಲ ಗುರು ವೃಂದದವರನ್ನು ಒಟ್ಟಿಗೆ ಸೇರಿಸಿದಂಥ ಒಂದು ಸೌಭಾಗ್ಯ ನಿಮ್ಮದು. ಮತ್ತೊಂದು, ಸುಮಾರು 30 ವರ್ಷಗಳ ಕಾಲ ದೂರ ಇದ್ದಂಥ ನಿಮ್ಮದೇ ಆದಂಥ ಚಟುವಟಿಕೆಗಳಿದ್ದಂಥ ನಿಮ್ಗಳನ್ನು ಮತ್ತೆ ಎಲ್ಲರೂ ಕೂಡ ಗೆಟ್ ಟುಗೆದರ್ ಒಟ್ಟಾಗಿ ಒಂದು ಕಡೆ ಸೇರಿಸುವಂಥ ಅವಕಾಶ ಈ ಸುದಿನ. ಹೌದಾ? ಎಷ್ಟೋ ವಿದ್ಯಾರ್ಥಿಗಳು ಇಲ್ಲಿ LKG UKGಯಿಂದ ಹಿಡಿದು 10ನೇ ತರಗತಿವರೆಗೂ ಓದಿದಿರಿ. ಇನ್ನು ಕೆಲವರು LKG UKGಯಿಂದ ಕೆಲವು ತರಗತಿಗಳವರೆಗೆ ಮಾತ್ರ ಓದಿ, ಅಥವಾ 7ನೇ ತರಗತಿಯವರೆಗೆ ಓದಿ 8ನೇ ತರಗತಿಯಿಂದ ಬೇರೆ ಕಡೆಗೆ ಹೋಗಿದ್ದೀರಿ. ಅಥವಾ ಇನ್ನು ಕೆಲವರು ಬೇರೆ ಕಡೆಯಿಂದ 8ನೇ ತರಗತಿಗೆ ಬಂದು ಸೇರಿದಿರಿ. ಆದರೆ ಎಲ್ಲೇ ಸೇರಲಿ, ಹೇಗೆ ಇರಲಿ, ಈ ಬಾಲರ ಪಟ್ಟಣ ವಿದ್ಯಾಸಂಸ್ಥೆಗೆ ಅಂತೂ ಏನಾದರೂ ಒಂದು ವಿಧದಲ್ಲಿ ಬಂದು ಇಲ್ಲಿ ಸೇರುವಂಥ ಅವಕಾಶ ನಿಮಗೆ ಸಿಕ್ಕಿದೆ. ನಾನು ಯಾಕೆ ಈ ಒಂದು ಅವಕಾಶ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹಿಂದೆ ಚಾಮರಾಜನಗರ ಜಿಲ್ಲೆಯಾಗುವುದಕ್ಕೂ ಮುಂಚೆನೆ ಮೈಸೂರು ಜಿಲ್ಲೆಯಲ್ಲಿ ಇದ್ದಂಥ ಈ ಚಾಮರಾಜನಗರ, ಅದರಲ್ಲೂ ಈ ಬಾಲರ ಪಟ್ಟಣ ಮೈಸೂರು ಜಿಲ್ಲೆಯಲ್ಲಿಯೇ ಕೂಡ ಹೆಸರುವಾಸಿಯನ್ನು ಪಡ್ಕೊಂಡಿದ್ದಂಥ ಶಾಲೆ ಇದೆ. ಈ ಶಾಲೆಗೆ ನೀವು ಓದಿದಂಥ ಆ ಒಂದು ಸುವರ್ಣ ಯುಗದಲ್ಲಿ ಸೀಟ್ ಸಿಕ್ಕೋದೇ ಒಂದು ದೊಡ್ಡ ಕಷ್ಟ ಆಗಿತ್ತು. ಇಲ್ಲಿಗೆ ಸೀಟ್ ಪಡ್ಕೋಬೇಕು ಅಂದ್ರೇ ಅವರಿಂದ ರೆಕಮೆಂಡೇಶನ್, ಇವರಿಂದ ರೆಕಮೆಂಡೇಶನು, ಇಲ್ಲಿ ಅಭ್ಯಾಸ ಮಾಡ್ತಾ ಇದ್ದಂಥ ಅಥವಾ ವಿದ್ಯಾಭ್ಯಾಸವನ್ನು ಕಲಿಸ್ತಾ ಇದ್ದಂಥ ಶಿಕ್ಷಕರ ರೆಕಮೆಂಡೇಶನ್ನು, ಹೀಗೆ ಹಲವಾರು ವಿಧದಲ್ಲಿ. ಹೌದಲ್ವ ಸರ್? ಆ ರೀತಿಯಲ್ಲಿ ಮತ್ತೆ ಈ ಅಡ್ಮಿಷನ್ಸ್ ಟೈಮ್ ಬಂದಾಗ ಅಪ್ಲಿಕೇಶನ್ ಫಾರಮ್ ಕೊಡೋದಕ್ಕೆ ಅಥವಾ ಅಡ್ಮಿಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಗಲಾಟೆನ ಕಂಟ್ರೋಲ್ ಮಾಡೋದಕ್ಕೆ ಈವನ್ ಪೊಲೀಸನ್ನು ಕೂಡ ಕರೆಸಿದ್ದಂಥ ಸಂದರ್ಭ ಈ ಶಾಲೆಯಲ್ಲಿ ನಿಮ್ಮ ಒಂದು ಸುವರ್ಣ ಕಾಲದಲ್ಲಿ ನಡೆದಿತ್ತು. ಅಂಥ ಸುವರ್ಣ ಕಾಲದಲ್ಲಿ ಅಭ್ಯಾಸ ಮಾಡಿದಂಥ ನೀವೇ ಧನ್ಯರು. ನಾನು ಯಾಕೆ ಆ ಮಾತನ್ನು ಭಾಳ ಹೇಳ್ತೇನೆ ಅಂತ ಹೇಳಿದ್ರೆ, ಆವಾಗ ನಾವು ಇದ್ದಂಥ ಕೆಲವು ಸೀನಿಯರ್ ಟೀಚರ್ಸು ಬಹಳವಾಗಿ ಕಠಿಣವಾದಂಥ ಶಿಕ್ಷೆಯನ್ನು ಕೊಟ್ಟು ಶಿಕ್ಷೆಯನ್ನು ಕೊಟ್ಟು ಶಿಕ್ಷಣವನ್ನು ಕೊಟ್ಟು. ಆದರೆ ಈಗ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ವರ್ಕ್ ಮಾಡೋರಿಗೆ ಸೆಕ್ಷನ್ 17 ಆಫ್ A and B ಒಡೆಯಾಗಿಲ್ಲ, ಮಕ್ಕಳಿಗೆ ಯಾವುದೇ ರೀತಿ ನಿಂದನೆಯನ್ನು ಮಾಡೋ ಆಗಿಲ್ಲ. ಇಂಥ ಒಂದು ಪರಿಸ್ಥಿತಿ ಬಂದು ವಿದ್ಯಾಭ್ಯಾಸ ಯಾರು ತಮ್ಮ ಮನೆಗಳಲ್ಲಿ ತಮ್ಮ ಮಕ್ಕಳಿಗೆ ಹೇಳ್ಕೊಡ್ತಾರೋ ಅದೇನೆ ಶಾಲೆಗಳಲ್ಲಿ ಹೋಮ್ವರ್ಕ್ ಕೊಡ್ತಾರೆ, ಮನೆಗಳಲ್ಲಿ ಪೇರೆಂಟ್ಸು ಮಕ್ಕಳಿಗೆ ಮಾಡಿಸ್ಬೇಕು. ಹೌದಾ? ಯಾಕೆಂದ್ರೆ ನೀವೆಲ್ಲ ಆ ಸ್ಟೇಜಿಗೆ ಬಂದ್ಬಿಟ್ಟಿದ್ದೀರಿ, ಈಗಾಗಲೇ ಆ ಸ್ಟೇಜ್ ನೋಡ್ತಾ ಇದ್ದೀರಿ. ನಿಜ ತಾನೆ? ನೀವು ಗೃಹಿಣಿಯರಿರ್ಬೋದು ಅಥವಾ ನಮ್ಮ ಪುರುಷ ಮಿತ್ರರಿರ್ಬೋದು, ಅವರು ಕೂಡ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಆದರೆ ಇವತ್ತು ಈ ಒಂದು ಸ್ಥಿತಿಗೆ ನೀವು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಗೆಟ್ ಟುಗೆದರ್ ಆಗಿ ನಮ್ಮನ್ನು ಕೂಡ ಒಟ್ಟಾಗಿ ಸೇರಿಸುವ ಒಂದು ಪ್ರಯತ್ನವನ್ನ ಮಾಡುವಂತ ಒಂದು ಮನಸ್ಥಿತಿಗೆ ನೀವು ಬಂದದ್ದಿದೆಯಲ್ಲ, ಆ ಮನಸ್ಥಿತಿಗೆ ತನ್ನಂತ ಗುರುಗಳನ್ನ ನೀವು ನೆನೆಸ್ಕೊತಾ ಇದ್ದೀರಲ್ಲ, ಇದು ನಿಜವಾಗ್ಲೂ ನಮ್ಮ ಸೌಭಾಗ್ಯ, ನಿಮ್ಮ ಸೌಭಾಗ್ಯವೂ ಕೂಡ. ಹೌದಾ? ಇಷ್ಟು ಇನ್ನೂ ಬೇಕಾಷ್ಟು ಇದೆ. ಒಬ್ಬೊಬ್ಬರಿಗೆ ಒಂದೊಂದು ಪೀರಿಯಡು ಅಂದ್ರೂ ಇಲ್ಲಿ ಇರೋದು ಪೀರಿಯಡ್ ಸಾಕಾಗೋದಿಲ್ಲ. ಹಾಗಾಗಿ ಉಳಿದವ್ರಿಗೆ ಏನೋ ಒಂದು ಅರ್ಧ ಪೀರಿಯಡು, ಕಾಲ್ ಪೀರಿಯಡು ಅಂತೇಳಿ ಕೊಟ್ಕೊಂಡು ನಾವು ನಮ್ಮ ಎಲ್ಲ ಈ ಮನೋಕಾಮನೆಗಳನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸೋದಕ್ಕೆ ತಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ಈ ಎಲ್ಲಕ್ಕೂ ಮೂಲ ಕಾರಣ ಅಂದರೆ ಈ ಬಾಲರ ಪಟ್ಟಣ ಸಂಸ್ಥೆ ಅನ್ನೋದು ಒಂದು ಇರೋದ್ರಿಂದ ನಾವು ಎಲ್ಲರೂ ಕೂಡ ಇಲ್ಲಿ ಬಂದಾಗಾಯಿತು.
ತಾವು ಎಲ್ಲರೂ ಕೂಡ ಇಲ್ಲಿ ಬಂದು ಅಭ್ಯಾಸ ಮಾಡಿದಾಗಾಯಿತು. ಇವತ್ತಿನ ದಿನ ಭಾರತದ ಸತ್ಪ್ರಜೆಗಳಾಗಿ ವಿವಿಧ ಕ್ಷೇತ್ರಗಳಲ್ಲಿ ನೀವು ನಿಮ್ಮದೇ ಆದಂಥ ಛಾಪನ್ನು ಮೂಡಿಸ್ತಾ ಇದ್ದೀರಿ. ತುಂಬ ತುಂಬ ಧನ್ಯವಾದಗಳು. ಜೈ. ನಮ್ಮನ್ನೆಲ್ಲ ಮತ್ತೊಮ್ಮೆ ಬಾಲ್ಯದ ದಿನಗಳಿಗೆ ಕರೆದೊಯ್ದಂತಹ ಶ್ರೀ ನಟರಾಜು ಸರ್ ಅವರಿಗೆ ಧನ್ಯವಾದಗಳು. ಇದೀಗ ನಮಗೆ ಪ್ರೌಢಶಾಲೆಯಲ್ಲಿ ವಿಜ್ಞಾನ ಶಿಕ್ಷಕರಾಗಿ ನಮಗೆ ಪಾಠ ಬೋಧನೆಯನ್ನು ಮಾಡಿದಂತಹ ಶ್ರೀ ಬಿ ಸುಜಯ್ ಕುಮಾರ್ ಸರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮೊದಲನೇದಾಗಿ ನಾನು ದೇವರಿಗೆ ವಂದನೆ ಹೇಳ್ತೇನೆ. ಈ ಒಂದು ಸುಂದರ ಸಮಾರಂಭದ ನಾನು ಒಂದು ಭಾಗಿಯಾಗಲಿಕ್ಕೆ ಅವಕಾಶ ದೊರೆತಿದ್ದಕ್ಕಾಗಿ ಮತ್ತು ಸಂಸ್ಥೆಯ ವಂದನೆಯ ಸಹೋದರರಿಗೂ, ಶಾಲೆಯ ಹಿರಿಯ ಕಿರಿಯ ಶಿಕ್ಷಕ ಬಂಧುಗಳಿಗೂ, ಸಿಬ್ಬಂದಿ ವರ್ಗದವರಿಗೂ, ನೆಚ್ಚಿನ ವಿದ್ಯಾರ್ಥಿಗಳಿಗೂ ನಾನು ವಂದಿಸ್ತೇನೆ. ನಾನು ಬಂದ ಸಮಯದಿಂದ ನಿಮ್ಮ ಮುಖಗಳನ್ನು ನೋಡ್ತಾ ಇದ್ದೆ. ಯಾಕಂದರೆ ತರಗತಿಯಲ್ಲಿ ನಾನು ಒಳಗೆ ಬರುವಾಗಲೇ ಎಲ್ಲ ವಿದ್ಯಾರ್ಥಿಗಳನ್ನು ಒಮ್ಮೆ ನೋಡುವುದು ನನ್ನ ಅಭ್ಯಾಸ. ಈಗ ಆ ಮುಖಗಳು ಬದಲಾಗಿದೆ. ನೀವೆದ್ದು ನಿಂತು ನಿಮ್ಮ ಹೆಸರನ್ನು ಹೇಳಿದಾಗ ನನಗೆ ಬಹಳ ಸಂತೋಷ ಆಯಿತು. ಆ ದಿನಗಳ ನೆನಪಾಯಿತು. ನಾನು ಅನೇಕ ವಿದ್ಯಾರ್ಥಿಗಳಿಗೆ ಪೆಟ್ ನೇಮ್ ಇಡ್ತಿದ್ದೆ ಅವರಿಗೆ, ನಾನು ಗುರುತಿಸ್ಕೊಳ್ಳಿಕ್ಕೆ ಅವರು. ಮತ್ತು ನಾನು ಅಂದ್ಕೊಳ್ತೇನೆ, ನೀವು ನನ್ನನ್ನು ನೆನಪು ಮಾಡುವುದಾದರೆ ನನ್ನ ಏಟನ್ನೇ ಹೆಚ್ಚಿಗೆ ನೆನಪು ಮಾಡ್ತೀರ. ಒಂದು ಸಂಗತಿ ನನಗೆ ಉತ್ತೇಜನ ಕೊಟ್ಟಿದ್ದೇನು ಅಂದರೆ, ನಾವು ಏನು ನಿಮಗೆ ಶಿಕ್ಷೆ ಕೊಟ್ಟು ಆ ಶಿಕ್ಷೆ ನಿಮಗೆ ಶಿಕ್ಷೆಯಾಗಿ ಕಾಣಿಸಲಿಲ್ಲ, ನಿಮ್ಮ ಜೀವನವನ್ನು ತಿದ್ದುವಂತಹ ಸಂಗತಿಯಾಗಿ ನಿಮಗೆ ಕಾಣಿಸಿತು ಅನ್ನುವಂಥದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಂಥದ್ದು. ನಿಮ್ಮ ವೃತ್ತಿಗಳನ್ನು ನಿಮ್ಮ ಪರಿಚಯ ಮಾಡುವಾಗ ನಾನು ಕೇಳುವಾಗ ತುಂಬ ಸಂತೋಷ ಆಯಿತು. ಗೃಹಿಣಿಯರಾಗಿರಬಹುದು, ಆದರೆ ನಿಮ್ಮ ಮಕ್ಕಳಿಗೆ ಆ ಒಂದು ವಿದ್ಯೆಯನ್ನು ಕೊಡುವುದರಲ್ಲಿ ನೀವಿದ್ದೀರಿ ಅನ್ನೋದರಲ್ಲಿ ಯಾವ ಸಂದೇಹ ಇಲ್ಲ. ನಾನು ಹೆಚ್ಚು ಮಾತಾಡಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಈಗಾಗಲೇ ಸಾಕಷ್ಟು ಸಮಯ ದಾಟಿದೆ. ಹಾಗಿದ್ದಾಗ್ಯೂ ನೀವು 30 ವರ್ಷಗಳ ನಂತರ ಈಗ ಬಂದಿದ್ದೀರಿ. ಒಂದು ವೇಳೆ ತರಗತಿಯಲ್ಲಿ ನಾನು ಸಾಕಷ್ಟು ನಿಮಗೆ ಹೇಳಿದ್ದೆ, ಜೀವನದ ಪಾಠ ಹೇಳಿದ್ದೇನೆ, ಕೊಟ್ಟಿದ್ದೇನೆ. ಹೆಚ್ಚಿನ ಭಾಗ ನಾನು ಏಟು ಕೊಟ್ಟದ್ದು ವಿದ್ಯೆ ಕಲೀಲಿಲ್ಲ ಅಂತಲ್ಲ, ಶಿಸ್ತು ಮಾಡಲಿಕ್ಕಾಗಿ. ನಿಮ್ಮ ಜೀವನದಲ್ಲಿ ಅದನ್ನ ರೂಢಿಸಿಕೊಂಡಿದ್ದೀರಿ ಅನ್ನೋದು ನನ್ನನ್ನು ಆಹ್ವಾನ ಮಾಡಲಿಕ್ಕೆ ಕೆಲವು ವಿದ್ಯಾರ್ಥಿಗಳು ಬಂದಿದ್ದರು. ಅವರ ಜೊತೆ ಇಂಟರಾಕ್ಟ್ ಮಾಡಿದೆ ನಾನು, ಹಾಗೆ ನನಗೆ ಅರ್ಥ ಆಯ್ತು, ಬಹಳ ಸಂತೋಷನೂ ಆಯ್ತು. ಒಂದೆರಡು 3 ಕಾರ್ಯಕ್ರಮಗಳಲ್ಲಿ ನಿಮ್ಮ ನಡುವೆ ಬರಲಿಕ್ಕಾಗಲಿಲ್ಲ. ಇಂಥ ನನ್ನೆಲ್ಲ ಸ್ನೇಹಿತರನ್ನ ನೋಡುವ ಭಾಗ್ಯವೂ ಸಿಕ್ಕಲಿಲ್ಲ ನನಗೆ. ಅದು ಅನಿವಾರ್ಯ ಆಯಿತು ನನಗೆ, ಆ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ. ಈಗ ಬಂದಿದ್ದೇನೆ. ಈಗಲೂ ಈ ಕಾರ್ಯಕ್ರಮದಲ್ಲಿ ನೆನಪಿಡ್ಲಿಕ್ಕೆ ನಿಮಗೆ ಆಗಲಿ ಅನ್ನುವಂಥ ದೃಷ್ಟಿಯಿಂದ ಒಂದು ಸಣ್ಣ ಸಂಗತಿ ಹೇಳಿ ನನ್ನ ಮಾತು ನಿಲ್ಲಿಸಿದೆ. ಇದು ಮಹಾ ಮೇಧಾವಿ ಒಬ್ಬರು ಹೇಳಿದ ಕಥೆ ಇದು. ಒಂದು ಪೆನ್ಸಿಲಿನ ಕಥೆ ಅಂತ ಕೇಳಿದ್ದೀರೋ ಏನೋ ಗೊತ್ತಿಲ್ಲ ನನಗೆ. ಆ ಪೆನ್ಸಿಲ್ ತಯಾರಕ ಪೆನ್ಸಿಲ್ ತಯಾರಿಸ್ತಾನೆ ಕಷ್ಟಪಟ್ಟು, ಅದಕ್ಕೆ ಬಣ್ಣ ಕೊಟ್ಟು ಬೇರೆ ಬೇರೆ ರೀತಿಯ ಅಲಂಕಾರ ಮಾಡಿ ಪ್ಯಾಕೆಟ್ಗೆ ಹಾಕಿ, ಇನ್ನೇನು ಪ್ಯಾಕೆಟ್ ಮಾಡಿ ಅದನ್ನು ಕಳಿಸುವ ಮುನ್ನ ಪೆನ್ಸಿಲ್ ಅನ್ನು ತೆಗೆದು, ಅದಕ್ಕೆ ನಾನು ನಿನಗೆ ಒಂದು ಮಾತು ಹೇಳಬೇಕಾಗಿದೆ, ಹೇಳ್ಬಹುದಾ ಅಂತ ಕೇಳ್ತಾರೆ.
ಅಯ್ಯ, ನನ್ನ ನಿರ್ಮಾಣಿಕನು ನೀವೇ, ನೀವು ಹೇಳೋ ಮಾತನ್ನ ನಾನು ಕೇಳೋದಿಲ್ವಾ? ಕೇಳ್ತೀನಿ ಅಂತ. ಒಂದು ಕೈಯಲ್ಲಿ ಎಷ್ಟು ಬೆರಳಿದೆ? 2 ಕೈಯಿಂದ 10, ಒಂದು ಕೈಯಲ್ಲೇ ಇದೆ 5 ಸಂಗತಿ ಹೇಳ್ತೀನಿ, ಕೇಳಿಸ್ಕೊ ಅಂತ ಹೇಳ್ತದೆ. ಯಾರು? ಪೆನ್ಸಿಲ್ಗೆ ಪೆನ್ಸಿಲ್ನ ನಿರ್ಮಾಪ ಉಂಟು ಮಾಡು. ಮೊದಲನೇದಾಗಿ, ನೀನಾಗಿ ಏನು ಮಾಡಲಾರೆ. ನೀನಾಗಿ ಏನನ್ನೂ ಮಾಡಲಾರೆ. ನೀನು ಇನ್ನೊಬ್ಬರ ಕೈಯಲ್ಲಿ ನಿನ್ನನ್ನು ಪೂರ್ಣವಾಗಿ ಅರ್ಪಿಸಿದಾಗ ನೀನು ಮಾಡಬಲ್ಲೆ. ಏನಾದ್ರು ಯಾರ ಕೈಯಲ್ಲಿ ಇರ್ತಾರೋ ಅವರ ಕೈಯಲ್ಲಿ ಅದು ಉತ್ತಮವಾದ ಸಾಧನವಾಗ್ತದೆ. ನೀವು ನಮ್ಮ ಕೈಗಳಲ್ಲಿ ಬಂದಿರಿ. ಎಷ್ಟನೇ ಇಸ್ವಿ? 90 ಅಲ್ಲಲ್ಲ, ನೀವು ಹೈಸ್ಕೂಲ್ 8ಗೆ ಬಂದಿದ್ರಿ. 97, 98, 96, 97, 98, 97. ಓಕೆ, ಅಲ್ಲಿ ನಮ್ಮ ಕೈಗಳಿಗೆ ಬಂದ. ಆ ಕೈಗಳಲ್ಲಿ ನೀವು ಏನಾಗಬೇಕು ಅನ್ನುವುದನ್ನು ನಾವು ಆಲೋಚನೆ ಮಾಡಿದ್ದು ಆ ದಿನ. ಅದನ್ನು ನನ್ನೆಲ್ಲ ಶಿಕ್ಷಕ ಬಂಧುಗಳು ನಿಮಗೆ ನಾನಾ ರೀತಿಯಲ್ಲಿ ಬೇರೆ 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 ರೀತಿಯಲ್ಲಿ ಅವರು ಹೇಳ್ತಾ ಬಂದರು. ಇವತ್ತು ಅದು ಕಾರ್ಯರೂಪದಲ್ಲಿದೆ. ಆ ಪೆನ್ಸಿಲ್ ಒಪ್ಪಿಸಿಕೊಳ್ಳದೆ ಹೋದರೆ ಅದರ ಕಾರ್ಯ ನಡೆಯುವುದಿಲ್ಲ, ಅದರ ವರ್ತ್ ಅಥವಾ ಅದರ ಉಪಯೋಗ ಆಗುವುದಿಲ್ಲ. ಎರಡನೇದಾಗಿ ಮಾಲೀಕ ಹೇಳಿದ, ಪೆನ್ಸಿಲ್ ಕೇಳು, ನಿನ್ನನ್ನ ತಿದ್ದುತ್ತಾರೆ, ಒರಿತಾರೆ, ಉಜ್ಜುತ್ತಾರೆ, ಬೇಸರಿಕೆ ಮಾಡ್ಕೋಬೇಡ. BSK ಮಾಸ್ಟರ್ ಜಾಸ್ತಿ ಉಜ್ಜಿರೋದು. ಬೇಸರಿಕೆ ಮಾಡಬೇಡ. ಎಷ್ಟು ಉಜ್ಜುತ್ತಾರೋ ಅಷ್ಟು ಶಾರ್ಪ್ ಆಗ್ತೀಯ ನೀನು. ನಿನ್ನ ಉಪಯೋಗಕ್ಕೆ ಯೋಗ್ಯವಾದಂತ ಪೆನ್ಸಿಲ್ ಆಗ್ತೀಯ. ಒರೆಯುವಂಥದ್ದು, ಉಜ್ಜುವಂಥದ್ದು ನಿನ್ನನ್ನು ಉಪಯುಕ್ತವಾದ ಪೆನ್ಸಿಲ್ ಆಗಿ ಮಾಡ್ತದೆ. ಪೆನ್ಸಿಲ್ ನಿನ್ನನ್ನ ಉಪಯೋಗಿಸ್ತಾರಪ್ಪ. ಕಾರ್ಪೆಂಟರ್ ಉಪಯೋಗಿಸ್ತಾನೆ, ಮರದ ಮೇಲೆ ಬರೀತಾನೆ. ಶಿಲ್ಪಿ ಆ ಒಂದು ಶಿಲ್ಪದ ಮೇಲೆ ಬರೀತಾನೆ. ವಿದ್ಯಾರ್ಥಿ ಪೇಪರ್ ಮೇಲೆ ಬರೀತಾನೆ. ಡ್ರಾಯಿಂಗ್ ಟೀಚರ್ ಡ್ರಾಯಿಂಗ್ ಹಾಳೆ ಮೇಲೆ ನಿನ್ನನ್ನ ಬರಿತಾನೆ. ನಿನ್ನಲ್ಲಿ ಬರೆದರು ನಿನ್ನ ಛಾಪನ್ನ ಅಲ್ಲಿ ಮೂಡಿಸು, ಅಚ್ಚು, ನಿನ್ನ ಇದನ್ನ ಗುರುತು ಅಲ್ಲಿ ಇರುವ ಹಾಗೆ ನೀನು ಮಾಡು. ನಾವೆಲ್ಲಿರ್ತೀವೋ, ನಾನು ಕಂಡಂತ ಸತ್ಯ ಏನು ಅಂದ್ರೆ, ಬಾಲಾರ್ ಪಟ್ಟಣದ ವಿದ್ಯಾರ್ಥಿಗಳು ಅವರು ಎಲ್ಲೇ ಇರಲಿ, ಯಾವ ಕ್ಷೇತ್ರದಲ್ಲೇ ಇರಲಿ, ಮನೆಯಲ್ಲೇ ಇರಲಿ, ಅವರದೇ ಆದಂತ ಒಂದು ಛಾಪು ಇದೆ. ಅವರು ಗುರುತಿಸ್ತಾರೆ, ಅನೇಕರು ಹೇಳ್ತಾರೆ. ಮತ್ತು ಆ ವಿಶಿಷ್ಟತೆ, ವೈಶಿಷ್ಟ್ಯತೆ, ಆ ಒಂದು ಕ್ರಿಯೇಟಿವ್ನೆಸ್ ಈ ಬಾಲಾರ್ ಪಟ್ಟಣದ ಕನ್ನಡ ಮಾಧ್ಯಮದಲ್ಲಿ ಓದಿದ ವಿದ್ಯಾರ್ಥಿಗಳಲ್ಲಿ ನೋಡಿ. ನಾವು ಇಂಗ್ಲಿಷ್ ಮಾಧ್ಯಮದಲ್ಲಿ ಓದಿದವರು ಒಂದು ಭಾಗ, ಕನ್ನಡ ಮಾಧ್ಯಮದಲ್ಲಿ ಓದಿ ಬೇರೆ ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಭಾಷೆಗಳಲ್ಲಿ ಪ್ರೊಫೆಸರ್ಗಳಾದವರು, ವೃತ್ತಿ ಪಡ್ಕೊಂಡವರು ಬಹಳಷ್ಟು ಜನರಿದ್ದಾರೆ. ಆ ಛಾಪು ಮೂಡಿಸಿದ್ದಾರೆ. ಎಷ್ಟಾಯ್ತು? ಪೆನ್ಸಿಲ್. 4ನೇ ಸಂಗತಿ ನಿನಗೆ ಹೇಳ್ತೇನೆ. ನೀನು ಏನು ಮಾಡಬೇಕಿದ್ರು ಅಳಕ್ ಬೇಡಪ್ಪ, ಹೆದರ್ಬೇಡ. ಯಾಕಂದ್ರೆ ಅನೇಕ ಸಂಗತಿಗಳು ನಾವು ಯಾಕೆ ಮಾಡದೆ ಹೋಗ್ತೀವಿ ಅಂದ್ರೆ, ಇದೇನು ತಪ್ಪಾಗ್ಬಿಡ್ತದ, ಏನಾದ್ರು ಸರಿ ಇಲ್ವಾ, ಇದು ನಾವು ಇದು ಇಟ್ಟ ಹೆಜ್ಜೆ ತಪ್ಪ. ಅನೇಕ ವೇಳೆ ಈ ತರ ಆಲೋಚನೆಗಳಲ್ಲಿ ನಾವು ಮಾಡಬೇಕಾದ ಕಾರ್ಯ, ಒಳ್ಳೆ ಕಾರ್ಯಗಳನ್ನು ಮಾಡೋದು ಬಿಟ್ಬಿಡ್ತೇವೆ. ಆದ್ರೆ ನಿನಗೆ ಒಂದು ಅವಕಾಶ ಇದೆನಪ್ಪ, ನೀನು ಏನು ಮಾಡಿದ್ರು ಅದನ್ನ ತಿರುಗಿ ಅಳಸಿ ಹಾಕಿ ಬರಿಬಹುದು. ನಿಮ್ಮ ಜೀವಿತದಲ್ಲಿ ಅನೇಕ ವೇಳೆ ಒಳ್ಳೆ ಕಾರ್ಯಗಳನ್ನ ಮಾಡಲಿಕ್ಕೆ ಅಳುಕಬೇಡ. ಒಂದು ವೇಳೆ ತಪ್ಪಾಗಿದ್ದರೆ ಅದನ್ನ ತಿದ್ದಿ ಸರಿಪಡಿಸಿ ನಡೆಯಬಹುದು. ಪೆನ್ಸಿಲ್ಗಿರುವಂತ ವಿಶೇಷ ಗುಣ ಪೆನ್ಗಾಗೋದಿಲ್ಲ. ಎಷ್ಟು ಬರೆದ್ರು ಅಳಿಸ್ಬಹುದು. ಎಷ್ಟಾಯ್ತು? 5ನೇದು ಮತ್ತು ಕೊನೆಯದು. ನಾನು ಅದನ್ನ ಹೆಚ್ಚು ವಿವರಣೆ ಮಾಡ್ತಾ ಇಲ್ಲ, ವಿವರಣೆ ಇದೆ ಬೇಕಾದಷ್ಟು. 5ನೇದು, ಪೆನ್ಸಿಲ್ ನಿನ್ನ ಬೆಲೆ ಎಲ್ಲಿದೆ ಗೊತ್ತಾ? ಎಲ್ಲಿದೆ?
ಅಲ್ಲಲ್ಲ, ಅದಾಯ್ತು, ಫಸ್ಟ್ ಆಯ್ತು. ನಿನ್ನ ಮೌಲ್ಯ ಎಲ್ಲಿದೆ? ಮೇಲೆ ಮರದ ಪೀಸೋದು ಅಲ್ವಾ? ಒಳಗೆ ಒಂದು ಹೋಲನ್ನು ಮಾಡಿ ಅದರೊಳಗೆ ಇಟ್ಟಿದ್ದಾರೆ ಪೆನ್ಸಿಲ್ ಅನ್ನು, ಗ್ರಾಫೈಟ್ ಅನ್ನು ಪುಡಿ ಮಾಡಿ. ಅವನು ಮಾಲೀಕ ಹೇಳಿದ, ಒಳಗಿರುವ ಪದಾರ್ಥ ಇದೆಯಲ್ಲಪ್ಪ ನಿನ್ನಲ್ಲಿ, ಅದು ಬಹಳ ಮುಖ್ಯ. ಅದು ಯಾವುದು? ಅದು ನಮ್ಮ ಅಂತರಾತ್ಮ. ಇಟ್ ಇಸ್ ವಿಲ್ ಪವರ್. ಇಫ್ ದರ್ ಇಸ್ ಎ ವಿಲ್ ದರ್ ಇಸ್ ಎ ವೇ. ಮನಸ್ಸಿದ್ದರೆ ಏನು ಬೇಕಾದ್ರೂ ಮಾಡ್ಬೋದು. ನಾನು ನಿಮ್ಮ ಸಣ್ಣವರಿದ್ದಾಗಲಿಂದಲೂ ಅದನ್ನ ಹೇಳ್ತಾ ಇದ್ದೆ. ಆ ಸಾಧನೆ ನೋಡ್ತಾ ಇದ್ದೀನಿ ಇವತ್ತು. ಬಹಳ ಸಂತೋಷ ಆಗ್ತದೆ. ನಿಮ್ಮ ಕ್ಷೇತ್ರಗಳಲ್ಲಿ ಆ ಒಂದು ವಿಲ್ ಪವರ್ ನಿಮ್ಮಲ್ಲಿ ಇಟ್ಟು ಮಾಡ್ತಾ ಇದ್ದೆ. ಅವಳು ಯಾರು ಹೇಳಿದ್ರು, ಮನೆಯಲ್ಲಿ ನಾನು ಟ್ಯೂಷನ್ ಟೀಚರ್ ಅಂತ. ವೆರಿ ಗುಡ್. ನಾನು ವೃತ್ತಿಗೆ ಬಂದಾಗ ಈ ಟ್ಯೂಷನ್ ಪ್ರಾರಂಭ ಮಾಡಿ, ಅದೇನು ವಿದ್ಯಾರ್ಥಿಗಳಿಗೆ ಹೇಳಬೇಕು ಅಂತ ಅನಿಸ್ತು. ಯಾಕೆ ಅದು ಕಳೆದು ಹೋಗುದಿಲ್ಲ, ಕಮ್ಮಿ ಆಗುದಿಲ್ಲ. ವಿದ್ಯೆ ಹೇಳ್ತಾ ಹೇಳ್ತಾ ಏನಾಗ್ತದೆ, ಜಾಸ್ತಿ ಆಗ್ತದೆ. ನಮಗೆ ಹೇಳ್ತಾ ನೋಡಿ, ಹಳೆ ಪಠ್ಯಪುಸ್ತಕ ಬೇಡ ಅನಿಸ್ತದೆ, ಎಲ್ಲ ತಲೆ ಒಳಗೆ ಬರ್ತದೆ. ವಿದ್ಯೆ ಎಂದಿಗೂ ನಷ್ಟ ಇಲ್ಲ. ವಿದ್ಯೆ ಹೇಳುವುದರಿಂದ ನಮಗೇನು ನಷ್ಟ ಇಲ್ಲ, ಅದರಿಂದ ಉಪಯೋಗ. ಅನೇಕ ಜೀವಗಳು ಅದಕ್ಕೆ ಉಪಕಾರ ಆಗ್ತದೆ ಅನ್ನುವಂಥದ್ದು. ಅದರಿಂದಾಗಿ ಎಷ್ಟೋ ಸಮಯಗಳನ್ನು ನನ್ನ ಜೀವಿತದ ಅವಧಿಯಲ್ಲಿ ಅವುಗಳಿಗೆ ಇಟ್ಟಿದ್ದೆ. ಇವತ್ತಿಗೂ ಆ ಮಕ್ಕಳು ಬಂದು ಹೇಳುವಾಗ, ಅವರ ಅನುಭವ ಹೇಳುವಾಗ, ಅವರ ಅಭಿಪ್ರಾಯಗಳನ್ನು ಹೇಳುವಾಗ ಅತಿ ಸಂತೋಷ ಆಗ್ತದೆ. ಅದರಿಂದ ಹಣ ಗಳಿಸಿದ್ರೆ ಅಷ್ಟು ಸಂತೋಷ ಬರ್ತಿತ್ತೋ ಇಲ್ಲವೋ ಗೊತ್ತಿಲ್ಲ, ಆದರೆ ಅದಕ್ಕಿಂತಲೂ ಅಪಾರವಾದ ಸಂತೋಷ ಆಗ್ತದೆ. ನಮ್ಮ ಅಂತರಾತ್ಮದ ಶಕ್ತಿ, ನೀವು ಅದನ್ನು ಉಪಯೋಗಿಸಿ ನಿಮ್ಮ ಜೀವಿತಗಳಲ್ಲಿ. ಇದು ಸುಲಭದ ಸಂಗತಿಯಲ್ಲ. ಈಗ ಏನು ಕಾರ್ಯಕ್ರಮ ಮಾಡಿದಿರಿ, ಒಂದೊಂದು ಹೆಜ್ಜೆಯನ್ನು ಯೋಚನೆ ಮಾಡಿ ಬಹಳಷ್ಟು ವ್ಯವಸ್ಥಿತವಾಗಿ ಮಾಡಿದಿರಿ. ಅದರ ಹಿಂದೆ ಏನಿದೆ ಗೊತ್ತಾ? ನಿಮ್ಮ ಅಪಾರವಾದ ಪ್ರೀತಿ, ಅಪಾರವಾದ ಗುರುಭಕ್ತಿ, ಅಪಾರವಾದಂಥ ನಿಮ್ಮ ಆ ನೆನಪುಗಳು. ಮನುಷ್ಯ ಜೀವನದಲ್ಲಿ ಒಂದು ಸಂಗತಿಯನ್ನು ಗೊತ್ತಾ? ಮನುಷ್ಯ ಜೀವನದಲ್ಲಿ ಬೇಗನೆ ಮರೆತು ಬಿಡ್ತಾನಂತೆ ಉಪಕಾರವನ್ನು. ಮನುಷ್ಯನ ವ್ಯಕ್ತಿತ್ವ ಅದು, ಬೇಗನೆ ಉಪಕಾರ ಮರೆಯುವಂತ. ಆದರೆ ನೀವು ಇಷ್ಟು 30 ವರ್ಷಗಳಾದರೂ ನೀವು ಸೇರ್ಕೊಂಡು ಸಂತೋಷ ಪಡ್ಬೋದಾಗಿತ್ತು. ನಾವು ಸೇರಿ ಗುರುಗಳನ್ನ ಸಂತೋಷ ಪಡಿಸ್ಬೇಕು. ಸೇರಿಸಿದ್ರಿ. ನಿಜವಾಗ್ಲೂ ಅವರು ಬಂದು ಕರೆದ್ರಲ್ಲ. ನಾನು ಒಂದು ಹೋಟೆಲ್ ಸಮೀಪ ಇದ್ದೆ ಆಗ. ಆ ಹೋಟೆಲ್ ಮಾಲೀಕ ನನ್ನ ಸ್ನೇಹಿತ. ಈ ಮಕ್ಕಳು ಬಂದು ಕಾಲಿಗೆ ನಮಸ್ಕಾರ ಮಾಡಿದ್ದೆ. ಆ ವ್ಯಕ್ತಿ ಹೇಳಿದ, ಇದು ಸರ್ ಸಂಸ್ಕಾರ. ಈ ಸಂಸ್ಕಾರ ನೀವು ಕಲಿಸಿದ್ರಿ ಮಕ್ಕಳಿಗೆ, ನೋಡ್ರಿ ಬಹಳ ಸಂತೋಷ ಆಗ್ತದೆ ನನಗೆ. ಬಹಳ ದೊಡ್ಡ ಸಾಹುಕಾರರು, ಹೋಟ್ಲ್ ಓನರ್. ಆ ಸಂಸ್ಕಾರವನ್ನು ಬೆಳೆಸ್ಕೊಂಡಿದ್ದೆ. ಬಾಲರಪಟ್ನ ನಿಮಗೆ ಆ ಸಂಸ್ಕಾರವನ್ನು ಕಲಿಸಿಕೊಟ್ಟಿದೆ. ನಾನು ಎಲ್ಲ ಸಂದರ್ಭದಲ್ಲಿ ನಿಮಗೆ ಒಂದು ಮಾತು ಯಾವಾಗಲೂ ಹೇಳ್ತಿದ್ದೆ, ನೀನೇನಾದರೂ ಆಗು, ಮೊದಲು ಮಾನವನ. ಪ್ರೀತಿ, ದಯೆ, ಕರುಣೆ, ಇವುಗಳಿಗಿರುವ ಸ್ಥಾನ ಇನ್ಯಾವುದಕ್ಕಿಲ್ಲಪ್ಪ. ನಮ್ಮ ವಿದ್ಯೆಗೂ ಇಲ್ಲ, ನಮ್ಮ ಆಸ್ತಿಗಿಲ್ಲ, ನಮ್ಮ ಹಣಕ್ಕಿಲ್ಲ. ಕ್ಷಣಿಕ ಅವೆಲ್ಲ ಕಳೆದು ಹೋಗ್ತದೆ, ನಾಶ ಆಗ್ತದೆ. ಇವತ್ತಿಗೂ ನೀವೆಲ್ಲ ಸೇರಿದಿರಿ. ಯಾಕೆ ಸೇರಿದಿರಿ? ನಿಮ್ಮ ಪ್ರೀತಿ ನಿಮ್ಮನ್ನ ಬಂಧಿಸಿದೆ, ನಿಮ್ಮ ಬಾಂಧವ್ಯ ನಿಮ್ಮನ್ನ ಬಂಧಿಸಿದೆ. ನಿಮ್ಮ ಹಣ ನಿಮ್ಮನ್ನ ಬಂಧಿಸಲಿಲ್ಲ, ನಿಮ್ಮ ಅಂತಸ್ತು ಬಂಧಿಸಲಿಲ್ಲ. ಇಲ್ಲಿ ಸೇರಿದವರಲ್ಲಿ ನೀವು ಕೆಳಗಿನವರು ಮೇಲಿನವರು ಅಂತ ಭಾವನೆ ಬಂತ ನಿಮಗೆ? ಬರುವುದಿಲ್ಲ. ಸ್ನೇಹ ಅಷ್ಟೇ ಅದು. ಆ ಸ್ನೇಹಕ್ಕೆ ಆ ಸಣ್ಣವನೇ ದೊಡ್ಡವನಾಗಿ ಕಾಣಿಸ್ತಾನೆ. ಸ್ನೇಹ ಯಾವಾಗಲೂ ಅದು. ನಾನು ಎಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ನಿಮಗೆ ಹೃದಯಪೂರ್ವಕವಾಗಿ ವಂದನೆ ಸಲ್ಲಿಸ್ತೇನೆ. ನೀವು ಹೀಗೆ ಅದ್ಧೂರಿಯಾದ ಈ ಕಾರ್ಯಕ್ರಮವನ್ನು ಮಾಡಿ ನಮ್ಮನ್ನು ಕರೆಸಿ ಈ ರೀತಿ ನೀವು ಕೊಡ್ತಾ ಇರುವಂತ ಈ ಗೌರವ ನಮ್ಮ ನೆನಪಿನಲ್ಲಿ ಯಾವಾಗಲೂ ಅದು ಇರ್ತದೆ. ನಾವು ಸಹ ನಮ್ಮ ಆಶೀರ್ವಾದ, ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಯಾವಾಗಲೂ ಇದೆ.
ಎತ್ತರಕ್ಕೆ ಬೆಳೆದಿದ್ದೀರಿ, ಇನ್ನು ಎತ್ತರಕ್ಕೆ ಬೆಳೆದು ಹೋಗ್ರಿ, ನಿಮ್ಮ ಜೀವನ ಉತ್ತಮವಾಗಲಿ. ನೀವು ಏನು ಈ ಶಾಲೆಯಿಂದ ಉತ್ತಮ ಗುಣಗಳನ್ನು ಕಲ್ತಿದ್ದೀರೋ ನಿಮ್ಮ ಮಕ್ಕಳಿಗೂ ಅದನ್ನ ಅಭ್ಯಾಸ ಮಾಡಿಸಿ. ಯಾಕಂದ್ರೆ ಒಂದು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ, ಪ್ರಪಂಚ ಅಥವಾ ಲೋಕ ಈ ದಿನಗಳಲ್ಲಿ ಸಮಾಧಾನ ಇಲ್ಲದ ಸ್ಥಿತಿಗೆ ದಾಟ್ತಾ ಇದೆ. ಮನುಷ್ಯನಿಗೆ ಎಲ್ಲವೂ ಇದೆ. ಚಂದ್ರಲೋಕಕ್ಕೆ ಹೋಗಿದ್ದಾನೆ, ಮಂಗಳಕ್ಕೂ ಹೋಗಬಲ್ಲ, ಸಮುದ್ರ ಆಳಕ್ಕೆ ಇಳಿಯಬಲ್ಲ. ತಂತ್ರಜ್ಞಾನಗಳು ಬಹಳಷ್ಟು ಮುಂದುವರೆದಿದೆ. ಆದರೆ ಮನುಷ್ಯನಲ್ಲಿ ಒಂದು ಕೊರತೆ ಎದ್ದು ಕಾಣಿಸ್ತಾ ಇದೆ. ಅವನಲ್ಲಿ ಸಂತೋಷ ಮತ್ತು ಸಮಾಧಾನ ನೆಲೆಗಾಗಿ ಹುಡುಕ್ತಾನೆ. ಯಾವ ಅಂಗಡಿಯಲ್ಲಿ ಸಿಕ್ಕುವುದಿಲ್ಲ. ಅದು ನೀವು ಏನು ಇದನ್ನ ತಕೊಂಡಿದ್ರು ನಿಮ್ಮ ಜೀವಿತಗಳಲ್ಲಿ, ಅದನ್ನ ನೀವು ಬೆಳೆಸಬೇಕು, ಅದು ಮಕ್ಕಳಿಗೆ ಕಲಿಸಬೇಕು. ಅದಿದ್ದರೆ ಅದರ ಜೊತೆ ಇವೆಲ್ಲವೂ ಬೇಕು, ಬೇಡ ಅಂತಿಲ್ಲ ಅವೆಲ್ಲ. ಅದಕ್ಕೆ ಅರ್ಥಪೂರ್ಣವಾಗ್ತದೆ. ಹಾಗೆ ಅರ್ಥಪೂರ್ಣವಾಗಲಿ. ನಾನು ಖಂಡಿತವಾಗಿಯೂ ನಿಮ್ಮೆಲ್ಲರನ್ನು ನೋಡುವಾಗ, ಬಾಂಬೆಯಿಂದ ಬಂದಿದ್ದಾರೆ, ಬಹಳ ಸಂತೋಷ ಆಗ್ತದೆ. ನೀವು ಎಷ್ಟೆಷ್ಟು ದೂರದಿಂದ ಬಂದಿದ್ದೀರಿ, ಬೆಂಗಳೂರಿನಿಂದ ಅನೇಕರು ಬಂದಿದ್ದೀರಿ. ಅದು ನಿಮ್ಮ ಪ್ರೀತಿ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಹೃದಯಪೂರ್ವಕವಾಗಿ ವಂದಿಸಿ ನನ್ನ ಮಾತುಗಳನ್ನು ಇಲ್ಲಿಗೆ ನಿಲ್ಲಿಸ್ತೇನೆ. ಮನಸ್ಸಿದ್ದರೆ ಮಾರ್ಗ. ಹಾಗೆಯೇ ನಾವೆಲ್ಲ ವಿದ್ಯಾರ್ಥಿಗಳಾಗಿ ಬಂದವರು ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿದ್ದೀವಿ ಅಂದರೆ ಅದಕ್ಕೆ ಕಾರಣ ಶಿಕ್ಷಣ ಅನ್ನೋದನ್ನು ತಮ್ಮ ಮಾತಿನ ಮೂಲಕ ಹೇಳಿದಂತಹ ಶ್ರೀ ಸುಜಯ್ ಕುಮಾರ್ ಸರ್ ಅವರಿಗೆ ಧನ್ಯವಾದಗಳು. ನಮಗೆ ಪ್ರೌಢಶಾಲಾ ಹಂತದಲ್ಲಿ ಗಣಿತ ಶಿಕ್ಷಕರಾಗಿ ನಮಗೆ ಲೆಕ್ಕಗಳನ್ನು ಕಲಿಸಿದಂತಹ ಶ್ರೀ RP ನಿರಂಜನ್ ಸರ್ ಅವರು ನಮ್ಮೆಲ್ಲರನ್ನ ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲಿರ್ತಕ್ಕಂಥ ಆಡಳಿತ ಮಂಡಳಿಯ ಪರವಾಗಿ ಬಂದಿರತಕ್ಕಂಥ ವಂದನೀಯ ಸೋದರ ಪೀಟರ್ ಅವರೇ, ನನ್ನೆಲ್ಲ ಕಿರಿಯ ಸಹೋದ್ಯೋಗಿ ಮಿತ್ರರೇ, ಅದರಲ್ಲಿ ಮುಖ್ಯವಾಗಿ 3 ಜನ ಇವತ್ತು ಹೆಸರಿಡದೆ ಕರಿಬೇಕು ನಾನು. ಯಾಕಂದರೆ ಸಾಕಷ್ಟು ಫಂಕ್ಷನ್ಗಳಲ್ಲಿ ನಮಗೆ ಸಿಕ್ಕಿರಲಿಲ್ಲ. ಅವರು ತುಂಬ ಹಿರಿಯರು, ಚಿನ್ನಯ್ಯ ಮಾಸ್ಟ್ರು, ಆಮೇಲೆ ಸುಜಯ್ ಕುಮಾರ್ ಸರು ಮತ್ತು HLN ಕೆಲವು ಫಂಕ್ಷನ್ಗಳ ಜೊತೆ ಸಿಕ್ಕಿರಲಿಲ್ಲ. ಇವತ್ತು ಸಿಕ್ಕಿದ್ರು, ಅದು ಖುಷಿ ಆಯಿತು. ಅದೆಲ್ಲಕ್ಕಿಂತ ತುಂಬ ಖುಷಿ ಆಯ್ತಾ ಇದೆ ನನಗೆ ಇವತ್ತು. ನನ್ನ ಬರ್ಡೇ ಅಲ್ಲ ಅಥವಾ ಇನ್ಯಾವುದೋ ಡೇ ಅಲ್ಲ, ನೀವು ನಮ್ಮನ್ನು ಈ ಥರ ಸೇರಿಸಿದಿರಲ್ಲ ಅದಕ್ಕೆ. ಮತ್ತು ಏನು ಈ ಶಿಕ್ಷಣ, ಇಲ್ಲಿ ಸಾಕಷ್ಟು ಜನ ಟೀಚರ್ಗಳಿದ್ದೀರಾ, ನಮಗಿಂತನೂ ಪ್ರೊಫೆಸರ್ಗಳಾಗಿರೋ ಅಂಥವ್ರು ಇದ್ದೀರಾ. ಸೊ ಶಿಕ್ಷಣದ ಅರ್ಥ ನಿಮಗೆ ಗೊತ್ತು. NSP ಏನೋ ಎಕ್ಸ್ಪ್ಯಾಂಡ್ ಮಾಡಿದ್ರು, ಅದನ್ನು ಬಿಟ್ಟು ಇನ್ನೂ ಅಗಾಧವಾದದಿದೆ ಎಜುಕೇಷನಲ್ಲಿ. ಶಿಕ್ಷಣದ ಮೂಲ ಉದ್ದೇಶ ಏನಪ್ಪ ಅಂದರೆ ಮನುಷ್ಯನನ್ನು ಒಬ್ಬ ದೇಶದ ಸತ್ಪ್ರಜೆಯನ್ನಾಗಿ ಮಾಡೋದು. ಸತ್ಪ್ರಜೆ ಆಗಬೇಕು ಅಂದರೆ ಅವ್ರಿಗೆ ಏನಾರು ಆಗಿರಲಿ, ವೃತ್ತಿಯಲ್ಲಿ ಏನು ಬೇಕಾದ್ರೂ ಆಗಿರ್ಬೋದು, ಅದು ಬೇರೆ ವಿಷಯ. ಆದರೆ ಅವರು ಮೊದಲನೇದಾಗಿ ಮಾನವರಾಗಿರಬೇಕು, ಸತ್ಪ್ರಜೆಗಳಾಗಿರಬೇಕು. ಅದು ಆಗಿದ್ದೀರಿ ನೀವು. ಯಾಕೆಂದರೆ ಅದಕ್ಕೆ ಕಾರಣ ಇಷ್ಟೇ, ನೀವು ಆ ಕೃತಜ್ಞತೆ ಅನ್ನೋದನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಇಷ್ಟು ವರ್ಷಗಳ ನಂತರ ಸುದೀರ್ಘ, ಅಲ್ಪ ಸ್ವಲ್ಪ ಅಲ್ಲ, ಇಲ್ಲ, ಅದು ಬೇರೆ ಬೇರೆ ಕಡೆ ಕೆಲಸ ಮಾಡ್ತಿದ್ದಾರೆ, ಬೇರೆ ಬೇರೆ ರಾಜ್ಯಗಳಲ್ಲಿ ಮತ್ತು ಬೇರೆ ದೇಶದಲ್ಲಿ ಇರ್ತಕ್ಕಂಥವ್ರು ಮರ್ತೋಗಿತ್ತು, ನನಗೆ ಹೆಸರು ಓದಿದ್ರು. ಬೇರೆ ದೇಶದಲ್ಲೂ ಕೂಡ ಈ ನಮ್ಮ ರಾಮಸಮುದ್ರದ ಬಾಲರಪಟ್ಟಣದ ಒಂದು ಕಂಪನ್ನು ಸೂಸ್ತಾ ಇದ್ದೀರಲ್ಲ, ಅದು ಭಾಳ ತುಂಬ ಹೆಮ್ಮೆ, ತುಂಬ ಸಂತೋಷ. ನಾವು ಪಾಠ ಮಾಡೋದು ಸಾರ್ಥಕ ಅನ್ನಿಸ್ತು. ನೀವು ಗಣಿತ ಕಲಿತ್ರೋ ಕಲೀಲಿಲ್ವೋ ಬೇಡ, ಆದರೆ ಜೀವನದ ಲೆಕ್ಕಾಚಾರ ನಿಮಗೆ ಗೊತ್ತು. A+B² ಇಲ್ಲ, ಅದು ಆವತ್ತು ಪರೀಕ್ಷೆಗೋಸ್ಕರ ಬೇಕಾಗಿತ್ತು, ಕಲ್ತ್ರಿ ಅಷ್ಟೇ. ಆದರೆ ಅದು ಮುಖ್ಯ ಅಲ್ಲ. ಇವತ್ತು ಜೀವನದ ಲೆಕ್ಕಾಚಾರದಲ್ಲಿ ಚೆನ್ನಾಗಿ ಪಳಗಿದ್ದೀರಾ ನೀವು. ಅದಕ್ಕೆ ಅರ್ಥ ನಿಂತಿರೋದು ನೀವೀಗ. ಸರಿ, ಸುಮಾರು ನೀವೆಲ್ಲ 40 ಅಥವಾ 40 ವರ್ಷ ದಾಟಿದ್ದೀರಿ ಅಂತ ಅನಿಸುತ್ತೆ ಅಂದಾಜು. ನೀವು ಯಾವ ವರ್ಷ SLC ಓದಿದ್ರಿ ಅದರ ಮೇಲೆ ಹೇಳ್ತಾ ಇರೋದು. ಆ ಹಂತಕ್ಕೆ ಬಂದಿದ್ದೀರಾ ಅಂದ್ರೆ ಅರ್ಥ ಆ ಹಂತಕ್ಕೆ ಬಂದ ಮೇಲೂ ಕೂಡ ನಮ್ಮನ್ನು ನೆನೆಸ್ಕೊಂಡು, ಈಗಾಗಲೇ BS ಕೇಳ್ದಂಗೆ ಅದೆಷ್ಟು ಹೊಡೆದಿದೀವೋ, ಅದೆಷ್ಟು ಬೈದಿದೀವೋ ಲೆಕ್ಕಕ್ಕಿಲ್ಲ. ನಿಮಗೆ ಗೊತ್ತಿರುತ್ತೆ, ಅದು ನಮಗೆ ಗೊತ್ತಿರಲ್ಲ. ಯಾಕಂದರೆ ನಾವು ಹೊಡೆದಿದ್ದಾಗಲಿ ಬೈದಿದ್ದಾಗಲಿ ದ್ವೇಷಕ್ಕಲ್ಲ. ಆ ಕ್ಷಣದಲ್ಲಿ ನಿಮ್ಮ ತಪ್ಪನ್ನು ತಿದ್ದಬೇಕು ಅಂತ ನಮಗೆ ಅನ್ನಿಸ್ತು, ಆಗ ಇದ್ದಿದ್ದ ದಾರಿ ಅದೊಂದೇ, ಅದನ್ನು ಮಾಡೋದು ಅಷ್ಟೇ. ಆಮೇಲೆ ನಾವೇ ಮರ್ತು ಬಿಟ್ಟಿರ್ತೀವಿ, ಯಾಕೆ ಹೊಡೆದು ಯಾಕೆ ಬೈದು ಅಂತ ನಮಗೆ ಗೊತ್ತಿಲ್ಲ. ಆಯಿತಾ? ಸೊ ಆ ಪ್ರೀತಿಯನ್ನು ನೀವು ಇಟ್ಕೊಂಡು ಇವತ್ತು ನಮ್ಮನೆ ಸೇರಿಸಿದಿರಲ್ಲ, ಅದು ತುಂಬ ಸಂತೋಷದ ವಿಷಯ. ಅದರಲ್ಲೂ ನೀವು ತುಂಬ ಜನ ಇಲ್ಲಿ ನಮ್ಮನ್ನು ಸೇರಿಸಿದಿ. ಬಾಲರಪಟ್ಟಣದ ಮೇಲೆ ತುಂಬ ಪ್ರೀತಿ ಜಾಸ್ತಿ ಆಗ್ಬಿಟ್ಟು
5 ವರ್ಷ 10 ವರ್ಷ ಇದ್ರಿ. ಒಂದು 3 ಜನ ನನ್ನ ನೋಡ್ದಂಗೆ ತುಂಬ ಸಿಕ್ಕಾಪಟ್ಟೆ ಪ್ರೀತಿ ಜಾಸ್ತಿ ಆಗ್ಬಿಟ್ಟು 11 ವರ್ಷನೇ ಇದ್ರಂತೆ ಇಲ್ಲಿ. ನಮ್ಮ ಮಹಾದೇವ ಸ್ವಾಮಿ ಎಂತನು ಯುಗ ಪುರುಷ ಅಲ್ಲ, ಮತ್ತು ಮಧುಸೂದನ ಇರ್ಬೋದು ಅಂತ ಕಾಣುತ್ತೆ. ಮಧುಸೂದನ ಅವ್ರ ಪ್ರೀತಿಗೆ ನಾವು, ಯಾಕಂದರೆ ನಾವು ಯಾಕೆ ಅವ್ರನ್ನ ಫೇಲ್ ಮಾಡೋದು, ನಾವು ಮಾಡಿಲ್ಲ, ಅವರಾದರೂ ಅದು ಬೇರೆ ವಿಷಯ. ಆದ್ರೆ ಬರೋರಂಗೆ ನಾನು ಫೇಲ್ ಮಾಡಿಬಿಟ್ರು ಅಂತ ಎಷ್ಟೋ ದಿನ ನನ್ನ ಮೇಲೆ ಗಲಾಟೆ ಮಾಡೋದುಂಟು. ಅಂದರೆ ನೀವಲ್ಲ, ಮಕ್ಕಳು ಯಾವತ್ತೂ ಕೇಳಿಲ್ಲ, ಕೆಲವು ಪೇರೆಂಟ್ಸು ಅದೆಲ್ಲ ಇದೆ. ಅದೆಲ್ಲವನ್ನೂ ಮರೆತು ಇವತ್ತು ನೀವು ಪ್ರೀತಿ ಗೌರವನ ತೋರಿಸ್ತಾ ಇದ್ದೀರಲ್ಲ, ಅದಕ್ಕೆ ನಾವು ತುಂಬ ಋಣಿಗಳಾಗಿರಬೇಕು. ಒಂದು ಮತ್ತು ಬೇಜಾರು ಮಾಡ್ಕೊಬೇಡಿ, ಈ ಟೀಚರ್ಗಳು ತುಂಬ ಜನ ಇದ್ದೀರಿ, ಸ್ವಲ್ಪ ಕಣ್ಮುಚ್ಕೊಳ್ಳಿ, ಚೀಟಿ ತೆಗಿತಾ ಇದ್ದೀನಿ. ನಾವೇ ಗಮನಿಸ್ಕೊತಾ ಇದ್ದು ಕಣ್ಣಲ್ಲಿ ಕಣ್ಣಿಟ್ಟು ನಿಮ್ಮನ್ನ ಎಲ್ಲಿ ಚೀಟಿ ಇಟ್ಕೊಂಡಿದ್ದಾರೆ, ಎಲ್ಲಿ ಚೀಟಿ ತೆಗಿತಾರೆ ಅಂತ. ಅದು ಆ ಕಾಲ. ಆದರೆ ನಾನೇ ಚೀಟಿ ತೆಗೆಯೋಂಥ ಪರಿಸ್ಥಿತಿ ಬಂದಿದೆ. ಕಾರಣ ಹಿಂದೆ ಇರೋದು ಗೊತ್ತು ಯಾಕೆ ಅಂತ ನಿಮಗೆ ಯಾಕೆ ಅನುಮಾನ ಇರ್ಬೋದು. ಅಂಬಿ, ನಿಂಗೆ ವಯಸ್ಸಾಯ್ತು, ಮರು ಜಾಸ್ತಿ. ಯಾಕಂದ್ರೆ ಜೇರ್ಗೆ ಹೇಳ್ತಾ ಇರ್ತೀನಿ, ಹಿಂದಿನ ಫಂಕ್ಷನ್ಗಳನ್ನೆಲ್ಲ ಇಲ್ಲಿ ಮಾತಾಡಾದ್ಮೇಲೆ ಕೂತ್ಕೊಂಡ್ಬಿಟ್ಟು, ಸರ್ ಅದನ್ನ ಹೇಳ್ಬೇಕಾಗಿತ್ತು ಅಂತ ಓದೇ ಸರ್, ಮರ್ತೇ ಹೋಯ್ತು, ಅದು ಜ್ಞಾಪಕನೇ ಬರಲಿಲ್ಲ, ಇನ್ಯಾವುದೋ ವಿಷಯ ಆಗ್ಬಿಟ್ಟೆ ಅಂತ. ಅದಕ್ಕೆ ನೋಡೋಣ ಅಂತ ಒಂದಷ್ಟು ಪಾಯಿಂಟ್ ಹಾಕೊಂಡ್ಬಂದಿದ್ದೀನಿ. ಆದರೆ ಜಾಸ್ತಿ ಟೈಮ್ ಅಂತ ತಗೊಳ್ಳಲ್ಲ, ಎಲ್ಲದನ್ನು ತೀರಾ ವಿವರಣೆ ಕೊಡ್ತಾ ಹೋಗಲ್ಲ. ಸೊ ದಯಮಾಡಿ ಚೀಟಿ ಉಪಯೋಗಿಸ್ತಾ ಇರೋದಕ್ಕೆ ಕ್ಷಮೆ ಇರಲಿ. ಎಲ್ರಿಗೂ ಅದ್ರ ಪರ್ಟಿಕ್ಯುಲರ್ ಟೀಚರ್ಸ್ ಇದ್ದೀರಲ್ಲ ಇಲ್ಲಿ, ಅವ್ರಿಗೆ ಕೃತಜ್ಞತೆಯನ್ನು ಇವತ್ತಿನ ದಿನದಲ್ಲಿ ಯಾರ ಹತ್ರನೋ ಕಾಣೋದು ಕಷ್ಟ. ಅದು ನಮಗೆ ಅನುಭವ ಆಗೋಯ್ತು ಬಿಡಿ. ನೀವು ಆ ಕಾಲದವರು, ಆಗಲೇ ನಟರಾಜ್ ಮಾಸ್ಟರ್ ಹೇಳ್ದಂಗೆ ಸುವರ್ಣ ಯುಗ ಅಂತ ಹೇಳ್ಬೋದು. ನಮ್ಮ ಬಾಲರಪಟ್ಟಣಕ್ಕೆ ಸುವರ್ಣ ಯುಗ. ಆವತ್ತಿದ್ದಂಥ ಬ್ರದರ್ಗಳು, ಆಡಳಿತ ಮಂಡಿಯವರು, ನಮ್ಮಲ್ಲಿದ್ದಂಥ ಟೀಚರ್ಸು ಅಂದರೆ ನಾನು ಬರೀ ಹೈಸ್ಕೂಲ್ನವ್ರು ಮಾತ್ರ ಹೇಳ್ತಾ ಇಲ್ಲ. ಅವತ್ತು ನರ್ಸರಿಯಿಂದ ಹಿಡಿದು ಪ್ರೈಮರಿ, ಹೈಸ್ಕೂಲ್ ಇದ್ದಂಥ ಟೀಚರ್ಸು, ಅವ್ರ ಮಕ್ಕಳಿಗೆ ಕಲಿಸಿದ್ದಂಥ ಶಿಸ್ತು, ಪಾಠ ಮಾಡ್ತಿದ್ದಂಥ ರೀತಿ, ವಿದ್ಯೆ ಕಲಿಸ್ತಿದ್ದಂಥ ರೀತಿ, ಅದನ್ನು ಗಮನಿಸ್ಕೊಂಡ್ರೆ ನಿಜವಾಗ್ಲೂ ಸುವರ್ಣ ಯುಗ ಅದು. ಅಂಥ ಕಾಲದಲ್ಲಿ ನೀವು ಬಂದವರು. ಆದರೆ ಇತ್ತೀಚೆಗೆ ಇಲ್ಲ ಅಂದರೆ ನಾವು ಹಂಗೆ ಇದ್ದು ಕೊನೆವರೆಗೂ ಅಲ್ಲ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಹೇಳ್ತಾ ಇರೋದು ನಾನು. ಆದರೆ ಮಕ್ಕಳಲ್ಲಿ ಆ ಕೃತಜ್ಞತೆ ಕಾಣಲಿಲ್ಲ. ಕೊನೆಯ ವರ್ಷಗಳಲ್ಲಿ ಕೃತಜ್ಞತೆ ಕಾಣಲಿಲ್ಲ. ಕೃತಜ್ಞತೆ ಅಂದರೆ ಈ ಥರ ಕರೆದ್ಬಿಟ್ಟು ಸಿಕ್ಕಾಪಟ್ಟೆ ದುಡ್ಡೆಲ್ಲ ಖರ್ಚು ಮಾಡಿ ನೀವು ವೈಭವವಾಗಿ ನಮಗೆಲ್ಲ ಆಹಾರ ಅದು ಇದು ಹಾಕಿ ನಮಗೆ ಚೆನ್ನಾಗಿ ಊಟ ಕೊಟ್ಟು ಹಾಡಿ ಹೊಗಳ್ಬೇಕು ಅಂತ ಅರ್ಥ ಅಲ್ಲ. ಕನಿಷ್ಠ ಗೌರವ, ಅದನ್ನು ಕೂಡ ನಾವು ಕಾಣೋದು ಕಷ್ಟ ಆಗೋಯ್ತು ಕೊನೆಯ ದಿನಗಳಲ್ಲಿ. ಅದು ಭಾಳ ಬೇಜಾರನ್ನ ವಿಷಯ. ಆದರೆ ನೀವು ಇಷ್ಟು ವರ್ಷದ ನಂತರನೂ ಕೂಡ ಆ ಕೃತಜ್ಞತೆಯನ್ನು ಇಟ್ಕೊಂಡಿದ್ದೀರಲ್ಲ. ತುಂಬ ಜನ ಎಂಥವ್ರು ಅಂದರೆ 10 ದೇಣಿ ನಾವು ಒದೆಯವರೇ ಜಾಸ್ತಿ. ಆದರೆ ನಿಮ್ಮಲ್ಲಿ ಆ ಗುಣ ಇಲ್ಲ, ಅದಕ್ಕೆ ನಾವು ಅಪ್ರಿಷಿಯೇಟ್ ಮಾಡಬೇಕು. ಮತ್ತು ಇನ್ನೊಂದೇನಪ್ಪ ಅಂದರೆ ಭಾಳ ಮುಖ್ಯವಾಗಿ ಹೇಳೋದು, ಇಷ್ಟೆಲ್ಲ ನಮ್ಮನ್ನ ಹಾಡಿ ಹೋಗಲಿ, ಇಷ್ಟೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಅಲ್ಲೆಲ್ಲಿಂದನೋ ಬಂದು ಆಯಿತಾ, ಇದನ್ನು ಮಾಡೋಕ್ಕೆ ನಾವೇನೋ ಭಾರಿ ಸಾಧನೆ ಮಾಡಿಬಿಟ್ಟಿದ್ದೀವ. ಏನು ಮಾಡಿದ್ದೀವಿ ಹೇಳಿ? ಅಲ್ಲ, ನಮ್ಮ ವೈಯಕ್ತಿಕವಾಗಿ ಹೇಳಬೇಕು ಅಂದರೆ ನನಗನ್ಸೋದಿಷ್ಟೇ, ನಾವು ಓದಿದ್ವು, ನಮ್ಮ ಬ್ರದರ್ಗಳು ಈ ಬಾಲರಪಟ್ಟಣ ವಿದ್ಯಾಸಂಸ್ಥೆ ನಮಗೊಂದು ಕೆಲಸ ಕೊಡ್ತು, ಸರ್ಕಾರ ಸಂಬಳ ಕೊಡ್ತು, ನಮಗೆ ಕೆಲಸ ಮಾಡಬೇಕು ಅನ್ನೋ ಉತ್ಸಾಹ ಇತ್ತು, ಮಾಡಿದ್ವು ಅಷ್ಟೇ. ಆದರೆ ಒಂದಂತೂ ಹೇಳ್ತೀನಿ, ಆ ಕೆಲಸನ ಯಾವ ರೀತಿ ಮಾಡಿದ್ವು ಅಂದರೆ ಕಣ್ಣಿಗೆ ಹೊತ್ಕೊಂಡು ಮಾಡಿದ್ವು. ನಮ್ಮ ಆತ್ಮಸಾಕ್ಷಿ, ಆ ವೃತ್ತಿ ಗೌರವನ ಉಳಿಸ್ಬೇಕು. ನಮ್ಮನ್ನು ನಂಬಿ ತಂದೆ ತಾಯಿಗಳು ಮಕ್ಕಳನ್ನ ಶಾಲೆಗೆ ಕಲಿಸಿದ್ದಾರೆ, ಅವ್ರಿಗೆ ಏನಾದ್ರು ಕಲಿಸ್ಬೇಕು. ಅವ್ರು ಕಲಿತಾರ ಬಿಡ್ತಾರ ಅದು ಬೇರೆ ವಿಷಯ. ನಾವು ಪ್ರಯತ್ನ ಮಾಡೋಣ, ಎಷ್ಟು ಸಾಧ್ಯ ಏನೋ ಅಷ್ಟು ಕಲ್ಸಕ್ಕೆ ಪ್ರಯತ್ನ ಮಾಡೋಣ ಅಂತ ಮಾಡಿದ್ವು. ಬಹುಶಃ ಅದೇ ನೀವು ದೊಡ್ಡದಾಗಿ ಕಂಡಿರ್ಬೋದು ಅಂತ ನನಗನ್ನಿಸುತ್ತೆ. ಅಷ್ಟು ಗೌರವ ನಮ್ಮಲ್ಲಿ ಇಟ್ಕೊಂಡಿದ್ದೀರಲ್ಲ, ತುಂಬ ಸಂತೋಷದ ವಿಷಯ. ನಿಮಗೆ ತುಂಬ ಧನ್ಯವಾದಗಳು. ಮತ್ತು ನನಗಂತೂ ಇದೇ ನನ್ನ ವೃತ್ತಿ ಜೀವನದಲ್ಲಿ ಮೊದಲನೇ ಶಾಲೆ, ಇದೇ ಕೊನೆಯ ಶಾಲೆ. ಅಲ್ಲಿ ನಮ್ಮಲ್ಲೂ ಸುಮಾರು ಜನಕ್ಕೆ ಆ ಥರನೇ ಆಗಿದೆ. ಆದರೆ ನನಗೆ ಹೆಮ್ಮೆ ಹೇಳ್ಕೊಳ್ಳೋಕ್ಕೆ, ಯಾಕಂದರೆ ಒಂದು ದಿನವೂ ಬೇರೆ ಯಾವ ಸ್ಕೂಲಲ್ಲೂ ನಾನು ಪಾಠ ಮಾಡಿಲ್ಲ. ಪ್ರಾರಂಭದ ದಿನದಿಂದನೂ ರಿಟೈರ್ ಆಗೋ ಕೊನೆಯ ದಿನದವರೆಗೂ ಕೂಡ ಬಾಲರಪಟ್ಟಣ ಶಾಲೆಯಲ್ಲೇ ಪಾಠ ಮಾಡಿದ್ದು. ಮತ್ತು ಈ ಶಾಲೆಯಲ್ಲಿ ನಾನು ಬರೋಕ್ಕೆ ಮುಂಚೆ ಯಾರಿದ್ರೋ ಬ್ರದರ್ಗಳಾಗಿರೋ, ಬ್ರದರ್ ರೋಮ್ಲಸ್ ಕೂಡ ಇದ್ದರು. ಆಗ ಬ್ರದರ್ ರೋಮ್ಲಸ್ ಇದ್ದರು, ಬ್ರದರ್ ಜೇಮ್ಸ್ ಇದ್ದರು, ಮತ್ತು ಈ ಬ್ರದರ್ ಕೂಡ ಇದ್ದರಂತೆ, ನನಗೆ ನೆನಪಿಲ್ಲ. ಅವರುಗಳಿಂದ ನಾನು ಕಲಿತಂಥ ಶಿಸ್ತು ಮತ್ತು ಆಗಿದ್ದಂಥ ಇನ್ನನ್ನ ಸಹೋದ್ಯೋಗಿ ಮಿತ್ರರು, ಅದರಲ್ಲೂ ಮುಖ್ಯವಾಗಿ ನೆನೆಸ್ಕೋಬೇಕು. ನಮಗೆ ಆವಾಗ ಹೆಡ್ ಮಾಸ್ಟರ್ ಆಗಿ ಪ್ರೈಮರಿ ಶಾಲೆಯಲ್ಲಿ ಅರ್ಲಪ್ಪ ಮಾಸ್ಟರ್ ಇದ್ದರು, ಮತ್ತು ಹೈಸ್ಕೂಲ್ಗೆ ಜೋಸೆಫ್ ಗ್ರಿಗರಿ ಅಂತ ಒಬ್ಬರಿದ್ದರು. ಬಹುಶಃ ನೀವು ಯಾರು ನೋಡಿಲ್ಲ ಅವ್ರನ್ನ, ನೀವೆಲ್ಲ ಬರೋವರೆಗೆ ಜೋಸೆಫ್ ರಾಜು ಹೆಡ್ ಮಾಸ್ಟರ್ ಆಗಿದ್ರು. ಅವರು ನಮಗೆ ಕಲಿಸಿದಂಥ ಶಿಸ್ತು, ನಮಗೆ ತೋರಿಸ್ಕೊಟ್ಟಂಥ ದಾರಿ, ಯಾವ ರೀತಿ ವೃತ್ತಿಯಲ್ಲಿದ್ದರೆ ಗೌರವ ಸಿಗುತ್ತೆ ಅಂತ, ಅವ್ರನ್ನ ಈ ಸಂದರ್ಭದಲ್ಲಿ ನಾವು ನೆನೆಸ್ಕೋಬೇಕು.
ಹಾಗಾಗಿ ನಮ್ಗೆ ಅವಕಾಶ ಸಿಕ್ತು, ನಾವು ಅದನ್ನು ದುರುಪಯೋಗ ಪಡಿಸ್ಕೊಳ್ಳಿಲ್ಲ, ಉಪಯೋಗ ಪಡಿಸ್ಕೊಂಡು ನಮ್ಮ ಕೈಲಾಸ ಸೇವೆ ಮಾಡೋದು. ಅದನ್ನು ನೀವು ಗುರುತಿಸಿ ಇವತ್ತಿಂದ ಬಹಳ ಕಾಲದ ನಂತರನೂ ಕೂಡ ಮೆಚ್ಚಿ ನಮ್ಮನ್ನು ಗೌರವಿಸ್ತಾ ಇದ್ದೀರಾ, ತುಂಬ ಸಂತೋಷ. ಮತ್ತು ಇನ್ನೂ ಒಂದು ಹೇಳಬೇಕು ಅಂದರೆ, ಆ ನಮ್ಮ ಸಾಧನೆಗೆ ನಾವು ಮಾತ್ರ ಕಾರಣ ಅಲ್ಲ, ಎಲ್ಲಕ್ಕಿಂತ ಮುಖ್ಯ ನೀವು ಕಾರಣ. ನಾವೇನು ಹುಡುಕಿ ತುಂಬ ಚೆನ್ನಾಗಿರ್ತಕ್ಕಂಥ ಬಿತ್ತನೆ ಬೀಜಗಳನ್ನೆಲ್ಲ ಎಲ್ಲಿಂದನೋ ತಗೊಂಬಂದು ಬಿತ್ತನೆ ಮಾಡ್ತೀವಿ ಅಂತ ತಗೊಂಬಂದರೆ ಭೂಮಿನೇ ಸರಿ ಇಲ್ಲದೆ ಇದ್ದರೆ ಏನು ಬೆಳೆಯುತ್ತೆ ಅಲ್ಲಿ? ನಿಮ್ಮಲ್ಲಿ ಅದಿತ್ತು, ಕಲಿಬೇಕು ಅಂತಕ್ಕಂಥ ಉತ್ಸಾಹ ಇತ್ತು. ಅವತ್ತು ನಾವು ಹೊಡಿತೀವೋ ಬೈತೀವೋ ಅದು ಬೇರೆ ವಿಷಯ, ನಿಮಗೆ ಬರುತ್ತೋ ಕಲಿಯೋಕೆ ಆಯ್ತೋ ಇಲ್ವೋ ಅದು ಬೇರೆ ವಿಷಯ. ಬೇಡ ಅಂತ ನೀವು ಬಿಡಲಿಲ್ಲ, ಸ್ಕೂಲ್ನೇ ಬಿಟ್ಬಿಡ್ಲಿಲ್ಲ, ನಾವು ಹೊಡೆದ್ಬಿಟ್ಟು ಅಂತ ಬಂದ್ರಿ, ನಿಮ್ಮಿಂದ ಎಷ್ಟು ಸಾಧ್ಯನೋ ಅಷ್ಟು ಕಲಿತ್ರಿ. ಹಾಗಾಗಿ ಈ ಒಂದು ಯಶಸ್ಸು ಏನಿದೆ, ಇವತ್ತು ನಾವೆಲ್ಲ ಸೇರ್ತಕ್ಕಂಥ ಸಂಭ್ರಮ ಏನಿದೆ, ಅದರಲ್ಲಿ ನಾವು ಮಾತ್ರ ಕಾರಣ ಅಲ್ಲ, ನೀವು ಕೂಡ ಕಾರಣಕರ್ತರು. ನೀವು ನಮಗೆ ಅದೇ ಗಾದೆ ಹೇಳ್ತಾರಲ್ಲ, ಎರಡು ಕೈಲಿ ಇಲ್ಲದೆ ಚಪ್ಪಾಳೆ ಆಗಲ್ಲ. ನಾವು ಒಬ್ಬರೇ ಸುಮ್ಮನೆ ಬಡಿತಾ ಇದ್ರೆ ಏನೂ ಆಯ್ತಿರ್ಲಿಲ್ಲ. ನಮ್ಮ ಜೊತೆಗೆ ನೀವು ಕೈ ಜೋಡಿಸ್ತೀರಿ. ಅದಕ್ಕೆ ಬಾಲರ್ ಪಟ್ನ ಬರೀ ವಿದ್ಯಾಭ್ಯಾಸದಲ್ಲೆಲ್ಲ, ಆಟೋಟದಲ್ಲಿ, ಕಲೆ ಹಾಡುಗಾರಿಕೆಲಿರ್ಬೋದು, ಇನ್ನೊಂದರಲ್ಲಿರ್ಬೋದು, ಎಲ್ಲೋದ್ರೂ ಪ್ರೈಜ್ಗಳು ತಗೊಂಬರೋದು. ಎಷ್ಟೋ ಜನ ಬೇರೆ ಸ್ಕೂಲ್ ಟೀಚರ್ಸ್ ಅಂದರೆ ಬಂದುಬಿಟ್ರೆ ನೀವು ಆಯ್ತು ಬಿಡಿ ಒತ್ಕೊಂಡೋಗಿ ಪ್ರೈಜ್ಗಳು ನೀವು ಒತ್ಕೊಂಡೋಗ್ತೀರಾ ಅಂತ ನೇರವನ್ನ ನಿಂತಿದ್ರು ಅವರು. ಅದಕ್ಕೆ ಕಾರಣ ನೀವು ಕೂಡ. ನೀವು ಅಂದರೆ ನೀವು ಒಬ್ಬಂದು ಬ್ಯಾಚು ಅಂತ ನಾನು ಹೇಳ್ತಾ ಇಲ್ಲ, ನಿಮ್ಮಂಥ ಆ ಸಮಯದಲ್ಲಿ ಇದ್ದಂಥ ವಿದ್ಯಾರ್ಥಿನಿಯರು. ಮತ್ತು ಈ ಸಂದರ್ಭದಲ್ಲಿ ಈ ಒಂದು ಕಾರ್ಯಕ್ರಮ ನೀವು ಮಾಡಿದ್ದೀರಲ್ಲ, ಇದು ಕಾರ್ಯಕ್ರಮ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಆಯ್ತಾ ಇದೆ, ಸಂತೋಷ. ದುಡ್ಡು ಸಾಕಷ್ಟು ಖರ್ಚು ಮಾಡಿದ್ದೀರಾ, ಸಂತೋಷ. ಆದರೆ ಈ ದುಡ್ಡಿಗಿಂತ ಹೆಚ್ಚಾಗಿ ನೀವು ಸೇರಿದ್ದೀರಲ್ಲ, ಈಗ ಅಲ್ಲೆಲ್ಲೋ ಮುಂಬೈಯಿಂದ ಬಂದಿದ್ದಾರೆ ಮಿಸ್ಟರ್ ಪವಿತ್ರ ಅವರು, ಹಾಗೆಯೇ ಇನ್ನೂ ಒಂದಿಬ್ಬರು ಬೆಂಗಳೂರು ಹೆಸರು ಹೇಳಿದ್ರಿ. ಫಾರಿನ್ನವರು ಒಂದಿಬ್ಬರು ಬಂದಿರಿ, ಚೆನ್ನಾಗಿತ್ತು. ಫಾರಿನ್ ಮುಖಗಳನ್ನ ನೋಡ್ಕೋಬೋದಾಗಿತ್ತು. ಅಲ್ಲೊಬ್ರು ಇದ್ದಾರೆ, ನೀವು ಬೆಂಗಳೂರಿನವರು, ಥ್ಯಾಂಕ್ ಯು. ಮತ್ತೆ ಬೇರೆ ಬೇರೆ ವೃತ್ತಿಯಲ್ಲಿ ಇದ್ದೀರಾ. ಆಗಲೇ ಹೇಳಿದೆ, ಯಾವ ವೃತ್ತಿನೂ ಕಡಿಮೆ ಇಲ್ಲ. ಅಲ್ಲಿ ಯಾರೋ ಒಬ್ರು ಹೇಳಿದ್ರು ನಾನು ಡ್ರೈವರ್ ಆಗಿದ್ದೀನಿ ಅಂತ, ಅದೇನು ಕಡಿಮೆ ಇಲ್ಲ. ಬಸವಣ್ಣವರು ಹೇಳಿದ್ದಾರೆ, ಕಾಯಕವೇ ಕೈಲಾಸ. ನಾವು ಯಾವ ಕೆಲಸ ಮಾಡ್ತೀವೋ ಅದರಲ್ಲೇ ಕೈಲಾಸ ಕಾಣಬೇಕು. ಯಾವುದೂ ಮೇಲಲ್ಲ, ಯಾವುದೂ ಕೀಳಲ್ಲ. ಅದನ್ನು ಹೇಳ್ಕೊಂಡ್ರಲ್ಲ ನೀವು ನಿಂತ್ಕೊಂಡಿಲ್ಲಿ, ಅದಕ್ಕೆ ನನಗೆ ಹೆಮ್ಮೆ ಅನ್ನಿಸ್ತು. ನೀವು ನಾಚ್ಕೊಂಬಿಟ್ಟು ಅಯ್ಯೋ ನಾನು ಏನೂ ಇಲ್ಲ, ಬರೀ ಡ್ರೈವರ್ ಆಗ್ಬಿಟ್ಟಿದ್ದೀನಿ, ಅಯ್ಯೋ ನಾನು ಉಳ್ತಿದ್ದೀನಿ, ರೈತ ಅಂತ ಹೇಳ್ಕೊಳ್ಳೋದಂಗೆ ಅನ್ಕೊಳ್ಳಿಲ್ಲ. ಎಷ್ಟೋ ಜನ ಎದೆ ಮುಟ್ಕೊಳ್ಳಿಲ್ಲ, ನೆಟ್ಟಿಗೆ ನಿಂತ್ಕೊಂಡು ಹೇಳಿದ್ರು. ಅದು ನಮ್ಮ ಮೆಚ್ಚುಗೆ ಆದದ್ದು. ಅದಕ್ಕೆ ನಾನು ಆಗಲೇ ಹೇಳಿದೆ ಫಸ್ಟೇ, ಅನ್ನ ಕೊಡೋ ರೈತ ನಮ್ಮನ್ನು ಕಾದು ಈ ನಮ್ಮ ದೇಶದಲ್ಲಿ ನೆಮ್ಮದಿಯಾಗಿದ್ದೀವಿ ಶಾಂತಿ ಸಮಾಧಾನದಿಂದ ಅಂದರೆ ನಮ್ಮ ಸ್ಟೂಡೆಂಟ್ ರುಬಿನ್ ಕೂಡ ಒಬ್ಬ ಅದರಲ್ಲಿ ಅಂದರೆ ನಮಗೆ ಅದು ಹೆಮ್ಮೆ ವಿಷಯ. ಸೊ ಅಂಥವ್ರನ್ನೆಲ್ಲ ಎಲ್ಲೆಲ್ಲೋ ಇದ್ದವ್ರನ್ನ ತಗೊಂಬಂದು ಸೇರಿಸಿದ್ರಲ್ಲ, ಇದರಲ್ಲಿ ನೇತೃತ್ವ ಯಾರು ವಹಿಸಿದ್ರಿ, ಮುಂದಾಳಾಗಿ ಯಾರು ನಿಂತ್ಕೊಂಡಿದ್ದೀರಿ, ಅವ್ರಿಗಂತೂ ಚಿತ್ರಹಿಂಸೆ ಆಗಿರುತ್ತೆ, ಅದಂತೂ ಗ್ಯಾರಂಟಿ. ಒಂದಿನ ಸಿಕ್ಕಿದವ್ರು ಇನ್ನೊಂದಿನ ಸಿಗಲ್ಲ. ಒಂದಿನ ಫೋನ್ ತೆಗೆದ್ರೆ ಪುನಃ ನಾಳೆ ಫೋನ್ ತೆಗೆಯಲ್ಲ. ಅದು ಬೇರೆ ಬೇರೆ ಥರ ಆಲೋಚನೆಗಳು ಇರ್ತವೆ ಅವ್ರದ್ದು. ಫೋನ್ ತೆಗೆಯೋದಕ್ಕೆ ಇರೋದಕ್ಕೆ ಬೇರೆ ಬೇರೆ ಥರ ಆಲೋಚನೆಗಳಿರ್ತವೆ. ಆದರೂ ಬಿಡದೆ, ಬಹುಶಃ ಆದರೂ ಎಲ್ಲರೂ ಬಂದಿಲ್ಲ ಅಂತ ಅನಿಸುತ್ತೆ. ಒಂದು 50-75% ಪರವಾಗಿಲ್ಲ, ಅಷ್ಟಾರು ಸೇರಿಸಿದಿರಲ್ಲ. ಅವ್ರಿಗೆ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪರವಾಗಿ ಒಂದು ಕೃತಜ್ಞತೆ ಸಲ್ಲಿಸಬೇಕು. ಯಾಕಂದರೆ ಇದು ಭಾಳ ಕಷ್ಟದ ಕೆಲಸ. ಯಾವುದೋ ಗುಂಪು ಸೇರಿಸೋದಿದೆಯಲ್ಲ, ಅದು ಭಾಳ ಕಷ್ಟದ ಕೆಲಸ. ಅದನ್ನು ಸೇರಿಸಿದಿರಿ ಇವತ್ತು ಮಾಡಿ ಒಂದು ಪುನರ್ಮಿಲನ ಮಾಡಿದ್ವಿ. ನಿಮ್ಮಲ್ಲಿ ಪುನರ್ಮಿಲನ ಅಷ್ಟೇ ಅಲ್ಲ, ನಮ್ಮಲ್ಲೂ ಕೂಡ ಪುನರ್ಮಿಲನ. ಯಾಕಂದರೆ ನಾವೇ ಎಷ್ಟೋ ದಿನ ಸುಮಾರು ದಿನ ಮುಖ ನೋಡಿಲ್ಲ. ಅದು ಈಗ ಇತ್ತೀಚೆಗೆ ಒಂದು 3-4 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಒಂದು 3-4 ಕಾರ್ಯಕ್ರಮ ಆದ್ದರಿಂದ ನೋಡಿದ್ದೀವಿ. ಅದಕ್ಕಿಂತ ಹಿಂದೆ ನೋಡೇ ಇರಲಿಲ್ಲ, ವರ್ಷಾನುಗಟ್ಟಲೆ ಆಗೋಗುತ್ತೆ. ಅಷ್ಟು ಕೆಲವು ಜನ ನೋಡಿ ಸೇರಿಸಿದ್ದೀರಾ. ಸೊ ನಿಮ್ಮಲ್ಲಿ ಪುನರ್ಮಿಲನ, ನಮ್ಮಲ್ಲಿ ಪುನರ್ಮಿಲನ, ನಿಮ್ಮಲ್ಲಿ ಪುನರ್ಮಿಲನ. ನಾವು ಕೂಡ ನಿಮ್ಮನ್ನು ನೋಡಬೇಕು ಅಂತ ಅನ್ನಿಸ್ತಿತ್ತು. ಯಾವಾಗಲೂ ನೆನಪು ಬಂದಾಗ ಅನ್ನಿಸ್ತಿತ್ತು. ಇವತ್ತು ಸಿಕ್ಕಿದ್ದೀರಾ, ತುಂಬ ಸಂತೋಷ. ಇಂಥ ಒಂದು ಅವಕಾಶವನ್ನು ನಮಗೆ ಒದಗಿಸ್ಕೊಟ್ಟೋಸ್ಕರ ನಾವೀಗ ನೀವು ಕೊಡ್ತಿರ್ತಕ್ಕಂಥ ಗೌರವಕ್ಕಿಂತ ಹೆಚ್ಚಾಗಿ ನಾವೆಲ್ಲರೂ ಒಟ್ಟಾಗಿ ಒಂದಿನ ಸೇರ್ತಕ್ಕಂಥ ಅವಕಾಶವನ್ನು ಕಲ್ಪಿಸ್ಕೊಟ್ರಲ್ಲ, ಅದಕ್ಕೋಸ್ಕರ ನನ್ನೆಲ್ಲ ಹಿರಿಯ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಹಿರಿಯರಾಗ್ಬಿಟ್ಟಿದ್ದೀರಾ ನೀವೀಗ, ಅದಕ್ಕೆ ಹಿರಿಯ ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ನಾನು 2 ಮಾತುಗಳು ನಿಲ್ಲಿಸ್ತೀನಿ. ಥ್ಯಾಂಕ್ ಯು. ಸರ್, ನೀವು ಚೀಟಿ ತೆಗೆದ್ರೂ ಪರವಾಗಿಲ್ಲ, ಆದರೆ ಗುರುಗಳು ತೋರಿದ ಮಾರ್ಗಕ್ಕೆ ವಿದ್ಯಾರ್ಥಿಗಳ ಪರಿಶ್ರಮ ಸೇರಿದಾಗ ಸಾಧನೆ ಎನ್ನುವಂಥ ಚಪ್ಪಾಳೆ ಬರುತ್ತೆ ಅಂತ ತಮ್ಮ ಮಾತುಗಳ ಮೂಲಕ ಹೇಳಿದಂತಹ ಶ್ರೀ ನಿರಂಜನ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಪ್ರಾಥಮಿಕ ಶಾಲಾ ಹಂತದಲ್ಲಿ ವಿಜ್ಞಾನ ಶಿಕ್ಷಕರಾಗಿ ನಮಗೆ ವಿಜ್ಞಾನ ಬೋಧನೆಯನ್ನು ಮಾಡಿದಂತಹ ನರಸಿಂಹಯ್ಯ ಸರ್ ಅವರು ನಮ್ಮನ್ನು ಕುರಿತು ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ.
ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ನಮ್ಮ ವಿದ್ಯಾ ಸಂಸ್ಥೆಯ ಪ್ರತಿನಿಧಿಯಾಗಿ ಬಂದಿರತಕ್ಕಂಥ ರೆವರೆಂಡ್ ಬ್ರದರ್ ಪೀಟರ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ, ಆತ್ಮೀಯ ವಿದ್ಯಾರ್ಥಿಗಳೇ, ವಿದ್ಯಾರ್ಥಿಗಳು ಮಿತ್ರರೇ, ವಿದ್ಯಾರ್ಥಿ ಮಿತ್ರರೇ ಹಾಗೂ ವಿದ್ಯಾರ್ಥಿ ವೃಂದದವರೇ, ನನಗೆ ಇವಾಗ ಏನು ಮಾತಾಡಬೇಕು ಅನ್ನೋದೇ ಮರ್ತೋಯ್ತು. ಈಗ ಏನು ಸಡನ್ ಆಗಿ ಹೇಳಿದ್ದಿಂದ ತಕ್ಷಣ ಏನು ಮಾತಾಡೋದು ಈಗ ಅನ್ನಂಗೆ. ಯಾಕೆಂದ್ರೆ ಏನೋ ಮಾತುಗಳನ್ನು ಹೇಳಬೇಕು ಅಂದದನ್ನೆಲ್ಲ ಪುಟ್ಟಿರಪ್ಪನವರು ಸುಮಾರು 90% ಮುಗಿಸ್ಬಿಟ್ರು. ಎಲ್ಲರೂ ಅದ್ರಲ್ಲಿ ಬರ್ತಾ 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 ಎಲ್ಲರೂ ಮುಗಿಸ್ಬಿಟ್ರು. ಆದರೂ ಹೆಚ್ಚಿಗೆ ಮಾತಾಡೋಲ್ಲ, ಬೇಗನೆ ಮುಗಿಸ್ಬಿಡ್ತೇನೆ, ಕಾಲಾವಕಾಶ ಇಲ್ಲ. ಮೊಟ್ಟ ಮೊದಲು ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳ ಒಂದು ಸೌಂದರ್ಯವನ್ನ, ಆ ವಿದ್ಯಾರ್ಥಿ ದಶೆಯಲ್ಲಿ ನೋಡಿದ್ದ ನೋಟ, ಈಗ ಹಿರಿಯ ವಿದ್ಯಾರ್ಥಿಗಳಾಗಿ ನೀವು ಬಂದಿರುವಂತಹ ನೋಟ ಅಂದ್ರೆ ನೋಡಿದ್ರೆ ನನಗೆ ಕಕ್ಕ ಬಿಕ್ಕಿ ಆಗ್ತಾ ಇದ್ದೀನಿ ನಾನು. ಹೌದಾ, ಇವರೆಲ್ಲ ನಮ್ಮ ವಿದ್ಯಾರ್ಥಿಗಳ ಅಂತ. ಹಾಗೂ ಈ ವಿದ್ಯಾ ಸಂಸ್ಥೆಯಲ್ಲಿ ವಿದ್ಯಾಭ್ಯಾಸವನ್ನ ಮಾಡಿ ತಮ್ಮ ಜೀವನದಲ್ಲಿ ಒಂದೊಂದು ದಾರಿನಲ್ಲಿ, ಸುಗಮವಾದಂಥ ದಾರಿನಲ್ಲಿ ನಿರ್ವಹಣೆ ಮಾಡ್ತಾ ಇರೋಂಥ ನೀವೆಲ್ಲರೂ ಕೂಡ, ನೀವು ಅಷ್ಟೇ ಅಲ್ಲ, ಇಲ್ಲಿ ವಿದ್ಯಾರ್ಥಿಗಳು ಈ ತಪೋಭೂಮಿಯಲ್ಲಿ ವ್ಯಾಸಂಗ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ದೇವರ ಆಶೀರ್ವಾದ ಖಂಡಿತ ಇದೆ. ಅದು ಇವತ್ತು ನಾವು ಪರೋಕ್ಷವಾಗಿ ಇಲ್ಲದೆ ಹೋದ್ರೂ ಪ್ರತ್ಯಕ್ಷವಾಗಿ ನನ್ನ ಕಣ್ಣೆದುರಿಗೆ ನೋಡ್ತಾ ಇದ್ದೀನಿ. ಈ ತಪೋಭೂಮಿಯಲ್ಲಿ ಯಾರು ತಪಸ್ಸನ್ನ ಮಾಡಿದ್ರು, ಯಾರಿಂದ ಇದು ತಪೋಭೂಮಿ ಆಯ್ತು ಅಂತ ಹೇಳಿದ್ರೆ ರೆವರೆಂಡ್ ಬ್ರದರ್ ರೋಮ್ಲಸ್ ರವರಿಂದ ಈ ಒಂದು ತಪೋಭೂಮಿ ಮಾರ್ಪಾಡಾಯ್ತು. ಅವರ ಒಂದು ಪರಿಶ್ರಮ ನಿಮಗಷ್ಟೇ ಅಲ್ಲ, ನಾವು ಮೇಲೆ ಇರ್ತಕ್ಕಂಥ ಎಲ್ಲ ಶಿಕ್ಷಕ ವೃಂದದವರೆಗೆ ಎಲ್ಲರಿಗೂ ಕೂಡ ಜೀವನವನ್ನ ಕೊಟ್ಟಂತ, ಜೀವನದ ಮಾರ್ಪಾಡನ್ನ ಕೊಟ್ಟಂತ ಮಕ್ಕಳಿಗೆ ಎಲ್ಲರಿಗೂ ಒಂದು ಸಮಾಜದಲ್ಲಿ ಒಂದು ಸ್ಥಾನಮಾನ ಸಿಗುವಂತಹ ಅವಕಾಶವನ್ನ ಕಲ್ಪಿಸಿದಂತಹ ದೇವರು. ಅವರ ಪರಿಶ್ರಮ, ನಾನು ಸುಮಾರು ಅವ್ರು ಹೇಳ್ತಾ ಇದ್ರು, ನಾನು 19ನೇ ವಯಸ್ಸಿನಲ್ಲೇ ನಾನು ಇಲ್ಲಿಗೆ ಟೀಚರ್ ಆಗಿ ಬಂದದ್ದು. ಅವಾಗೆಲ್ಲ SLC TCHಗೆ ಅವಕಾಶ ಇತ್ತು. ಇತ್ತೀಚೆಗೆ PUC ಮಾಡಿದ್ರು. 16 ವರ್ಷಕ್ಕೆ SLC, 18 ವರ್ಷಕ್ಕೆ TCH, 19ನೇ ವರ್ಷಕ್ಕೆ ಶಿಕ್ಷಕನಾಗಿ ಬಂದೆ. ಮಕ್ಕಳನ್ನ ನೋಡಿದರೆ ಭಯ. ಯಾಕೆ? ನನಗಿಂತ 2 ಪಟ್ಟು ದೊಡ್ಡ ದೊಡ್ಡ ಮಕ್ಕಳು, ಹೆಣ್ಣು ಮಕ್ಕಳಲ್ಲ, ಗಂಡು ಮಕ್ಕಳು. ಯಾಕೆ ಅಂತ ಹೇಳಿದ್ರೆ, ಆವಾಗ ಇಲ್ಲಿ ನಮ್ಮ ಈ ಒಂದು ಸಂಸ್ಥೆಯ ಬ್ರದರ್ ರೋಮ್ಲಸ್ ರವರು ವಿದ್ಯಾರ್ಥಿಗಳನ್ನ, ಕಷ್ಟದಲ್ಲಿ ಇರ್ತಕ್ಕಂಥ ಕುಟುಂಬದವರು ಬೇರೆಯವರ ಮನೆಗಳಲ್ಲಿ ಮಕ್ಕಳನ್ನ ಓದಿಸದೇನೆ ಅವರನ್ನ ಏನ್ ಮಾಡಿದ್ರು ಅಂದ್ರೆ, ಅವರನ್ನ ಇದರಲ್ಲಿ ಇಟ್ಬಿಟ್ಟು ಒಂದು ದುಡ್ಡನ್ನ ಇಸ್ಕೊಂಡು ಅವ್ರ ಮನೇಲಿ ಕೆಲಸಕ್ಕೆ ಇಟ್ಬಿಡ್ತಾ ಇದ್ರು. ಆ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ನಮ್ಮ ಶಾಲೆಗೆ ಎಷ್ಟು 8 ವರ್ಷ ಆಗಿದ್ರು 1ನೇ ತರಗತಿ, 6 ವರ್ಷ ಆಗಿದ್ರು 1ನೇ ತರಗತಿ, 10 ವರ್ಷ ಆಗಿದ್ರು 1ನೇ ತರಗತಿ. ಅಲ್ಲಿಗೆ ಮಕ್ಕಳು ನನಗಿಂತಲೂ ಜೋರಾಗಿರ್ತಾ ಇದ್ರು. ಆವಾಗ ಹೆದರಿಕೆ ನನಗೆ, ಯಾವ ಪಾಠ ಮಾಡೋದಪ್ಪ, ಏನು ಹೇಳೋದು ಇವ್ರಿಗೆ. ಆದರೆ ಆ ದೊಡ್ಡ ಮಕ್ಕಳು ಮಾತನ್ನೇ ಆಡ್ತಿರ್ಲಿಲ್ಲ.
ಈ ಸಣ್ಣಕ್ಕಿದ್ದ ಮಕ್ಕಳನ್ನ ತಡೆಯೋದೇ ಕಷ್ಟ ಆಯ್ತಿತ್ತು. ಏನಾದ್ರೂ ಕುಚೇಷ್ಟೆ ಮಾಡೋರು, ಏನಾದ್ರೂ ಒಂದು ಮಾಡೋರು. ಆದ್ರೆ ದೊಡ್ಡವರು ಹಿಂದ್ಗಡೆ ಬೆಂಚಲ್ಲಿ ಕೂತ್ಕೊಂಡ್ಬಿಟ್ರೆ ಅವರು ಮಾತೇ ಆಡ್ತಿರ್ಲಿಲ್ಲ. ಅಷ್ಟು ಇವತ್ತು ಅವರು ಮೈಸೂರು ಜಿಲ್ಲೆಯಲ್ಲಿ ಸೂಪರ್ಡೆಂಟ್ ಆಗಿ, ಫಿಸಿಕಲ್ ಎಜುಕೇಶನ್ ಸೂಪರ್ಡೆಂಟ್ ಆಗಿ ರಿಟೈರ್ಡ್ ಆದ್ರು. ಅಷ್ಟು ದೊಡ್ಡವರು. ಮರಿಯಪ್ಪ ಅಂತ ಹೊಸೂರು ಅವರು, ಮಂಗಲದ ಹೊಸೂರು ಅವರು. ಅಷ್ಟು ದೊಡ್ಡ ವಿದ್ಯಾರ್ಥಿ ಅಂತ ಯಾರಿಗೆ ಹೆದರ್ಕೋತಿದ್ನೋ ಅವರು ಹೋಗಿ ಯಾವುದೋ ವಿಚಾರಕ್ಕೆ ಅಲ್ಲಿ ಹೋಗಿದ್ದೆ. ತಮ್ಮ ಸೀಟ್ನಿಂದ ಎದ್ದು ಕೂತ್ಕೊಳ್ಳಿ ಸರ್, ಕೂತ್ಕೊಳ್ಳಿ, ಏನಾಗಬೇಕಿತ್ತು ನಾನು ಮಾಡ್ಕೊಡ್ತೀನಿ, ಕೂತ್ಕೊಳ್ಳಿ. ಆಶ್ಚರ್ಯ ಆಯ್ತು. ಅಷ್ಟು ಮಕ್ಕಳ ಏಳಿಗೆಗೆ, ಅದು ದೀನ ದಲಿತರ ಬಡವ ಮಕ್ಕಳಿಗೆ, ಎಲ್ಲರನ್ನೂ ನಮ್ಮ ಈ ಹಳ್ಳಿನ ರಾಮಸಮುದ್ರದಲ್ಲಿ ಇಲ್ಲಿ ಮಡಿವಾಳ, ಉಪ್ಪಾರ, ಅಗಸರು ಮತ್ತೆ ಅಜಾಮ ವೃತ್ತಿಯವರು ಇವರಿದ್ರು. ಆ ಮಕ್ಕಳಿಗೆಲ್ಲ ಸ್ಕಾಲರ್ಶಿಪ್ ಅನ್ನು ಕೊಡಿಸ್ತಾ ಇದ್ರು. 1ನೇ ತರಗತಿಯಿಂದ 7ನೇ ತರಗತಿಗೆ ಓದ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಡಿಸ್ತಾ ಇದ್ರು. ಏನ್ ಸ್ಕಾಲರ್ಶಿಪ್ ಕೊಡಿಸ್ತಾ ಇದ್ರಪ್ಪ ಅಂದ್ರೆ, CCF ಅಂತ ಒಂದು ಫಂಡ್ ಇತ್ತು. ಅದರಿಂದ ಆ ದೇಶದಲ್ಲಿ ಒಂದು ಭಾನುವಾರನಾದ್ರೂ ಕೆಲಸ ಮಾಡಿ ಅದ್ರಲ್ಲಿ ಬರ್ತಕ್ಕಂಥ ಸಂಪಾದನೆಯನ್ನ ಇವರಿಗೆ ಕಳಿಸ್ತಾ ಇದ್ರು, ಬಡ ಮಕ್ಕಳ ಏಳಿಗೆಗೆ. ಅದನ್ನೆಲ್ಲ ಲೀಸ್ಟ್ ಮಾಡಿ ಆ ಮಕ್ಕಳಿಗೆ ಹೇಳ್ತಾರೆ. ಅವ್ರನ್ನ ಒಂದ್ಸಾರಿ ಯಾರೋ ಕೇಳಿದ್ರು, ಟೈಮಲ್ಲ ಇದು ನಮ್ಮಲ್ಲಿ ವಿಜಯ್ ಭಾಸ್ಕರ್ ಅಂತ ಸರ್ಕಾರದ ಕಾರ್ಯದರ್ಶಿಗಳು ಗೊತ್ತಿರ್ಬೋದು ನಿಮ್ಗೆಲ್ಲ, ವಿಜಯ್ ಭಾಸ್ಕರ್ ಅಂತ. ಅವರು ನಮ್ಮ ರೋಮ್ಲಿ ಸ್ವಾಮಿಯವರು ಇಲ್ಲಿ ಇದ್ದಾಗ ಅವರು ನಮ್ಮ ಮೈಸೂರು ಜಿಲ್ಲೆಗೆ DC ಆಗಿದ್ರು. ಆಗ ಈ ಫಾರಿನಿಂದಂತ ಬಂದ ಹಣ ಮತ್ತೆ ಬಟ್ಟೆಗಳು, ಬೆಡ್ಶೀಟ್ಗಳು ಇದನ್ನೆಲ್ಲ ಹಂಚಿದ್ರೆ ಅದನ್ನ ಹಂಚಿದ್ದಾರೆ ಅಂತ ಹೇಳಿ ಅವರು ಸ್ಪಾಟ್ ಅಲ್ಲಿ ಬಂದು ಒಂದು ಸರ್ಟಿಫಿಕೇಟ್ ಮಾಡಬೇಕಿತ್ತು DC. ಇವರು ಅವ್ರಿಗೆ ರಿಕ್ವೆಷನ್ ಬರೆದ್ರು, ಅವರು ಇಂಥ ದಿವಸ ಬರ್ತೀನಿ ಅಂತ ಹೇಳಿದ್ರು. ಆ ಡೇಟ್ ಅಲ್ಲಿ ನಾವು ಎಲ್ಲ ಗೇಟ್ ಹತ್ರ ಮಕ್ಕಳನ್ನೆಲ್ಲ ಲೈನ್ ಆಗಿ ನಿಲ್ಲಿಸ್ಕೊಂಡು ಅವ್ರಿಗೆ ಸ್ವಾಗತ ಮಾಡೋದಕ್ಕೆ DC ಅವ್ರಿಗೆ ನಾವು ಕುಳಿತುಕೊಂಡು, ಅವರು 11 ಗಂಟೆಗೆ ಬರ್ತೀನಿ ಎಂದವರು ಬರಲಿಲ್ಲ. 1 ಗಂಟೆ ಟೈಮ್ ಆಯ್ತು. ಯಾವಾಗಲೂ ಅವರು ಬಹಳ ಟೈಮಿಂಗ್ಸ್ ಕೀಪ್ ಮಾಡ್ತಾ ಇದ್ರು, ಬಹಳ ಟೈಮಿಂಗ್ಸ್ ಅಲ್ಲಿ ಬಹಳ ಇದಾಗಿದ್ರು. ಅವರು ಹೋಗಿ ಎಲ್ಲ ಕ್ಲಾಸ್ಗೆ ಅವ್ರು ಬರೋದು ಬೇಡ, ನಾವು ಮಾಡೋದು ಬೇಡ, ಅವ್ರಿಗೆ ಸ್ವಾಗತನ ಅಂತ ಹೊರಟೋದ್ರು. ಎಲ್ಲ 2:15 ಬಂತು ಕಾರ್. ನಾನು ಹರಳಪ್ಪ ಮಾಸ್ಟರ್, ಹೆಡ್ ಮಾಸ್ಟರ್ ಆಗಿದ್ರು. ಯಾವಾಗಲೂ ಅವರು ಎಲ್ಲರೂ ಹೋಗ್ಬೇಕಾದ್ರೆ ಬಾ ಅಂತ ನನ್ನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಿದ್ರು. ಈಗ ಬಂದ್ಬಿಟ್ರಲ್ಲ DC, ಏನು ಮಾಡೋಣ ಈಗ ಅಂತ ಬಂದರು. ಅವರು ಬಂದವ್ರನ್ನ ಅಲ್ಲಿ ಆಫೀಸ್ ರೂಮಲ್ಲಿತ್ತು, ಅಲ್ಲಿ ಒಂದು ಚೇರ್ ಹಾಕಿ ಕೂತ್ಕೊಳ್ಳಿ ಸರ್. ಕೂತ್ಕೊಂಡು ನಾವು ಹೋಗಿ ಅವರು ಇದೇ ಕಡೆ ಮನೆಯಲ್ಲಿ, ಶೀಟ್ ಮನೆಯಲ್ಲಿದ್ದರು. ಏನು ದೊಡ್ಡ ಏರ್ ಕಂಡೀಷನ್ ಮಾಡಿಕೊಂಡು ದೊಡ್ಡ ಇದರಲ್ಲೇ ಇರ್ಬೋದು ಬಿಲ್ಡಿಂಗ್, ಅದೆಲ್ಲ ಕಟ್ಟಿದ್ದು ಮಕ್ಕಳಿಗೆ. ಅವ್ರು ಮಾತ್ರ ಒಂದು ಶೀಟ್ ಹಾಕಿದ್ದಂಥ ಮನೆಯಲ್ಲಿದ್ದರು. ಅವ್ರು ಹೇಳಿದ್ರು, ಈ ಥರ DC ಬಂದಿದ್ದಾರೆ, ಏನು ಮಾಡೋದು? ಆಗ ಅವ್ರು ಏನು ಹೇಳಿದ್ರು, ನನಗೆ ಇವಾಗ ರೆಸ್ಟ್, ನಾನು ರೆಸ್ಟ್ ತಗೋತಾ ಇದ್ದೀನಿ. ಈಗ 2:15 3:30 4 ಗಂಟೆವರೆಗೆ ಬರೋಕ್ಕೆ ಸಾಧ್ಯ ಇಲ್ಲ. ಅವ್ರಿಗೆ ಹೇಳ್ಬೇಡಿ ಹೋಗ್ಲಿ. DC ಅವ್ರಿಗೆ ನಾವು ಹೋಗಿ ಈ ರೀತಿ ನಮ್ಮ ಬ್ರದರ್ ಬರಲ್ವಂತೆ 3 ಗಂಟೆವರೆಗೆ ಕುಳಿತುಕೊಳ್ಳಿ ಅಂತ ಹೇಳಕ್ ಸಾಧ್ಯನಾ? ಏನಪ್ಪ ಮಾಡೋದು ಅಂತ ಭಾಳ ಕಷ್ಟ ಆಯಿತು. ಹಾಗೂ ಯಾಕೆ ಇನ್ನು ಎಷ್ಟೊತ್ತು ಬರ್ತಾರೆ ಅಂತ ಅಂದರು. ಸರ್ ಅವ್ರೀಗ ರೆಸ್ಟಲ್ಲಿದ್ದಾರೆ, ಈ ಥರ ಅವರು 3 ಗಂಟೆಗೆ ಬರ್ತಾರೆ ಅಂತ. ಅಯ್ಯೋ ಈಗ 2 ಗಂಟೆ, ಇನ್ನು 3 ಗಂಟೆಗೆ ಬರ್ತಾರಾ? ಹಾಗಾದ್ರೆ ಅವ್ರನ್ನ ನೋಡ್ಬಿಟ್ಟೆ ಹೋಗಬೇಕು. ಆಯಿತು, ಇಂಗ್ಲೀಷ್ ಪೇಪರ್ಗಳಿದ್ರೆ ಕೊಡಿ, ಯಾವ್ದಾದ್ರು ಕೊಟ್ವಿ. ಹಳೆ ಪೇಪರ್ ಇಸ್ಕೊಂಡು ಓದ್ತಾ ಕೂತ್ಕೊಂಡ್ಬಿಟ್ಟು ಪುನಃ ಸ್ವಲ್ಪ ಹೊತ್ತಾದ್ಮೇಲೆ ಅಲ್ಲಿಗೆ ಹೋದ್ವಿ. ಏನಂದ್ರು, ಆಯಿತು ಅವರೇ ಬರಲಿ ನೋಡ್ತೀನಿ ಅಂತ ಹೇಳ್ಬಿಟ್ಟು ಇಂಗ್ಲೀಷ್ ಪೇಪರ್ಗಳನ್ನ ಇಸ್ಕೊಂಡು ಓದ್ತಾ ಇದ್ದಾರೆ. ಆ ತಕ್ಷಣ ರೆಡಿಯಾಗಿ ಬಂದರು. ಅವರನ್ನು ನಾವು ಕಾಯಿಸೋದು ಸರಿ ಇಲ್ಲ, ಆಯಿತು ಏನೋ ಲೇಟ್ ಆಯಿತು ಬರ್ತೀನಿ. ಇವರು DC ತುಂಬ ಖುಷಿ ಆಗ್ಬಿಟ್ರು. ನನಗೆ 3 ಗಂಟೆ ಅಂತ ಹೇಳ್ಬಿಟ್ಟು 5 ನಿಮಿಷಕ್ಕೆ ವಾಪಸ್ ಬಂದಿದ್ದೀರಾ ನೀವು ಅಂತ ಅವರು ತಮಾಷೆಯಾಗಿ ಅವರೆಲ್ಲ ಮಾತಾಡಿಕೊಂಡು ಆಮೇಲೆ ಖುಷಿಯಾಗಿ ಅದೆಲ್ಲ ರೆಕಾರ್ಡ್ ಎಲ್ಲ ಮಾಡೋದು. ಆ ರೀತಿ ಇದ್ದಂಥ ಅವರು ಒಂದು ಹುಲಿ. ಯಾವುದೇ ಒಂದು ಕಚೇರಿ, ಯಾವುದೇ ಒಂದು ಆಫೀಸಲ್ಲಿ ಹೋಗಿ ಯಾವುದೇ ಒಂದು ಕೆಲಸ ಮಾಡಿದ್ರೆ ಅಷ್ಟೊಂದು ಇದಾಗಿದ್ರು ಅವರು.
ಲಂಚ ರುಸ್ವತಿ ಯಾವುದು ಕೊಡೋದಕ್ಕೆ ಇಷ್ಟಪಡ್ತಾ ಇರಲಿಲ್ಲ. ಒಂದ್ಸರಿ ನಮಗೆ BU ಆಫೀಸ್ನಲ್ಲಿ ನಮ್ಮ ಸಂಬಳದ ಬಿಲ್ಗಳು ಮಾಡಬೇಕಾದ್ರೆ ಪ್ರತಿಯೊಬ್ಬರು 2 ರೂಪಾಯಿ ಕೊಡಬೇಕು ಅಂತಿದ್ರು. ಆಗ ಲೇಟ್ ಮಾಡ್ತಾ ಇದ್ರು. ಆಗ ಇವರು ಒಂದ್ಸರಿ ಕೇಳಿದ್ರು, ಯಾಕೆ ಸಂಬಳ ಆಗ್ಲಿಲ್ವಂತಲ್ಲ ನಿಮ್ಗೆ, ಯಾಕೆ ನನ್ಗೆ ಹೇಳಲಿಲ್ಲ? ಇಲ್ಲ ಏನು ಇಲ್ಲ, ಏನಾದ್ರು ಲಂಚ ಕೇಳ್ತಾರ ಅಂತ ಮೆತ್ತಿ ಕೇಳಿದ್ರು ಅವರು. ಏನು ಒಂದ್ 2 ರೂಪಾಯಿ ಕೇಳ್ತಾರೆ ಅಷ್ಟೇ ಸ್ವಾಮಿ. ಲಂಚ ಕೇಳ್ತಾರ, ಬರೀ ನಾನು ಈಗ ಅಪ್ಲಿಕೇಶನ್ ಬರಿತೀನಿ, ನಾನು ಅದಕ್ಕೆಲ್ಲ ಕಳಿಸಿ ಯಾರ್ಯಾರು ಕೊಡ್ಬೇಕು ಅಂತ ಬರೆದ್ಬಿಟ್ರೆ ಎಲ್ಲ 2 ರೂಪಾಯಿ. ಪುನಃ ಅವ್ರಿಗೆ ಹೋಗಿ ಹೇಳಿ ಹೇಳಿದ್ರು ಅಂತ ಹೇಳಿ ಅವರು 5,000 ಖರ್ಚು ಮಾಡಿ ಆ ಅಪ್ಲಿಕೇಶನ್ನ ಮಾಡಿದ್ರು. ಆಮೇಲೆ ಸಂಬಳ ಆಯ್ತು. ಎಲ್ಲದಕ್ಕೂ ಕೂಡ ಅವರು ಇದರಲ್ಲಿ ಬಹಳ ಸ್ಟ್ರಿಕ್ಟ್ ಮಾಡಿದ್ರು. ಅವರ ಒಂದು ಕಷ್ಟಪಟ್ಟು ಏನ್ ಕಷ್ಟಪಟ್ರು ಅವರು, ಕಲ್ಲು ತಗೊಂಡೋಗಿ ಹಾಕಿದ್ರ. ನಾವು ಯಾರಪ್ಪ ತಾಜ್ ಮಹಲ್ ಯಾರು ಕಟ್ಟಿದ್ರು ಅಂದ್ರೆ ಇತ್ತೀಚೆಗೆ ಏನು ಉತ್ತರ ಕೊಡ್ತಾರೆ ಗೊತ್ತಾ? ಗಾರೆ ಕೆಲಸದವರು ಅಂತಾರೆ. ಅಲ್ಲಪ್ಪ, ತಾಜ್ ಮಹಲ್ನ ಯಾರು ಕಟ್ಟಿಸಿದ್ರು, ಎಷ್ಟು ಭವ್ಯವಾದ ಅದೇ ಗಾರೆ ಕೆಲಸದವ್ರು ಕಟ್ಟಿಸಿದ್ರು ಸರ್ ಅಂತ. ಆದ್ರೆ ಅವರು ಒಂದು ಪ್ಯಾಂಟು, ಒಂದು ಬನೀನು, ಒಂದು ಕ್ಯಾಪ್ ಅದಷ್ಟೇ ಹಾಕೊಂಡು ಸದಾ ಕೆಲಸ ಮಾಡ್ತಿದ್ರು. ಬಿಸಿಲಲ್ಲಿ ನಿಂತ್ಕೊಂಡು ಹೀಗೆ ಮಾಡಬೇಕು, ಈಗ ಮಾಡಬೇಕು, ಈಗ ಬರಬೇಕು, ಈಗ ಬರಬೇಕು, ಇದನ್ನ ಮಾಡಿದವರು. ಅಂತಹ ಒಂದು ರೇಷ್ಮೆ ಕೃಷಿ ತುಂಬಾ ಕಷ್ಟದ ಕೆಲಸ ಅದು. ಅದನ್ನ ಸಾಧನೆ ಮಾಡಿ ಮಾರ್ಕೆಟ್ ಅಲ್ಲಿ ಉತ್ತಮವಾದಂತ ಗೂಡನ್ನ ಬೆಳೆದು ತೋರಿಸಿದ್ರು. ಡೈರಿ ಫಾರಂ, ಎಮ್ಮೆಗಳು ಹಾಲು ಕರೆದು ಅದನ್ನ ಹಾಕ್ಬೇಕು, ಅದನ್ನು ಮಾಡಿದ್ರು. ಇದು ಯಾರಿಗೆಗೋಸ್ಕರ ಮಾಡಿದ್ರು? ಯಾರಿಗೆ? ಅಲ್ಲಿ ನಮ್ಮ ಬೋರ್ಡಿಂಗ್ ಅಲ್ಲಿ ಇದ್ದಂತ ಮಕ್ಕಳಿಗೆ ಇದು ಎಲ್ಲ ಕಲಿಕೆ ಆಗ್ಬೇಕು, ಕಲಿಬೇಕು, ಅವರು ಜೀವನದಲ್ಲಿ ಮುಂದೆ ಬರಬೇಕು ಅನ್ನೋದು ಒಂದು ಧ್ಯೇಯ ಇತ್ತು ಅವರಿಗೆ. ಹಾಗೆ ಪ್ರತಿ ಒಬ್ಬರಿಗೂ ಅದು ಒಂದು ವಿದ್ಯಾಸಂಸ್ಥೆಯಲ್ಲಿ ನಮಗೆಲ್ಲ ಅವಕಾಶ ಸಿಕ್ಕದ್ದು. ನಾವು ಓದ್ದವರು, ನಾವು ಶಿಕ್ಷಕರಾಗಿ ಬಂದದ್ದು, ನೀವೆಲ್ಲ ಇಲ್ಲಿ ಕಲ್ತದ್ದು, ಇದು ಸುಮ್ಮನೆ ಅಲ್ಲ, ನಿಮ್ಗೆ ಪೂರ್ವ ಸುಕೃತದ ಪುಣ್ಯ. ಏನೋ ಹಿಂದಿನ ಜನ್ಮ ಇದೆ, ಅಲ್ಲೆಲ್ಲ ಪುಣ್ಯ ಮಾಡಿರ್ತೀವಿ ಅಂತ ಹೇಳ್ತೀವಲ್ಲ, ಆ ಪುಣ್ಯದ ಫಲ ನಮ್ಗೆಲ್ಲ ಅವಕಾಶ ಆಯ್ತು. ನಿಮಗೊಬ್ಬರಿಗೆ ಅಲ್ಲ, ನಮಗೂ ಕೂಡ ಅವಕಾಶ ಆಯ್ತು. ಆ ಪುಣ್ಯದ ಫಲ ಇಲ್ಲದೆ ಹೋದ್ರೆ ಈ ತಪೋಭೂಮಿನಲ್ಲಿ ನಾವು ನಿಮ್ಗೆ ವಿದ್ಯಾಭ್ಯಾಸ ಮಾಡ್ಸೋಕ್ಕಾಗ್ತಾ ಇರ್ಲಿಲ್ಲ. ಇಷ್ಟನ್ನ ಈ ಸಂಸ್ಥೆ ಧನ್ಯರು. ಎಲ್ಲರಿಗೂ ಕೂಡ ಒಂದೊಂದು ಮಾರ್ಗ, ಒಂದೊಂದು ಜೀವನದಲ್ಲಿ, ಒಂದೊಂದು ವೃತ್ತಿನಲ್ಲಿ ಒಂದೊಂದು ಮಾರ್ಗವನ್ನ ಕಲ್ಪಿಸಿ ಭಗವಂತ ಚೆನ್ನಾಗಿಟ್ಟಿದ್ದಾನೆ. ಅಂದ್ರೆ ನೀವು ಕೂಡ ಒಂದು ಒಳ್ಳೆಯ ಮನಸ್ಸು, ಸದ್ಗುಣಗಳನ್ನ ಅಷ್ಟೋ ಇಷ್ಟೋ ಜೀವನದಲ್ಲಿ ಬೆಳೆಸ್ಕೊಂಡಿದ್ದೀರಿ. ಅದಕ್ಕಾಗಿ ನಿಮಗೆ ಈ ಯೋಚನೆಗಳೆಲ್ಲ ಬಂದಿದೆ. ಎಲ್ಲ ಒಳ್ಳೆ ಕಾರ್ಯಗಳನ್ನ ಮಾಡೋದು ನಮ್ಮ ಗುರು ಎಲ್ಲರೂ ಮಾಡೋದಿಲ್ಲ. ಯಾವ ಸಂಸ್ಥೆಯಲ್ಲೂ ಹೆಚ್ಚಾಗಿ ಮಾಡ್ತಿಲ್ಲ, ಒಂದ್ಸಾರಿ 2 ಸಾರಿ ಮಾಡ್ತಾರೆ. ನಮ್ಮಲ್ಲಿ ಇದು 8ನೇದೋ 9ನೇದೋ ಗೊತ್ತಿಲ್ಲ, 9 ಬ್ಯಾಚ್ ಮಾಡಿದ್ದಾರೆ ಈ ತರ ಗುರುವಂದನಾ ಕಾರ್ಯಕ್ರಮ ಅಂತ. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕೂಡ ಈ ಒಂದು ಸುಕೃತವಾದಂಥ ಕಾರ್ಯಕ್ಕೆ ನೀವು ನಮ್ಮನ್ನೆಲ್ಲ ಕರೆದು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸುವಂತೆ ಪರಿಶ್ರಮ ಪಟ್ಟು ಇದನ್ನೆಲ್ಲ ಮಾಡಿರೋದಕ್ಕೋಸ್ಕರ ನಿಮಗೆಲ್ಲ ಕೃತಜ್ಞತೆಗಳನ್ನು ನಾನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ತಪೋವನವನ್ನ ನಿರ್ಮಾಣ ಮಾಡಿದಂತಹ ರೋಮ್ಲಸ್ ಬ್ರದರ್ ಅವ್ರನ್ನ ನಾವು ಯಾರೂ ನೋಡಿರಲಿಲ್ಲ. ಆದರೆ ತಮ್ಮ ಮಾತುಗಳ ಮೂಲಕ ರೆವರೆಂಡ್ ಬ್ರದರ್ ರೋಮ್ಲಸ್ ರವರ ಹಿರಿಮೆ, ತ್ಯಾಗ, ಸರಳತೆ, ಪ್ರಾಮಾಣಿಕತೆ ಪರಿಚಯ ಮಾಡಿಸಿದಂತಹ ಶ್ರೀ ನರಸಿಂಹಯ್ಯ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮಗೆ ಪ್ರಾಥಮಿಕ ಶಾಲಾ ಹಂತದಲ್ಲಿ ದೈಹಿಕ ಶಿಕ್ಷಕರಾಗಿ ನಮಗೆಲ್ಲ ಡ್ರಿಲ್ ಮಾಡಿಸಿದಂತಹ, ಮಾರ್ಚ್ ಪಾಸ್ಟ್ ಮಾಡಿಸಿದಂತಹ ಜೋಸೆಫ್ ಸರ್ ಅವರು ನಮ್ಮನ್ನ ಉದ್ದೇಶಿಸಿ ಮಾತಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ವೇದಿಕೆಯಲ್ಲಿ ಆಶೀರ್ವಾದ ಎಲ್ಲ ನನ್ನ ಹಿರಿಯ ಹಾಗೂ ಕಿರಿಯ ಉಪಾಧ್ಯಾಯರುಗಳಿಗೆ ನಮಸ್ಕಾರಗಳು. ಹಾಗೆ ನಮ್ಮ ಪ್ರೀತಿಪೂರ್ವಕವಾದಂಥ ವಿದ್ಯಾರ್ಥಿನಿಯರಿಗೆ ಕೂಡ ನನ್ನ ವೈಯಕ್ತಿಕವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಉದ್ದೇಶ ಹಾಗೂ
ಗುರು ವಂದನಾ ಕಾರ್ಯಕ್ರಮವನ್ನು ಈ ಒಂದು ಸಂದರ್ಭದಲ್ಲಿ ತಾವೆಲ್ಲರೂ ಒಂದು ನಿಗದಿಯಾದ ಸಮಯದಲ್ಲಿ ಎಲ್ಲರನ್ನು ಸಂಘಟನೆ ಮಾಡಿ ಭಾಳ ಅದ್ಭುತವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಹಾಗಾಗಿ ನನ್ನ ವೈಯಕ್ತಿಕವಾಗಿ ಹಾಗೆ ಈ ಸಂಸ್ಥೆಯ ಪರವಾಗಿ ಬ್ರದರ್ ರೋನ್ಲೆನ್ಸ್ ಅವರು ಪರವಾಗಿ ನನ್ನ ವೈಯಕ್ತಿಕವಾಗಿ ಮತ್ತೊಮ್ಮೆ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನು ಸಲ್ಲಿಸೋಣ. ಪ್ರೀತಿಯ ಆತ್ಮೀಯ ಎಲ್ಲ ವೃತ್ತಿ ಬಾಂಧವರೇ ಹಾಗೂ ವಿದ್ಯಾರ್ಥಿಗಳೇ, ನಾನು ಕಂಡಂಥ ನನ್ನ ಒಂದು ಅವಧಿನಲ್ಲಿ ಈ ಸಂಸ್ಥೆಯಲ್ಲಿ ನಾನು ಕೂಡ ಕೆಲಸವನ್ನು ಮಾಡಿದ್ದೇನೆ. ನನ್ನನ್ನು ಗುರುತಿಸಿ ಈ ಒಂದು ಸುಂದರವಾದ ಭವ್ಯವಾದ ಒಂದು ಗುರು ಸ್ಪಂದನ ಕಾರ್ಯಕ್ರಮಕ್ಕೆ ಕರೆದಿದ್ದೀರಾ. ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಫೌಂಡರ್ ಬ್ರದರ್ ರೋನ್ಲೆಸ್ ಅವರು ಈ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರು. ಆ ಸಂಸ್ಥೆಯಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಮತ್ತು ಬೋರ್ಡಿಂಗಿಂದ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅನೇಕರಿದ್ದರು. ಸುಮಾರು 600-700 ವಿದ್ಯಾರ್ಥಿಗಳು ಈ ಶಾಲೆಯಲ್ಲಿ ಓದ್ತಾ ಇದ್ದು. ನಾನು ಕೂಡ ಬಾಲರ್ಪಟ್ಟಣದ ವಿದ್ಯಾರ್ಥಿಯಾಗಿ ನಂತರ ನಾನು ಇದೇ ಶಾಲೆಗೆ ದೈಹಿಕ ಶಿಕ್ಷಕರಾಗಿ ನಾನು ಕರ್ತವ್ಯಕ್ಕೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಹಿರಿಯ ಗುರುಗಳಾದಂಥ ಶ್ರೀಯುತರಾದಂಥ ಅಳಪ ಮಾಸ್ಟರ್ ಅವರು, ಶ್ರೀಮತಿ ಫಿಲೋಮಿನಾ ಮೇಡಮ್ ಅವರು, ಶ್ರೀಮತಿ ಮಂಟೋರಿ ಫಿಲೋಮಿನಾ ಮೇಡಮ್ ಅವರು, ಲೋರ್ದು ಮೇಡಮ್ನವರು, ಹಾಗೆ ಚಿನ್ನಯ್ಯ ಮಾಸ್ಟ್ರು ಮತ್ತು ನಟರಾಜ ಮಾಸ್ಟ್ರು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಇದೀಗ ತಾನೇ ನಮ್ಮ ನರಸಿಂಹ ಮಾಸ್ಟ್ರು ಹೇಳಿದ್ರು, ನನಗಿಂತ ವಿದ್ಯಾರ್ಥಿಗಳು ಬಹಳ ಎತ್ತರವಾಗಿ ಉದ್ದವಾಗಿ ದಷ್ಟಪುಷ್ಟವಾಗಿರ್ತಾರೆ ಅಂತ ಹೇಳಿದ್ರು. ಅದು ನಿಜ, ಖಂಡಿತ. ಅವ್ರು ಬಂದಾಗ ನಾನು 3ನೇ ಕ್ಲಾಸಲ್ಲಿದ್ದೆ, ನರಸಿಂಹ ಮಾಸ್ಟರ್ ಬಂದಾಗ. ಹಾಗಾಗಿ ಅವರು ಹೇಳೋದಲ್ಲಿ ಸತ್ಯ ಇದೆ. ಆವಾಗ ಈ ಒಂದು ಸಂದರ್ಭದಲ್ಲಿ ನಾನು ನನ್ನ ವೃತ್ತಿ ಜೀವನದಲ್ಲಿ ಆಗಿನ ಒಂದು ಬಾಲರ್ಪಟ್ಟಣದ ಒಂದು ವ್ಯವಸ್ಥೆ ಹೇಗಿತ್ತಪ್ಪ ಅಂತಂದರೆ, ಬ್ರದರ್ ರೋನ್ಲೆಸ್ ಅವರು ಬೆಳಗ್ಗೆ 5 ಗಂಟೆಗೆ ಎದ್ದೇಳಿಸ್ತಾ ಇದ್ರು. 5:15 ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು ಮುಗಿಬೇಕು. 5:15 6 ಗಂಟೆ 6:30ವರೆಗೆ ಪ್ರೇಯರ್ ಆಗಬೇಕು. ಅದಕ್ಕೆ ಒಂದೊಂದು ಬೆಲ್ಲನ್ನು ಮಾಡ್ತಾಯಿದ್ರು. ಪ್ರೇಯರ್ಗೆ ಒಂದು ಬೆಲ್ಲು, ಮತ್ತು ಸ್ಟಡಿ ಮಾಡಬೇಕಾದ್ರೆ ಒಂದು ಬೆಲ್ಲು, ಕೆಲಸಕ್ಕೆ ಹೋಗ್ಬೇಕಾದ್ರೆ ಒಂದೊಂದು ಬೆಲ್ಲನ್ನು ಮಾಡ್ತಾಯಿದ್ರು. ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗ್ತಾಯಿದ್ವು. ಇದರ ಜವಾಬ್ದಾರಿಯನ್ನು ಯೋಸಫ್ ಮಾಸ್ಟ್ರು, ಚಿನ್ನಯ್ಯ ಮಾಸ್ಟ್ರು ಮತ್ತು ಪುಷ್ಪರಾಜ್ ಮಾಸ್ಟ್ರು ಇವರು ಕೂಡ ನಿರ್ವಹಣೆ ಮಾಡ್ತಾಯಿದ್ರು. ಆದರೆ ಯಾವುದೇ ಸಮಯದಲ್ಲಾಗಲಿ ಯಾರು ಕೂಡ ಯಾರ ಜೊತೆಯಲ್ಲೂ ಮಾತಾಡೋಗಿಲ್ಲ. 1 ನಿಮಿಷ 2 ನಿಮಿಷ ಮಾತಾಡ್ಬೋದು, ನಂತರ ಅವರವರ ಕೆಲಸದಲ್ಲಿ ಅವರು ತೊಡ್ಕೊಳ್ಬೇಕು. ಹೇಗಪ್ಪ ಅಂತಂದರೆ SLC ಅವರಿಗೆ ಒಂದು ಕೆಲಸ, 8th 9th ಒಂದು ಕೆಲಸ, 1ರಿಂದ 4ನೇ ಕ್ಲಾಸ್ನವ್ರಿಗೆ ಒಂದು ಕ್ಲೀನಿಂಗ್ ಕೆಲಸ, ಹೀಗೆ ಹಂತವಾಗಿ ಟೈಮ್ ಟೇಬಲನ್ನು ಮಾಡಿ ಒಂದು ಜೀವನದ ಕೌಶಲ್ಯವನ್ನು ಅವರು ನೆರವೇರಿಸ್ಕೊಟ್ರು. ಇವತ್ತು ನಾವು ಈ ಒಂದು ಸ್ಥಾನಮಾನಕ್ಕೆ ನಿಲ್ಲಬೇಕಾದ್ರೆ ಬ್ರದರ್ ರೋನ್ಲೆಸ್ ಅವರು ಮತ್ತು ಆಗಿನ ಕಾಲದಲ್ಲಿ ಇರ್ತಕ್ಕಂಥ ಬ್ರದರ್ಸ್ ಅವರು, ಆವತ್ತಿನ ದಿನದಲ್ಲಿ ಇಲ್ಲಿ ಮೂಲಭೂತ ಸೌಕರ್ಯಗಳೇ ಇರಲಿಲ್ಲ. ಮೂಲಭೂತ ಸೌಕರ್ಯ ಇಲ್ಲದಂಥ ಕಾಲದಲ್ಲಿ ಬಾಲರ್ಪಟ್ಟಣ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಆವತ್ತು ಇರ್ತಕ್ಕಂಥ ಪ್ರತಿಯೊಬ್ಬ ವಿಷಯವಾರು ಶಿಕ್ಷಕರು ಒಬ್ಬ ನಾವಿಕನಂತೆ ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ದಡವನ್ನು ಸೇರಲಿಕ್ಕೆ ತಮ್ಮದೇ ಆದ ಶ್ರಮಪಟ್ಟು ವಿಷಯವಾರು ಎಲ್ಲರನ್ನ ಅವರು ಜೀವನದ ಪಾಠವನ್ನು ಕಲಿಬೇಕು. ಒಂದು ವೇಳೆ ಅವರು ವೃತ್ತಿಗೆ ಹೋಗಲಿಲ್ಲ ಅಂದರೆ ಅವರ ಕುಟುಂಬವನ್ನು ನಿರ್ವಹಣೆ ಮಾಡುವಂಥ ಒಂದು ಕರ್ತವ್ಯವನ್ನು ಅವರು ನಿರ್ವಹಿಸಿದ್ದಾರೆ. ಹಾಗಾಗಿ ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಮ್ಮ ಸಂಸ್ಥೆಯ ಎಲ್ಲ ಹಿರಿಯಕರನ್ನು ಮತ್ತೊಮ್ಮೆ ನೆನೆಸ್ಕೊಳ್ತೀನಿ. ಮತ್ತೆ ನೀವು ಒಂದು ಜವಾಬ್ದಾರಿ ಸ್ಥಾನಕ್ಕೆ ಈಗಾಗಲೇ ನೀವು ಬಂದಿದ್ದೀರಾ. ಒಂದು ತರಗತಿಯಲ್ಲಿ 40 ಜನ ನೀವು ವಿದ್ಯಾರ್ಥಿಗಳಿದ್ದರೂ ಕೊನೆಯಲ್ಲಿ ಬೆರಳೆಣಿಕೆಯ ವಿದ್ಯಾರ್ಥಿಗಳು ತಮ್ಮ ಗುರಿಯನ್ನು ಮುಟ್ಟಿದ್ದೀರಿ. ಆದರೂ ಕೂಡ ನಿಮ್ಮ ಜೀವನದ ನಿರ್ವಹಣೆ ಮಾಡೋದಲ್ಲಿ ನೀವು ಬಹಳ ಪಾತ್ರವನ್ನು ವಹಿಸಿದ್ದೀರಿ. ಆವತ್ತಿನ ದಿನದಲ್ಲಿ ಇವತ್ತು ಸರ್ಕಾರಿ ಶಾಲೆಗಳನ್ನು ನೆನೆಸ್ಕೊಂಡ್ರೆ
ಈಗಲೂ ಕೂಡ ಮೂಲಭೂತ ಸೌಕರ್ಯಗಳು ಭಾಳ ವಿರಳ, ಕಡಿಮೆ. ಆದರೆ ಆಗಿನ ಕಾಲದಲ್ಲಿ ಸಂಪತ್ಭರಿತವಾದಂಥ ಶಿಕ್ಷಕರು ನಮ್ಮ ಬಾಲಾರ್ಪಣದಲ್ಲಿದ್ದರು. ಯಾವುದೇ ವಿಷಯ ತಗೊಳ್ಳಿ, ಗಣಿತ, ವಿಜ್ಞಾನ, ಸಮಾಜ, ಫಿಸಿಕಲ್ ಎಜುಕೇಷನ್, ಪ್ರತಿಯೊಂದು ವಿಷಯದಲ್ಲೂ ತಗೊಳ್ಳಿ, ಪ್ರತಿಯೊಂದರಲ್ಲೂ ಕೂಡ ಅವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಪ್ರತಿಯೊಂದು ಸ್ಪರ್ಧೆಗಳಲ್ಲೂ ಕೂಡ ನಾವು ವಿಜೇತರಾಗಿ ಬರ್ತಾ ಇದ್ವು. ಅದರಲ್ಲೂ ಕ್ರೀಡೆಯಲ್ಲಿ ತಗೊಂಡ್ರೆ ಪ್ರತಿಯೊಂದು ತಾಲೂಕು ಮಟ್ಟ, ಜಿಲ್ಲಾ ಮಟ್ಟ, ಇಂಟರ್ನ್ಯಾಷನಲ್ ಪ್ರಸನ್ನ ಕುಮಾರ್ ಮತ್ತು ನಾಗರಾಜು, ಇನ್ನೂ ಅನೇಕ ನಟರಾಜು, ಚಿಕ್ಕಬಸವಯ್ಯ, ಸುಮಾರು ಜನ ಇದ್ದಾರೆ. ಅವರು ಕ್ರೀಡೆಯಲ್ಲಿ ಅವರು ಅಂತರ್ಮಟ್ಟವರೆಗೂ ಹೋಗಿ ನಮ್ಮ ಬಾಲಾರ್ಪಟ್ಟಣದ ಹೆಸರನ್ನು ಉಳಿಸಿದ್ದಾರೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಇನ್ನೂ 2 ಮಾತುಗಳನ್ನಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಯಾಕಂದರೆ ಸಮಯದ ಅಭಾವ ಇರೋದ್ರಿಂದ ತಾಳ್ಮೆ ಮುಖ್ಯ. ಯಾವ ಮನುಷ್ಯನಿಗೆ ತಾಳ್ಮೆ ಇರ್ತದೆ ಅವನು ತನ್ನ ಗುರಿಯನ್ನು ಮುಟ್ತಾನೆ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ತಾಳ್ಮೆ ಇರೋದ್ರಿಂದ ಇದುವರೆಗೂ ನೀವು ಕೂತು ಬಹಳ ಸಾವಧಾನವಾಗಿ ಕೇಳ್ತಾ ಇದ್ದೀರಿ. ಯಾಕಂದರೆ ಹೊಸದು ಸಿಗುತ್ತೆ, ಹಳೆದು ಸಿಗಲ್ಲ. ನಾವು ಯಾವಾಗಲೂ ನಿಂತು ನೀರಾಗಬಾರದು, ಹರಿಯ ನೀರಾಗಬೇಕು. ಪ್ರತಿನಿತ್ಯ ನಾವು ಕಲಿಕೆಯಲ್ಲಿ ಮತ್ತು ಜೀವನದ ಶೈಲಿಯಲ್ಲಿ ಮತ್ತು ನಮ್ಮ ಕೌಟುಂಬಿಕ ಸಂಸಾರದಲ್ಲಿ, ನಮ್ಮ ಮಕ್ಕಳ ಭವಿಷ್ಯದಲ್ಲಿ ನಾವು ಹೇಗೆ ನಮ್ಮ ಮಕ್ಕಳನ್ನು ಮುಂದೆ ಓದಿಸಬೇಕು, ನಮಗಿಂತ ಉತ್ತಮವಾಗಿ ಅವರನ್ನು ಸಮಾಜದಲ್ಲಿ ಮಾದರಿಯಾಗಿ ಒಳ್ಳೆಯ ಉತ್ತಮ ಪ್ರಜೆಯನ್ನಾಗಿ ಮಾಡಬೇಕು ಎನ್ನುವುದನ್ನು ತಾವು ಅರ್ತಿದ್ದೀರಾ. ಈ ಜವಾಬ್ದಾರಿಯನ್ನು ಮೂಲ ಈ ಬಾಲಾರ್ಪಟ್ಟಣದಿಂದ ನೀವು ಕಲಿತಿದ್ದೀರಂತ ನಾನು ಭಾವಿಸ್ಕೊಳ್ತೀನಿ. ಯಾಕಂದರೆ ಯಾವ ಮನುಷ್ಯನಿಗೆ ಕೃತಜ್ಞತೆ ಅನ್ನೋದು ಇರುತ್ತದೋ ಅವನಿಗೆ ಹಲವಾರು ದಾರಿಗಳಿರ್ತದೆ, ಹಲವಾರು ಗುರಿಗಳಿರ್ತದೆ. ತನ್ನ ಸಾಧನೆಯನ್ನು ಮಾಡಲಿಕ್ಕೆ ಅನೇಕ ಅನುಕೂಲಗಳು ಸಿಗ್ತದೆ ಅಂತ ಹೇಳ್ತಾ ಈ ಒಂದು ಸಂದರ್ಭದಲ್ಲಿ ಕರೆಸಿ ನಮ್ಮನ್ನು ಕೂಡ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ತಾಳಿದವನು ಬಾಳಿಯಾನು. ಪ್ರತಿದಿನ ಕಲಿಯುವುದು ಇದ್ದೇ ಇರುತ್ತದೆ, ಕಲಿಕೆ ನಿರಂತರ ಎಂಬುದನ್ನು ತಮ್ಮ ಮಾತಿನ ಮೂಲಕ ಹೇಳಿದಂತಹ ಜೋಸೆಫ್ ಸರ್ ಅವರಿಗೆ ಧನ್ಯವಾದಗಳು. ಈಗ ನಮ್ಮ ಪ್ರೌಢಶಾಲಾ ಹಂತದಲ್ಲಿ ನಮಗೆ ಆಂಗ್ಲ ಭಾಷಾ ಶಿಕ್ಷಕಿಯಾಗಿ ನಮಗೆ ಇಂಗ್ಲಿಷ್ ಭಾಷೆಯನ್ನು ಕಲಿಸಿದಂತಹ ನಿರ್ಮಲಾ ಮೇರಿ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಮಾತನಾಡಬೇಕು ಅಂತ ಕೇಳ್ಕೊಳ್ತೀನಿ. ಎಲ್ಲರಿಗೂ ತಾಳ್ಮೆ ಇದ್ದರೆ ಮಾತಾಡ್ತೀನಿ ನಾನು. ಯಾಕಂತಂದರೆ ಏನು ಮಾತಾಡಬೇಕು ಅಂತ ಖಂಡಿತ ಗೊತ್ತಿಲ್ಲ. ಸ್ಪಾಂಟೇನಿಯಸ್ ಆಗಿ ಏನು ಬರುತ್ತೋ ಅದನ್ನು ಹೇಳ್ತೀನಿ. ತಪ್ಪಿದರೆ ನನ್ನನ್ನು ಮೊದಲಾಗೆ ಕೇಳ್ಕೊಳ್ತೀನಿ, ಕ್ಷಮೆ ಇರಲಿ. ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಮ್ಮ ಸಂಸ್ಥೆಯ ಸಂಚಾಲಕರಾದಂತಹ ಬ್ರದರ್ ಪೀಟರ್ ಅವರೇ, ರೆವರೆಂಡ್ ಬ್ರದರ್ ಪೀಟರ್ ಅವರೇ, ಹಾಗೂ ಮುಖ್ಯ ಶಿಕ್ಷಕರುಗಳೇ, ಹಾಗೂ ಹಿರಿಯ ಹಾಗೂ ಕಿರಿಯ ಸಹೋದ್ಯೋಗಿ ಮಿತ್ರರೇ, ಪ್ರೀತಿಯ ಮಕ್ಕಳೇ, ಆ ಒಂದು ದಿನಗಳನ್ನೇ ನಾನು ನೆನೆಸ್ಕೋತಾ ಇದ್ದೀನಿ. ನಿಮಗೆ ಮಕ್ಕಳಾಗಿರ್ಬೋದು, ಆದರೂ ನೀವು ನಮಗೆ ಮಕ್ಕಳೇ, ವಿದ್ಯಾರ್ಥಿಗಳಾಗಿದ್ದರೆ. ಆದರೆ ಆ ಒಂದು ಅದೇ ಕಾನ್ಸೆಪ್ಟು ಮನಸ್ಸಿನಲ್ಲಿ ಇದೆ. ಆವತ್ತು ನಾವು ಯಾವ ಒಂದು ಉದ್ದೇಶವನ್ನು ಮನಸ್ಸಿನಲ್ಲಿ ಇಟ್ಕೊಂಡಿದ್ರು, ನೀವು ಬಂದಾಗ ಶಾಲೆಗೆ ನಾವು ಪಾಠ ಮಾಡುವಾಗ ನಾವು ಎಷ್ಟೋ ಸಾರಿ ನೆನೆಸ್ಕೊಳ್ತಾ ಇದ್ವಿ. ಏನಂತ, ನೀವೇನಾದರೂ ಕಲಿದೆ ತಪ್ಪು ಮಾಡಿದಾಗ, ಏನಾದರೂ ಮಾಡಿದಾಗ ನನಗದೇ ನೆನಪಿಗೆ ಬರೋದು, ಅಯ್ಯೋ ಈ ಮಗು ಕಲಿತಾ ಇಲ್ವಲ್ಲ, ಈ ಮಗುಗೆ ಎಷ್ಟು ಹೇಳಿದ್ರು ಅರ್ಥ ಆಗೋದಿಲ್ವಲ್ಲ, ಏನು ಮಾಡೋದು? ನಮಗೂ ಮಕ್ಕಳಿದ್ದಾರೆ, ನಮ್ಮ ಮಕ್ಕಳು ಹಿಂಗೆ ಆದರೆ ಅವರು ಒಂದು ಶಾಲೆಯಲ್ಲಿ ಕಲಿತಿದ್ದಾರೆ, ಹಿಂಗಾದರೆ ಅವ್ರಿಗೆ ಎಷ್ಟು ನನಗೆಷ್ಟು ನೋವಾಗುತ್ತೆ, ಆ ತಂದೆ ತಾಯಿಗಳಿಗೂ ಸಹ ಅಷ್ಟೇ ನೋವಾಗ್ಬೋದಲ್ವಾ ಅನ್ನೋ ಒಂದು ಮನೋಭಾವ ನಮ್ಮಲ್ಲಿದ್ದು ಆತ್ಮಸಾಕ್ಷಿಯಾಗಿ ನಮಗೆ ತಿಳಿದದ್ದನ್ನು 4 ಅಕ್ಷರವನ್ನು ನಿಮಗೆ ಹೇಳ್ಕೊಟ್ಟಿದ್ದೇವೆ. ಯಾಕಂದರೆ RPN ಸರ್ ಹೇಳಿದ್ರು, ಹೌದು ನಿಜ, ಸಂಬಳ ತಗೊಂಡಿದ್ದೀವಿ, ವೃತ್ತಿ ಮಾಡಿದ್ದೀವಿ, ನಮ್ಮದು ಏನು ಹೆಚ್ಚುಗಾರಿಕೆ ಏನೂ ಇಲ್ಲ. ನಮ್ಮ ಒಂದು ಕೆಲಸಕ್ಕೆ ನಾವು ಸಂಭಾವನೆಯನ್ನು ಪಡೆದಿದ್ದೇವೆ. ಆದರೆ ನಮ್ಮನ್ನು ಆ ಹಂತದಲ್ಲಿ, ಆ ಲೆವೆಲ್ಗೆ ನೀವು ನೋಡದೆ ನಮ್ಮ ಗುರುಗಳು ನಮ್ಮನ್ನು ಇಷ್ಟು ಚೆನ್ನಾಗಿ ತೀಡಿ ಜೀವನದ ಪಾಠವನ್ನು, ಪುಸ್ತಕದ ಒಂದು ಜ್ಞಾನವನ್ನು ನಮಗೆ ಉಣಿಸುವುದರ ಜೊತೆಗೆ ಜೀವನದ ಮೌಲ್ಯಗಳನ್ನು ಸಹ ನಮ್ಮ ಶಿಕ್ಷಕರುಗಳು, ಎಲ್ಲ ಶಿಕ್ಷಕರು ನರ್ಸರಿಯಿಂದ
ಹೈಸ್ಕೂಲ್ ಕೊನೆಯ ಹಂತದವರೆಗೂ ನಮ್ಮನ್ನು ತಿದ್ದಿ ತೀಡಿ ಆವತ್ತು ಒಂದು ಮಣ್ಣಿನ ಮುದ್ದೆಯಾಗಿ ಇದ್ದಂತಹ ನಿಮ್ಮನ್ನ ಒಂದು ಜ್ಞಾನವಂತರನ್ನಾಗಿ ವಿದ್ಯಾವಂತರನ್ನಾಗಿ ಮಾಡಿದ್ದಾರೆ. ಅವ್ರಿಗೆ ನಾವು ಕೃತಜ್ಞತೆಯನ್ನೇ ಹೇಳಬೇಕು ಎಂಬ ಮನೋಭಾವನೆ ನಿಮ್ಮೆಲ್ಲರಲ್ಲಿ ಹುಟ್ಟಿ ನೀವು ಈ ದಿನ ನಮ್ಮನ್ನು ಇಲ್ಲಿಗೆ ಕರೆದು ಇಷ್ಟು ಅದ್ಧೂರಿಯಾಗಿ ಹೊಂದಿಸ್ತಾ ಇರ್ತಕ್ಕಂಥದ್ದು ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವುದು ನಮಗೆ ಸಂತೋಷದ ಸಂಗತಿ. ಆದರೆ ಪ್ರಿಯ ವಿದ್ಯಾರ್ಥಿಗಳೇ, ನಾವು ಬೇರೆಯವರು ಏನು ಮಾಡಿದ್ರು, ನಮಗೆ ಅವ್ರೇನು ಮಾಡಿದ್ರು ಇವ್ರೇನು ಮಾಡಿದ್ರು ಅನ್ನೋದಕ್ಕಿಂತ ಮುಖ್ಯವಾಗಿ ನಾವು ಸಮಾಜಕ್ಕೆ ಏನನ್ನ ಮಾಡ್ತಿದ್ದೇವೆ, ನಮ್ಮಿಂದ ಏನಾದರೂ ಒಂದು ಉಪಯೋಗ ಆಗ್ತಾ ಇದೆಯಾ ಎಂಬುವಂತಹ ಒಂದು ಮನೋವೃತ್ತಿಯನ್ನು ನಾವು ಬೆಳೆಸ್ಕೊಂಡಾಗ ಖಂಡಿತವಾಗ್ಲೂ ನಾವು ಇಂತಹ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯವಾಗುತ್ತೆ. ನಾವು ಯಾವತ್ತೂ ನಮ್ಮಲ್ಲಿ ಇರುವುದನ್ನು ಹಂಚಿ ಬಾಳುವುದನ್ನು ಕಲ್ತ್ಕೊಳ್ಬೇಕು. ಹಂಚಿ ಉಂಡರೆ ಹಸಿವೆ ಇಲ್ಲ ಅಂತ ಹೇಳ್ತಾರೆ. ಕೊಡಿ ಅಂತ ಇನ್ನೊಬ್ರಿಗೆ ನಾವು ನಿಮ್ಮನ್ನ ಕೊಡಿ ತುಂಬ ಅದು ಮಾಡಿ ಅಂತ ಹೇಳಲ್ಲ. ಸೊಡರೆಣ್ಣೆ ತೀರಿದರೆ ಕೊಡನೆತ್ತಿ ಹೊಯ್ಯುವರೆ, ಕೊಡಬೇಡ ಕೊಡದೆ ಇರಬೇಡ, ಕೊಟ್ಟು ಕೆಟ್ಟೆ ನೆನಬೇಡ. ನಮ್ಮಲ್ಲಿ ನಮ್ಮ ವೇದದಲ್ಲಿ ಇದು ಒಂದು ನಾಣ್ಣುಡಿ, ಇದು ಸರ್ವಜ್ಞನ ಒಂದು ನುಡಿಗಳು. ಜೊತೆಗೆ ನಮ್ಮ ವೇದದಲ್ಲಿ ಹೇಳ್ತಾರೆ, ನೀವು ಪುಟ್ಟ ಮಕ್ಕಳಿದ್ದಾಗ ಅಥವಾ ಹೈಸ್ಕೂಲ್ ಅಂತಕ್ಕೆ ಬಂದಾಗ ಅದು ಒಂದು ತುಂಟತನದ ವಯಸ್ಸು. ಅನೇಕ ತಪ್ಪುಗಳನ್ನು ಮಾಡಿದಾಗ ನಮ್ಮ ಶಿಕ್ಷಕರು ಹೊಡಿತಾ ಇದ್ರೆ ನನಗೆ ಅಲ್ಲಿ ಕೂತ್ಕೊಂಡು ಟೇಬಲಲ್ಲಿ ಅಯ್ಯೋ ಪಾಪ, ನಮಗೆ ಅವರು ಹೊಡೆಯೋದು ಒಂಥರಕ್ಕೆ ಒಳ್ಳೆಯದು, ಬುದ್ಧಿ ಕಲ್ಸಕ್ಕೆ ಹೊಡಿತಿದ್ದಾರೆ. ಆದರೆ ತಾಯಿಯ ಕರುಳು ಅನ್ನೋದು ಅಯ್ಯೋ ಇಷ್ಟು ಎಟ್ಟು ತಿಂತಾರಲ್ಲ ಈ ಮಕ್ಕಳು, ಯಾಕಾದ್ರೂ ತಪ್ಪು ಮಾಡಕ್ಕೆ ಹೋದ್ರು ಅಂತ ಒಂಥರ ಸಂಕಟ ಆಗ್ತಾ ಇತ್ತು. ಹಾಗೆ ಇನ್ನೂ ಒಂದು ನುಡಿ ಇದೆ ಬೈಬಲಲ್ಲಿ, ಏನಂತ, ಬೆತ್ತ ಹಿಡಿಯದ ಪಿತ ಪುತ್ರನಿಗೆ ಶತ್ರು ಅಂತ. ಹೊಡಿ ಮಗನಿಗೆ ಅವನು ಸತ್ತೋಗೋದಿಲ್ಲ ಬೆತ್ತದ ಹೇಟಿನಿಂದ. ಅವನು ಆ ವಯಸ್ಸಿಗೆ ಜ್ಞಾನ ತಿಳುವಳಿಕೆ ಇರೋದಿಲ್ಲ. ಏಟು ಬೀಳುತ್ತೆ ಅನ್ನೋ ಇದಕ್ಕಾದ್ರೂ ತಪ್ಪನ್ನ ಮಾಡದೆ ಆ ಅವಧಿನಲ್ಲಿ ಮಕ್ಕಳು ಬುದ್ಧಿಯನ್ನ ಕಲಿತಾರೆ ಅಂತಕ್ಕಂಥ ಉದ್ದೇಶದಿಂದ ಆವತ್ತಿನ ಜ್ಞಾನಿಗಳು ಆ ಥರವಾಗಿ ಬರೆದಿಟ್ಟಿದ್ದಾರೆ. ಆವತ್ತು ಶಿಕ್ಷಕರು ತುಂಬ ಏಟನ್ನು ಕೊಟ್ಟು ನಿಮ್ಮನ್ನ ಆ ವಯಸ್ಸಿನಲ್ಲಿ ತಿದ್ದಿ ತೀಡಿ ಬುದ್ಧಿ ಹೇಳಿದಂತಹದ್ದು ಈ ಜೀವನದ ಮೌಲ್ಯಗಳನ್ನು ನೀವು ಕಲ್ತ್ಕೊಳ್ಳೋದಕ್ಕೆ ಸಾಧ್ಯ ಆಗಿದೆ ಅಂತ ಅಂದ್ಕೊಳ್ತೇನೆ. ಹಾಗೆ ನಾವು ಅವತ್ತೇನು ಬೇಕಾದಂಗೆ ನಮ್ಮ ಒಂದು ಡ್ಯೂಟಿಯನ್ನು ನಾವು ಮಾಡಿಲ್ಲ, ನಾವು ಏನು ಮಾಡಬೇಕು ಅದನ್ನು ಮಾಡಿದ್ದೀವಿ. ಆದರೆ ಆ ಒಂದು ಸ್ಟೇಜ್ಗೆ ಹೋದಾಗ, ಪಾಠ ಮಾಡಲಿಕ್ಕೆ ಬೋರ್ಡ್ ಹತ್ರ ಹೋದಾಗ, ಅದಕ್ಕಿಂತ ನಾವು ಎಷ್ಟೇ ಚೆನ್ನಾಗಿ ಕೂತ್ಕೊಂಡು ಪ್ರಿಪೇರ್ ಆಗಿ ಹೋದ್ರೂ ಎಷ್ಟೋ ನಮ್ಮ ಸಾಂಸಾರಿಕ ತೊಂದರೆಗಳು ತಾಪತ್ರಯಗಳಿಂದ ಜ್ಞಾಪಕ ಬರದೆ ಇದ್ದಿರ್ಬೋದು. ಆದರೂ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿ ತರಗತಿಯನ್ನು ಪ್ರಾರಂಭ ಮಾಡ್ತಿದ್ವಿ. ಹಾಗೆ ಮಾಡುವಾಗ ಅಲ್ಲಿ ಏನು ಒಂದು ಆಗ್ತಾ ಇತ್ತು ಅಂದರೆ, ವಿಕ್ರಮಾದಿತ್ಯನ ಸಿಂಹಾಸನವನ್ನು ಹತ್ತಿದ್ರೆ ಆ ಒಂದು ದನಕಾಯಿ ಹುಡುಗ, ಈ ಸ್ಟೋರಿ ಗೊತ್ತಿರ್ಬೋದು ನಿಮಗೆ. ವಿಕ್ರಮಾದಿತ್ಯ ಆಳಿದಂತಹ ಸ್ಥಳದಲ್ಲಿ ಅದೆಲ್ಲ ರಾಜ್ಯವೆಲ್ಲ ನಾಶವಾಗಿ ಅಲ್ಲಿ ಕೇವಲ ಪಳೆಯುಳಿಕೆಗಳು. ಆ ಸಿಂಹಾಸನ ಇರೋ ಸ್ಥಳದಲ್ಲಿ ದೊಡ್ಡದಾಗಿ ಗುಡ್ಡ ಬೆಟ್ಟ ಎಲ್ಲ ಮಣ್ಣು ಮುಚ್ಕೊಂಡು ಬೆಳ್ಕೊಂಡಿತ್ತಂತೆ. ದನ ಕಾಯಕ್ಕೆ ಹೋದಂತಹ ಹುಡುಗರು ಏನೇನೋ ಸುಮ್ಮನೆ ಆಟ ಆಡೋದು, ಹೋಗಿ ಮರದಡಿಯಲ್ಲಿ ಮಲ್ಕೊಳ್ಳೋದು ಅಲ್ಲಿ ಬಿಟ್ಬಿಟ್ಟು, ಆಗ ಒಂದಿಬ್ರು ಹುಡುಗರು ನಾಟಕ ಮಾಡೋದಂತೆ ಎಲ್ಲ ಹತ್ಕೊಂಡು. ಆಗ ಯಾರೋ ಅಲ್ಲಿಗೆ ಬಂದ್ರಂತೆ, ಜಗಳ ಆಗಿ ಇಬ್ರು ಬಂದಾಗ ಒಂದು ಹುಡುಗ, ದನಕಾಯಿ ಹುಡುಗ, ಅಲ್ಲಿ ಹೋಗಿ ಮೇಲೆ ಕೂತಿದ್ದವನು, ನಾನು ನಿನಗೆ ನ್ಯಾಯ ತೀರ್ಮಾನ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಏನಂತ, ಅವ್ರಿಗೆ ಸರಿಯಾದಂಥ ಒಂದು ತೀರ್ಪನ್ನು ಕೊಡ್ತಾನಂತೆ ಅವರಿಬ್ಬರಿಗೆ. ಆಗ ನಿಮಗೆ ಎಲ್ಲಿಂದ ಬಂತು ಇಷ್ಟು ಜ್ಞಾನ? ನೀನು ನೋಡಿದ್ರೆ ಒಬ್ಬ ದನ ಕಾಯೋನು, ನೀವು ಓದಿಲ್ಲ, ವಿದ್ಯೆ ಕಲ್ತಿಲ್ಲ, ಯಾವ ಬುದ್ಧಿನೂ ಗೊತ್ತಿಲ್ಲ, ನಿನ್ಗೆ ಎಲ್ಲಿಂದ ಇಂಥ ಜ್ಞಾನ ಬಂತು ಅಂತಿದ್ದಕ್ಕೆ, ನಂಗೆ ಗೊತ್ತಿಲ್ಲ, ನಾ ಇಲ್ಲಿ ಬಂದಾಗ ಕೆಳಗಡೆ ಇಳಿದಾಗ, ಈ ಗುಡ್ಡದಿಂದ ಕೆಳಗಡೆ ಇಳಿದ್ರೆ ನನಗೆ ಏನೂ ಜ್ಞಾನನೇ ಗೊತ್ತಾಗಲ್ಲ, ನಾನು ಏನು ಮಾತಾಡಿದೆ ಅನ್ನೋದೇ ನನಗೆ ಗೊತ್ತಿಲ್ಲ. ಈಗೊಂದು ಮೇಲೆ ಹತ್ಕೊಂಡ್ರೆ, ಇದ್ರ ಮೇಲೆ ಮೌಂಟ್ ಇದ್ರ ಮೇಲೆ ಗುಡ್ಡದ ಮೇಲೆ ಹತ್ಕೊಂಡ್ರೆ ನನಗೆ ಏನೆಲ್ಲ ಜ್ಞಾನ ಬರುತ್ತೆ ಅನ್ನಂತೆ. ಹಾಗೆ ನಮಗೆ ಬೋರ್ಡ್ ಹತ್ರ ಹೋಗಿ ನಿಂತ್ಕೊಂಡ್ರೆ ದೇವರು ಎಲ್ಲಿಂದ ಕೊಡ್ತಿದ್ನೋ ಆ ಜ್ಞಾನವನ್ನು, ನಿಮಗೆ ಬುದ್ಧಿ ಹೇಳ್ತಕ್ಕಂಥದ್ದನ್ನು, ವಿದ್ಯೆ ಕಲಿಸತಕ್ಕಂಥದ್ದನ್ನು, ಇದೆಲ್ಲದಕ್ಕೂ ಕಾರಣರಾದಂತಹ
ಈ ಒಂದು ಸಂಸ್ಥೆ ಎಷ್ಟು ನಾವು ನೆನೆಸಿದ್ರು ಅದನ್ನ, ಈ ಸಂಸ್ಥೆಯಲ್ಲಿ ಇದುವರೆಗೆ ಆಳ್ವಿಕೆಯನ್ನು ನಡೆಸಿದಂತಹ ಎಲ್ಲ ಬ್ರದರ್ಗಳಿಗೆ, ವಿಶೇಷವಾಗಿ ಬ್ರದರ್ ರೋಮ್ಲೆಸ್ ರವರಿಗೆ ನಾವು ಕೃತಜ್ಞತೆಯನ್ನ ಎಷ್ಟು ಹೇಳಿದ್ರು ಅದು ಸಾಲೋದಿಲ್ಲ ಅಂದ್ಕೊಳ್ತೀವಿ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಸಹ ಒಂದೊಂದು ವೃತ್ತಿಯಲ್ಲಿ ಇರ್ತಕ್ಕಂತಹವರು. ನಿಮ್ಮ ವೃತ್ತಿಯನ್ನ ನಿಷ್ಠೆಯಿಂದ ಮಾಡಿ. ನಾವು ಮಾಡ್ತಕ್ಕಂತಹ ಇದು ಕೆಲಸ ನಮಗೆ ಅದು ಸ್ಯಾಕ್ರಿಫೈಸ್ ಅಲ್ಲ, ಅದು ಡೆಡಿಕೇಶನ್ ಟು ಡ್ಯೂಟಿ ಇಸ್ ನಾಟ್ ಎ ಸ್ಯಾಕ್ರಿಫೈಸ್, ಇಟ್ಸ್ ಜಸ್ಟಿಫಿಕೇಶನ್ ಫಾರ್ ಅವರ್ ಎಕ್ಸಿಸ್ಟೆನ್ಸ್ ಅಂತ. ನಮ್ಮ ಇರುವಿಗೆ ಅದೊಂದು ನ್ಯಾಯವನ್ನು ಒದಗಿಸ್ದಂಗೆ. ನಾವು ಇಲ್ಲಿ ಮನುಷ್ಯರಾಗಿ ಇದ್ದೀವಿ ಅಂದಮೇಲೆ ನಾವು ಮಾಡ್ತಾ ಇರ್ತಕ್ಕಂತಹ ವೃತ್ತಿಗೆ ನ್ಯಾಯವನ್ನು ಒದಗಿಸ್ಬೇಕು. ಅಷ್ಟನ್ನು ನಾವು ನಮ್ಮ ಕೈಲಿ ಆದದ್ದು, ಸಂಪೂರ್ಣವಾಗಿ ಇಲ್ಲದೆ ಇದ್ರು ಅಷ್ಟನ್ನು ನಾವು ಮಾಡಿದ್ದೇವೆ. ನಾನು ಹೆಚ್ಚಿಗೆ ಮಾತಾಡೋಕ್ಕೆ ಏನೆಲ್ಲ ವಿಚಾರಗಳು ಬರ್ತಿದೆ, ಆದರೂ ನಾನು ಸಮಯವನ್ನು ಹೆಚ್ಚಿಗೆ ಬಳಸ್ಕೊಳ್ಳೋಕ್ಕೆ ಇಷ್ಟ ಇಲ್ಲ, ನಿಮಗೆ ತೊಂದರೆ ಕೊಡೋದಕ್ಕೂ ಇಷ್ಟ ಇಲ್ಲ. ಇನ್ನೂ ಯಾರಾದರೂ ಮಾತಾಡೋರು ಇರ್ತಾರೆ. ಹಾಗಾಗಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲರಿಗೂ, ನಿಮಗೂ ಎಲ್ಲರಿಗೂ ಈ ಒಂದು ಅವಕಾಶವನ್ನು ನನಗೆ ಮಾತನಾಡೋದಕ್ಕೆ ಅಲ್ಲಿ ಕಲ್ಪಿಸ್ಕೊಟ್ಟಿದ್ದೀರಾ ಅಂತ ಹೇಳಿ, ನಿಮ್ಮ ಎಲ್ಲರ ಜೀವನ ಈ 30 ವರ್ಷಗಳು ನಮ್ಮನ್ನು ಮೀಟ್ ಮಾಡದೇ ಇರ್ತಕ್ಕಂತಹ ಅವಧಿಯ ಅಷ್ಟು ವರ್ಷಗಳ ಆಶೀರ್ವಾದ, ನಮ್ಮೆಲ್ಲ ಶಿಕ್ಷಕರ ಆಶೀರ್ವಾದಗಳು ನಿಮ್ಮ ಮೇಲೆ ಇರಲಿ ಅಂತ ನಿಮಗೆ ಹರಿಸ್ತಾ, ನನಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಅದಕ್ಕಿಂತ ನಾನು ಸಮಾಜಕ್ಕೆ ಏನು ಕೊಡುಗೆ ನೀಡಿದೆ ಎಂಬುದೇ ಮುಖ್ಯ ಎಂಬುದನ್ನು ತಮ್ಮ ಮಾತುಗಳ ಮೂಲಕ ಹೇಳಿದಂತಹ ಶ್ರೀಮತಿ ನಿರ್ಮಲಾ ಮೇರಿ ಮ್ಯಾಮ್ ರವರಿಗೆ ಧನ್ಯವಾದಗಳು. ಇದುವರೆಗೆ ತಮ್ಮ ಹಿತವಚನಗಳ ಮೂಲಕ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಸದ್ಬುದ್ಧಿಯನ್ನು ಹೇಳಿದಂತಹ ಎಲ್ಲ ಗುರುವೃಂದಕ್ಕೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಗುರುವಂದನಾ ವೇದಿಕೆಯಲ್ಲಿ ನಮ್ಮನ್ನು ರೂಪಿಸಿದ, ಬದುಕಿಗೆ ದಾರಿ ತೋರಿಸಿದ, ಮೌಲ್ಯಗಳನ್ನು ನೆಟ್ಟು ಬೆಳೆಸಿದ ನಮ್ಮ ಪ್ರೀತಿಯ ಗುರುಗಳಿಗೆ ಗೌರವ ಸಮರ್ಪಣೆ ಮಾಡಲಿದ್ದೇವೆ. ಗುರುಗಳು ನಮಗೆ ಕೇವಲ ಪಾಠವನ್ನಷ್ಟೇ ಕಲಿಸಲಿಲ್ಲ, ಬದುಕುವ ಕಲೆಯನ್ನು ಕಲಿಸಿದರು. ಸೋಲು ಗೆಲುವನ್ನು ಸಮಭಾವದಿಂದ ಸ್ವೀಕರಿಸುವ ಶಕ್ತಿಯನ್ನು ನೀಡಿದರು. ನಮ್ಮೊಳಗಿನ ಈ ಕ್ಷಣ ಪುಷ್ಪಗುಚ್ಛ, ಶಾಲು ಮತ್ತು ಸ್ಮರಣಿಕೆಯ ಮೂಲಕ ಸಮರ್ಪಿಸೋಣ. ಈ ಕಾರ್ಯಕ್ರಮವನ್ನು ನನ್ನ ಸ್ನೇಹಿತೆಯಾದ ಪುಷ್ಪಲತಾರವರು ನಡೆಸಿಕೊಡುತ್ತಾರೆ. ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ವೇದಿಕೆ ಮೇಲಿರುವಂತಹ ಎಲ್ಲ ನನ್ನ ಶಿಕ್ಷಕರಿಗೆ, ನನ್ನ ಗೆಳೆಯ ಗೆಳತಿಯರಿಗೆ ನನ್ನ ನಮಸ್ಕಾರಗಳು. ಮನಸ್ಸೆಂಬ ಮರುಭೂಮಿಗೆ ಅಕ್ಷರಗಳ ಬೀಜವ ಬಿತ್ತಿ ಜ್ಞಾನವೆಂಬ ನೀರೆರೆದು ನಾನಾ ರೀತಿಯ ಫಲ ಕೊಡುವ ವೃಕ್ಷಗಳಾಗಿ ಬೆಳೆಯಲು ಶ್ರಮಿಸಿದ ಗುರುಗಳಿಗೆ ಶತಕೋಟಿ ನಮನಗಳು. ಯಾವುದೇ ಒಬ್ಬ ವ್ಯಕ್ತಿ ತನ್ನ ಜೀವನದ ಭವಿಷ್ಯವನ್ನ ಅಥವಾ ರೂಪಿಸಿಕೊಳ್ಳಲು ಆ ವ್ಯಕ್ತಿಗೆ ಗುರಿ ಮತ್ತು ಗುರು ಇಬ್ಬರೂ ಮುಖ್ಯ. ಗುರು ಮತ್ತು ಗುರಿ ಇಲ್ಲದೆ ಯಾವ ವ್ಯಕ್ತಿಯೂ ತನ್ನ ಸಾಧನೆಯನ್ನ ಸಾಧಿಸಲಾರ. ಆ ಗುರು ತಾಯಿಯ ರೂಪದಲ್ಲಿರಬಹುದು, ತಂದೆಯ ರೂಪದಲ್ಲಿರಬಹುದು, ನಮಗೆ ವಿದ್ಯೆಯನ್ನು ಕೊಡುವ ಗುರು ರೂಪದಲ್ಲಿರಬಹುದು. ಅಂತಹ ಗುರುಗಳಿಗೆ ಇಂದು ನಾವು ಗೌರವ ವಂದನೆಯ ಕಾರ್ಯಕ್ರಮವನ್ನು ಇಟ್ಕೊಂಡಿರೋದು ಹೆಮ್ಮೆಯ ವಿಷಯ ಎಂದು ತಿಳಿಸುತ್ತಾ ಈ ಗೌರವ ವಂದನಾ ಕಾರ್ಯಕ್ರಮವನ್ನು ಈಗ ಪ್ರಾರಂಭಿಸುತ್ತಿದ್ದೇವೆ. ಈ ಸನ್ಮಾನ ಕಾರ್ಯಕ್ರಮಕ್ಕೆ ಇಬ್ಬರು ಗೆಳತಿಯರು, ಇಬ್ಬರು ಗೆಳೆಯರು ಬಂದು ಎಲ್ಲಾ ಶಿಕ್ಷಕರಿಗೆ ಸನ್ಮಾನವನ್ನ ಮಾಡಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಮೊದಲಿಗೆ ಸಂಸ್ಥೆಯ ಮುಖ್ಯಸ್ಥರಾದ ರೆವರೆಂಡ್ ಬ್ರದರ್ ಪೀಟರ್ ಅವರಿಗೆ ಗೌರವ ಸಮರ್ಪಣೆ. ಸರ್ ಅಲ್ಲಿ ಫಸ್ಟ್ ಅವರು ಕೊಡಪ್ಪ, ಬನ್ನಿ. ಎಲ್ಲರಿಗೂ ಸನ್ಮಾನ ಮಾಡುವ ಅವಕಾಶ ದೊರೆಯಬೇಕು. ಗೊಂದಲವಾಗುವ ಹಂತದಲ್ಲಿ, ದಾರಿ ತಪ್ಪುವ ವಯಸ್ಸಿನಲ್ಲಿ ನಮ್ಮ ಗುರಿಯನ್ನು ಸ್ಪಷ್ಟವಾಗಿಸಿ ಭವಿಷ್ಯ ದಾರಿಯನ್ನು ತೋರಿಸಿ ಶಿಸ್ತು, ಸಂಯಮ, ಆತ್ಮವಿಶ್ವಾಸ ಮತ್ತು ಸಾಧನೆಯ ಹಾದಿಗೆ ಕರೆತಂದ ಪ್ರೌಢಶಾಲಾ
ಮತ್ತು ಪ್ರಾಥಮಿಕ ಶಿಕ್ಷಕರಿಗೆ ಗೌರವ ಸಮರ್ಪಣೆ ಮಾಡುವ ಸಮಯ. ಭೂಗೋಳ ನಾಗರಿಕತೆಯ ಅರ್ಥವನ್ನು ಹೃದಯಕ್ಕೆ ಹತ್ತಿರವಾಗಿಸಿ ದೇಶಪ್ರೇಮ, ಮಾನವೀಯತೆ ಮತ್ತು ಜವಾಬ್ದಾರಿಯನ್ನು ಬೆಳೆಸಿದ ಶಾಲೆಯ ಮುಖ್ಯ ಶಿಕ್ಷಕರು ಆಗಿದ್ದ ಶ್ರೀ ಜೋಸೆಫ್ ಸರ್ ಅವರಿಗೆ ಗೌರವ ಸಮರ್ಪಣೆ. ಹಿರಿಯ ಪ್ರಾಥಮಿಕ ಹಂತದಲ್ಲಿ ನಮ್ಮನ್ನು ಜವಾಬ್ದಾರಿಯುತ ವಿದ್ಯಾರ್ಥಿಗಳಾಗಿ ಉತ್ತಮ ವ್ಯಕ್ತಿತ್ವಗಳಾಗಿ ರೂಪಿಸಿದ, ಬದುಕಿನ ಚಿಂತನೆ ಕಲಿಸಿದ, ಹೊಣೆಗಾರಿಕೆಯನ್ನು ಅರಿಯುವಂತೆ ಮಾಡಿದ ಯೋಸೆಫ್ ಸರ್ ಅವರಿಗೂ ಗೌರವ ಸಮರ್ಪಣೆ. ಇನ್ನೊಬ್ರು ಬನ್ನಿ ನೀವು. ಈಗ ಸನ್ಮಾನ ಮಾಡಿರೋರು ಮುಂದಿನ ಗೆಳೆಯ ಗೆಳತಿಯರಿಗೆ, ಅಂದ್ರೆ ಮುಂದೆ ಬರುವ ಗೆಳೆಯ ಗೆಳತಿಯರಿಗೆ ಅವ್ರಿಗೂ ಕೂಡ ಅವಕಾಶ ಮಾಡಬೇಕು. ಎಲ್ಲರೂ ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆಶ್ಚರ್ಯ ವಿಸ್ಮಯಗಳಿಂದ ಕೂಡಿದ ವಿಜ್ಞಾನ ಜಗತ್ತಿಗೆ ನಮ್ಮನ್ನು ಕರೆದೊಯ್ಯುವರು. ಕುತೂಹಲಕ್ಕೆ ಕಿಡಿ ಹಚ್ಚಿ ತರ್ಕಕ್ಕೆ ಬೆಳಕು ಬೆಳಗುವ ಸಂಶೋಧನಾ ಮನೋಭಾವ ಬೆಳೆಸಿದ ವಿಜ್ಞಾನ ವಿಷಯದ ಗುರುಗಳಾದ ಬಿ ಸುಜಯಕುಮಾರ್ ರವರಿಗೆ ಗೌರವ ಸಮರ್ಪಣೆ. ಪ್ರಾಥಮಿಕ ಶಾಲಾ ಶಿಕ್ಷಕರಾದ ನರಸಿಂಹಯ್ಯ ಸರ್ ರವರಿಗೂ ಗೌರವ ಸಮರ್ಪಣೆ. ಬೆಳಕು ತೋರಲು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ, ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ಖಂಡಿಸೋದು ಎನ್ನುವ ಮಕ್ಕಳ ಮನಸ್ಸಿನಲ್ಲಿ ಹಬ್ಬಿಸಿದವರು. ಕನ್ನಡದ ಮೌಲ್ಯ, ಗಾನ, ಕವಿತೆ, ಪದಗಳ ಸೊಗಡನ್ನು ನಮ್ಮಲ್ಲಿ ಜಾಗೃತಿಗೊಳಿಸಿದ ಸೃಜನಶೀಲ ಗುರುಗಳಾದ ಶ್ರೀ NS ಪುಟ್ಟಿರಪ್ಪರವರಿಗೆ ಗೌರವ ಸಮರ್ಪಣೆ. ಸಮಾಜ ವಿಜ್ಞಾನದ ಶಿಕ್ಷಕರಾದ ಚಿನ್ನಯ್ಯ ಸರ್ ಅವರಿಗೂ ಗೌರವ ಸಮರ್ಪಣೆ. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಭವಿಷ್ಯ ಬರೆವಂತ ತಂದೆ ನೋವಾಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಬಳಪ ಹಿಡಿದ ಭಗವಂತ ಇರುತ್ತಾನೆ
ನಮಸುತ್ತ ಅವತಾರ ನಾನಾ ರೂಪವೋ. ಎಲ್ಲರಿಗೂ ಧನ್ಯವಾದಗಳು. ಸಂಖ್ಯೆಗಳ ಜಗತ್ತನ್ನು ಸುಲಭಗೊಳಿಸಿ ಸಮಸ್ಯೆಗಳನ್ನು ಆಟವನ್ನಾಗಿ ಬೋಧಿಸಿದ ಗಣಿತ ಗುರು ಗಣಿತದ ಭಯವನ್ನು ದೂರ ಮಾಡಿ ಲೆಕ್ಕಾಚಾರದ ಮಜಾ ಕಲಿಸುವ ಕುಶಲ ಶಿಕ್ಷಕರಾದ ಶ್ರೀ RP ನಿರಂಜನ್ ರವರಿಗೆ ಗೌರವ ಸಮರ್ಪಣೆ. ಪ್ರಾಥಮಿಕ ಶಾಲೆಯಲ್ಲಿ ಹಿಂದಿ ಮತ್ತು ಗಣಿತವನ್ನು ಬೋಧಿಸಿದಂತಹ ನಟರಾಜು ಸರ್ ಅವರಿಗೂ ಗೌರವ ಸಮರ್ಪಣೆ. ಅಂಕಳ್ಸು ಹಲೋ ದಯಮಾಡಿ ಸ್ನೇಹಿತರು ಸನ್ಮಾನ ಮಾಡಿದಂತ ಸ್ನೇಹಿತರು ಮತ್ತೆ ಅವಕಾಶ ಮಾಡಿಕೊಡ್ಬೇಕು. ದಯಮಾಡಿ ಎಲ್ಲಾ ಸ್ನೇಹಿತರು ಕೂತಿರಂತ ವೇದಿಕೆಯಲ್ಲಿ ಎದ್ದು ಬರಬೇಕು. ಯಾರ್ಯಾರು ಕೂಡ ಅಲ್ಲೇ ಕೂತ್ಕೋಬಾರ್ದು. ಗುರುಗಳಿಗೆ ಸನ್ಮಾನ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಾಗಿ ವಿನಂತಿ. ಬಂದಿಲ್ಲ, ಬಂದಿದ್ದಾರೆ ಒಬ್ರು. ಅವರೇನೋ ಕೂಲಮನೆ ಮೇಡಮು ಅದೆಲ್ಲ 8 ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಮುಂದಿನ ತಯಾರಿ ತೋರಲು ನಿರ್ಮಲಾ ಮೇರಿ ಮೇಡಮ್, ಫಿಲೋಮಿನಾ ಮೇಡಮ್. ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ. ವಿಶ್ವ ಭಾಷೆಯ ಬಾಗಿಲು ತೆರೆದವರು ಇಂಗ್ಲಿಷ್ ಭಾಷೆಯ ಉಚ್ಚಾರಣೆ ಓದು ಬರವಣಿಗೆಯ ಮೆರುಗು ನೀಡಿದ ಶ್ರೀಮತಿ ನಿರ್ಮಲಾ ಮೇರಿ ಮೇಡಮ್ ರವರಿಗೆ ಸಮರ್ಪಣೆ. ದಯಮಾಡಿ ಪ್ರದೀಪ್ ಅವರು ಆಯ್ತಾ? ಪ್ರಭು ಸ್ವಾಮಿ ಅವರು ಬಂದಿಲ್ಲ, ಬನ್ನಿ ದಯಮಾಡಿ. ಎಲ್ಲೇ ಬನ್ನಿ ದಯಮಾಡಿ, ಎಲ್ಲ ಪರವಾಗಿಲ್ಲ ಬನ್ನಿ. ಮಾಮನ್ ನಜರುಲ್ಲಾ ಸ್ನೇಹಿತರು ಯಾರು ಬಂದಿಲ್ಲ ವೇದಿಕೆ ಮೇಲೆ ಬನ್ನಿ ದಯಮಾಡಿ. ಸಾಮುವೆಲ್ ಭಾಸ್ಕರ್ ಬಂದಿಲ್ಲ, ದಯಮಾಡಿ ಬನ್ನಿ ವೇದಿಕೆ ಮೇಲೆ ಬನ್ನಿ ದಯಮಾಡಿ. ವೇದಿಕೆ ಮೇಲೆ ಎಲ್ಲರಿಗೂ ಕೇಳಿಕೊಳ್ಳುವ ವಿನಂತಿ, ಎಲ್ಲ ವಿದ್ಯಾರ್ಥಿಗಳು ಸುಧಾ ಭಾಗವಹಿಸಿ. ಕಾರ್ಯಕ್ರಮ ಎಲ್ಲ ವಿದ್ಯಾರ್ಥಿಗಳಿಗೋಸ್ಕರ ಮಾಡ್ತಾ ಇರೋದು. ಇಲ್ಲಿ ಯಾರ ವೈಯಕ್ತಿಕವಾದಂತ ಕಾರ್ಯಕ್ರಮವಲ್ಲ, ಇದು ನಿಮ್ಮೆಲ್ಲರ ಕಾರ್ಯಕ್ರಮ. ದಯವಿಟ್ಟು ಎಲ್ಲರೂ ಬಂದು ಭಾಗವಹಿಸಬೇಕು. ಯಾರನ್ನು ಏನು ಮುಜುಗರ ಪಡುವಂತದಲ್ಲ. ನೀವು ನಿಮ್ಮ ಗುರು ಬದುಕಿನ ಅರ್ಥ ಮತ್ತು ಭವಿಷ್ಯದ ದಾರಿಯನ್ನು ತೋರಿಸಿದ ನಮ್ಮ ಸಮಾಜ ವಿಜ್ಞಾನ ಶಿಕ್ಷಕಿಯವರಾದ ಶ್ರೀಮತಿ ಎಲಿಜಬೆತ್ ನೀಡಿರೋ ಗುರುಗಳು ನಮ್ಮ ಗುರುಗಳು. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪವೋ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರೆ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಸಮರ್ಪಣೆ. ನಮ್ಮ PT ಸರ್ ಆದಂತಹ ಜೋಸೆಫ್ ಸರ್ ಅವರಿಗೂ ಗೌರವ ಸಮರ್ಪಣೆ. ಚಂದದ ಜೀವನ ನೀಡಿರೋ ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ ಅವತಾರ ನಾನಾ ರೂಪ.
ಗೌರವ ಸಮರ್ಪಣೆ. ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ವಿಜ್ಞಾನವನ್ನು ಕಲಿಸಿದಂತಹ ಲೂರ್ದ್ ಮೇರಿ ಮೇಡಮ್ ರವರಿಗೂ ಗೌರವ ಸಮರ್ಪಣೆ. ಚಪ್ಪಾಳೆ ಮುಖಾಂತರ ಗುರುಗಳಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಂತ ತಮ್ಮಲ್ಲಿ ವಿನಂತಿ. ದಯಮಾಡಿ ಸ್ನೇಹಿತರು ಗೊಂದಲ ಮಾಡ್ಕೋಬೇಡಿ, ನಿಧಾನವಾಗಿ ದಯವಿಟ್ಟು ಈ ಸನ್ಮಾನ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಸೌಂಡ್ಸ್ನವರಲ್ಲಿ ಒಂದು ಮೈಕನ್ನು ಸ್ವಲ್ಪ ಸೌಂಡ್ ಕೊಡಿ. ಸನ್ಮಾನದ ಅಂತ ಆಫ್ ಮಾಡಿರಿ. ಇವಾಗ ಒಂದು ಸ್ವಲ್ಪ ವೀಸು ಕೊಡಿ ದಯಮಾಡಿ. ಪದ್ಮ ಸೌಂಡ್. ಟೆಕ್ನಿಷಿಯನ್ ಶಿವನಜಯ ಸರ್ ಮತ್ತೆ ಫ್ರಾನ್ಸಿಸ್ ಬಾಬು ಸರ್. ಮುಂದಿನ ತಯಾರಿ ಫ್ರಾನ್ಸಿಸ್ ಸ್ಮೈಲ್ ಪ್ಲೇಸ್. ನಗ್ನಾಡಿ ದಯಮಾಡಿ. ಮುಂದಿನ ತಯಾರಿ ಮಾಡಿಕೊಳ್ಳತಕ್ಕದ್ದು ದಯಮಾಡಿ ಸ್ನೇಹಿತರು ಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಫ್ರಾನ್ಸಿಸ್ ಬಾಬು ಸರ್ ಅವರದು ಇವತ್ತು ಬರ್ಡೇ. ಹ್ಯಾಪಿ ಬರ್ಡೇ ಸರ್. ಸೊ ಎಲ್ಲರೂ ಸರ್ ಎಲ್ಲ ಸ್ನೇಹಿತರ ಪರವಾಗಿ ಫ್ರಾನ್ಸಿಸ್ ಬಾಬು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ. ಮುಂದಿನ ತಯಾರಿ ಮಾಡಿಕೊಳ್ಳತಕ್ಕದ್ದು. ಹಾಗೆ ಸ್ನೇಹಿತರಲ್ಲಿ ಯಾರು ವೇದಿಕೆ ಮೇಲೆ ಬಂದಿಲ್ಲ ದಯಮಾಡಿ ಸ್ನೇಹಿತರು ವೇದಿಕೆಗೆ ಬರಬೇಕಾಗಿ ಈ ಮೂಲಕ ವಿನಂತಿ. ಬೇರೆ ಸ್ನೇಹಿತರಿಗೂ ಕೂಡ ಅವಕಾಶ ಮಾಡಿಕೊಡತಕ್ಕದ್ದು. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು. ಮುಂದಿನ ತಯಾರಿ ಎಲ್ಲ ವಿದ್ಯಾರ್ಥಿನಿಗಳಿಗೆ ಬರೆದುಕೊಳ್ಳದ ಸ್ಟೆಲ್ಲಾ ಮೇಡಮ್ನವರಿಗೆ ದಯಮಾಡಿ ಎಲ್ಲರೂ ಒಂದು ಚಪ್ಪಾಳೆಯ ಮುಖಾಂತರ ಅಭಿನಂದನೆ ಮಾಡಬೇಕೆಂದು ಇವಾಗ ವಿನಂತಿ. ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೇ ಗೋಲ್ಡನ್ ಲೈಫ್ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಮೂಮೆಂಟ್ ಬಂದಿಲ್ಲ ನೋಡಿ. ಮೂಮೆಂಟ್ ದಯಮಾಡಿ ಹಿಂದೆ ನೋಡಿ ಎಲ್ಲರೂ ಮುಂದೆ. ಛಾಯಾಗ್ರಾಹಕರನ್ನು ನೋಡಿ ಈ ಕಡೆ ದಯಮಾಡಿ. ಹಣ್ಣಿನ ಪಕ್ಕ ಲೋಕೇಶ್ ಅವರು ಸ್ವಲ್ಪ ಈ ಕಡೆ ಬರ್ಬೇಕು. ಸ್ಮೈಲ್ ಎಲ್ಲ ಇಲ್ಲಿ ನೋಡಿ ಮುಂದೆ. ಮುಂದಿನ ತಯಾರಿ ತೆರಸ ಪುಷ್ಪ ಮೇಡಮ್, ಶಾಂತಿ ಮೇಡಮ್. ಶ್ರದ್ಧೆ ನಿಮಗಿದ್ದರೆ, ಸತ್ಯ ಜೊತೆಗಿದ್ದರೆ, ಮುಂದಿನ ತಯಾರಿ ಮೇರಿ ಮೇಡಮ್. ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ, ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ, ಎಲ್ಲ ಒಗ್ಗಟ್ಟು ನಿಮ್ಮಲ್ಲಿ ತುಂಬಿದ್ದರೆ, ಈ ದೇಶಕ್ಕೆ ತೊಡೆತಟ್ಟಿ ನೀವೆದ್ದರೆ. ವೇದಿಕೆ ಮೇಲೆ ಕೂತಿರುವಂತಹ ಗುರುಗಳು ಸಣ್ಣ ಪುಟ್ಟ ಲೋಪದೋಷಗಳಾದರೂ ದಯಮಾಡಿ ನಮ್ಮನ್ನು ಕ್ಷಮಿಸಬೇಕಾಗಿ ತಮ್ಮಲ್ಲಿ ಮೂಲಕ ವಿನಂತಿ. ಎಲ್ಲರಿಗೂ ಅವಕಾಶವಿದೆ. We miss all the fun, we miss all the joy, we miss you. We miss all the fun, we miss all the joy, ದಯಮಾಡಿ ಸನ್ಮಾನ ನಡೆಸಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳು. ಮುಂದಿನ ಮೇರಿ ಮೇಡಮ್ ರವರು
ಅವರಿಗೂ ಕೂಡ ಗೌರವ ಸಮರ್ಪಣೆ. ನಮ್ಮ ಸ್ನೇಹಿತರಾದ ಕೇಬಲ್ ಸನ್ಮಾನ್ಯ ಕಾರ್ಯಕ್ರಮ ಚೆನ್ನಾಗಿ ಚಪ್ಪಾಳೆ ಹೊಡೆದ್ರೆ ಚೆನ್ನಾಗಿ ಹೊಟ್ಟೆ ಹಸಿವು ಆಗುತ್ತೆ, ಚೆನ್ನಾಗಿ ಊಟ ಮಾಡ್ಬೋದು. ಚಪ್ಪಾಳೆ ಹೊಡಿತೀರಾ ಹೊಡಿಯಲ್ವಾ? ಹೊಡಿರೋ ಚಪ್ಪಾಳೆ. ಎಲ್ಲರ ಬ್ಯಾಗ್ಗಳು ಎಲ್ಲ ದಿನ ಯಾವುದೇ ಒಂದು ವಸ್ತುವನ್ನು ಬಿಟ್ಟೋದಾಗ ಜವಾಬ್ದಾರಿಯುತವಾಗಿ ಬೆಳಗ್ಗೆ ಅಂದಿನ ಮಾರ್ನಿಗೆ ಕೊಟ್ಟಂತ ಡ್ಯಾನಿ ಮತ್ತು ನಾರಾಜ್ ಅವರಿಗೆ ತುಂಬ ಹೃದಯ ಚಪ್ಪಾಳೆ ಮುಖಾಂತರ ಅವ್ರನ್ನ ಅಭಿನಂದಿಸಬೇಕಾಗಿ ತೊಳೆ ವಿನಂತಿ. ಒಡನೆ ಬೆಲ್ಲು ಟೈಮ್ ಆಯ್ತು. ನಮ್ಮನ್ನು ಬೇಗ ಬೇಗ ಮನೆ ಕಳಿಸ್ತಿದ್ದಂತ ಡ್ಯಾನಿ ಮತ್ತು ನಾಗರಾಜ್ ಅವರಿಗೆ ತುಂಬ ಹೃದಯ ಅಭಿನಂದನೆಗಳು. ದಯಮಾಡಿ ಒಂದು ಬೆಲ್ ಹೊಡಿಬೇಕು. ಆ ಬೆಲ್ ಹೊಡೆಯುವ ಕ್ಷಣಗಳನ್ನೇ ಕಾಯ್ತಿದ್ದು. ಸೇಟುಗಳಪ ಹಿಡಿದುತ್ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ.